ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ಹಡಗಿನಲ್ಲಿ ಹೋಗುವಾಗ ಡೆಕ್ ಮೇಲೆ ಕೂತ್ಕೊಂಡಾಗ ಒಬ್ಬ ಪಾದ್ರಿ ಬಂದ. ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ದ, ನಿಮ್ಮ ಮೂಢನಂಬಿಕೆಗಳ ಗೂಡಾಗ್ಬಿಟ್ಟಿದೆ ನಿಮ್ಮ ರಾಷ್ಟ್ರ ಅಂದರೆ, ಏನು ಅರ್ಥ ಇಲ್ಲ, ಏನೇನು ನಂಬಿಕೆಗಳು ಇಟ್ಕೊಂಡಿದ್ದೀರಿ, ಪೂಜೆ ಅಂತೆ, ಕಲ್ಲಂತೆ, ಮರ ಅಂತೆ ಪೂಜೆ ಮಾಡ್ತೀವಿ, ಏನೇನೋ ಟೀಕೆ ಮಾಡಿದ. ಪರಂಪರೆಗಳ ಬಗ್ಗೆ ಟೀಕೆ ಮಾಡಿದ, ದೇಶದ ಬಗ್ಗೆ ಟೀಕೆ ಮಾಡಿದ. ಇವರು ನೋಡಿದರು ಸ್ವಲ್ಪ ಹೊತ್ತು. ಆ ನಂತರ ಎದ್ದು ಹೋದರು. ಭಾರಿ ಆಳಲ್ವ, ಎದ್ದು ಹೋಗಿ ಅವನ ಕತ್ತು ಪಟ್ಟಿ ಹಿಡಿದ್ರು. ಇನ್ನು ಒಂದು ಮಾತು ನನ್ನ ದೇಶದ ಬಗ್ಗೆ ಏನಾದರೂ ಕೆಟ್ಟ ಮಾತಾಡಿದರೆ ಎತ್ತಿ ಸಮುದ್ರಕ್ಕೆ ಹಾಕ್ಬಿಡ್ತೇನೆ ನಿನ್ನ ಅಂದರು. ಉಳಿದವ್ರು ಗಾಬರಿ, ಸನ್ಯಾಸಿಗಳು ಹಿಂಗೆ ಮಾಡೋಕ್ಕೆ ಸಾಧ್ಯ ಇದೆಯಾ, ಫೈಟಿಂಗ್ ಹೋಗೋಕ್ಕೆ ಸಾಧ್ಯ ಇದೆಯಾ, ಯಾರಂತ ಹಂಗೆ ಸನ್ಯಾಸಿ ಹಂಗೆ ಮಾಡಬಾರ್ದು. ಅವ್ರಂತ ಅಲ್ರಿ, ದೇಶ ನನ್ನ ತಾಯಿ ಇದ್ದ ಹಾಗೆ, ನಿಮ್ಮ ತಾಯಿ ಬಗ್ಗೆ ಯಾರಾದ್ರು ಕೆಟ್ಟ ಮಾತಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ನೋಡಿ, ದೇಶ ನನ್ನ ತಾಯಿ ಇದ್ದ ಹಾಗೆ, ನನ್ನ ತಾಯಿ ಬಗ್ಗೆ ಯಾರು ಕೆಟ್ಟ ಮಾತಾಡೋ ಸುಮ್ಮನೆ ಇರೋಕ್ಕಾಗತ್ತಾ? ಇನ್ನು ಒಂದು ಮಾತಾಡೋ ಸಕೆತ್ತು ಹಾಕ್ಬಿಡ್ತೀನಿ ಅಂತ ಮುಂದೆ ಪಾದ್ರಿ ಊರು ಮುಟ್ಟೋರ್ಗೂ ಬಾಯಿ ತೆಗಿಲಿಲ್ಲ ಅವನು. ಯಾಕೆ ಹೇಳ್ತೀನಿ ಅಂದರೆ, ನನಗೇನು ಸಂಬಂಧ, ನನ್ನ ಕೆಲಸ ಅಲ್ಲಪ್ಪ ಅದು, ಆ ಬೇರೆದವ್ರಿಗೆ ದಾರಿ ನೋಡ್ಕೊಳ್ಳೋದಕ್ಕೆ ಅಂತನೂ ಹಂಗಿಲ್ಲ. ಸನ್ಯಾಸಿಯಲ್ಲ, ದೇಶ ಪ್ರೇಮ ಕುದೀತಾ ಇರಬೇಕು ಒಳಗಡೆ. ಇನ್ನೊಂದು ಕಡೆ ಮಾತು ಬರ್ತದೆ, ಅವ್ರು ಯಾರೋ ಕೇಳಿದ್ರಂತೆ, ಸನ್ಯಾಸಾಶ್ರಮ ದೊಡ್ಡದಲ್ವೇ ಸ್ವಾಮೀಜಿ, ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ಬೇಕಲ್ವ? ಬಾಲ್ಯ ಆಯಿತು, ಮುಂದೆ ಗೃಹಸ್ಥ ಆಯಿತು, ಮುಂದೆ ವಾನಪ್ರಸ್ಥ ಆಯಿತು, ಸನ್ಯಾಸ ಆದರೂ 4 ಆಶ್ರಮಗಳಲ್ಲಿ ತುದಿ ಅಲ್ವಾ? ಬಹುದೊಡ್ಡ ಆಶ್ರಮ ಅಂದರೆ ಸನ್ಯಾಸಾಶ್ರಮ ಅಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಕೊಡೋದು ವಿವೇಕಾನಂದ ಹೇಳೋದು, ಸನ್ಯಾಸಾಶ್ರಮ ದೊಡ್ಡದಲ್ಲ, ನನ್ನ ಪ್ರಕಾರ ಗೃಹಸ್ಥಾಶ್ರಮ ಭಾಳ ದೊಡ್ಡದು. ಅನಾಲಿಟಿಕಲ್ ಮೈಂಡ್ ಆಯ್ತು ಸನ್ಯಾಸಿ. ನಾವು ಸನ್ಯಾಸಿಗಳು ತುಂಬ ದೊಡ್ಡದು ಅಂತ ಹೇಳ್ತೀವಿ ಆಶ್ರಮದಲ್ಲಿ, ಅವ್ರು ಹೇಳೋದು ಹಾಗಲ್ಲ, ಗೃಹಸ್ಥಾಶ್ರಮ ತುಂಬ ದೊಡ್ಡದು. ಅದು ಹೇಗೆ? ಅವ್ರು ಹೇಳ್ತಾರೆ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಇದು ಯಾವುದೂ ಸಂಬಂಧ ಇಲ್ಲ. ನಿಮಗೆ ಹಾಗಲ್ಲ, ಕಷ್ಟಗಳೊಳಗೆ ಇದ್ದೀರಿ ನೀವು, ಸಂಸಾರ ಬಂಧನದಲ್ಲಿದ್ದೀರಿ, ಆ ಪ್ರೀತಿಯ ಅಂತಃಕರಣಗಳ ಸೆಳೆತದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ. ಇಷ್ಟರಲ್ಲೂ ಧರ್ಮಮುಖವಾಗಿ ಇರಬೇಕಾದ್ರೆ ಭಾಳ ಕಷ್ಟ. ನಾವು ಎಲ್ಲವನ್ನು ಬಿಟ್ಟು ಬಂದವನು, ನನ್ನ ತೊಂದರೆ ಇಲ್ಲ. ಆದರೆ ನೀವು ಎಲ್ಲದರ ಮಧ್ಯೆ ಇದ್ದುಕೊಂಡು ಮಾಡೋದಿದೆಯಲ್ಲ, ಭಗವಂತನ ಕಡೆ ಮುಖ ಮಾಡೋದಿದೆಯಲ್ಲ, ಭಾಳ ಕಷ್ಟ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅವರೇ ಹೇಳಿದಂಥ ಕಥೆ, ಭಾಳ ಅಪರೂಪದ ಕಥೆ ಅದು. ಒಬ್ಬ ಸನ್ಯಾಸಿ ಇದ್ದ, ತರುಣ ಸನ್ಯಾಸಿ, ನೋಡೋಕೆ ತುಂಬ ಚೆಂದಾಗಿದ್ದ ಅವನು. ಒಬ್ಬ ರಾಜನ ಕಡೆಗೆ ಬಂದಂತೆ. ರಾಜನಿಗೂ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬ ಸ್ನೇಹ ಆಯಿತು, ಬುದ್ಧಿವಂತ ಇದ್ದಾನೆ. ಆ ಇಬ್ಬರು ಸನ್ಯಾಸಿಗಳು, ರಾಜ ಮತ್ತು ಸನ್ಯಾಸಿ ಇಬ್ಬರು ಸುದ್ದಿ ಬಂತು, ಹತ್ತಿರದ ಒಂದು ರಾಜ್ಯದಲ್ಲಿ ರಾಜಕುಮಾರಿ ಸ್ವಯಂವರ ಮಾಡ್ತಾ ಇದ್ದಾರೆ ಅಂತ. ರಾಜ ಅಂದ, ಬರ್ತೀಯ ನೋಡೋಣ, ಸ್ವಯಂವರ ತುಂಬ ಚೆನ್ನಾಗಿ ಮಾಡ್ತಾರಂತೆ, ನೋಡೋಣ, ಹೋಗಿ ಬರ್ತೀಯಾ ಅಂತ ಕೇಳಿದರು. ಈ ರಾಜ ಮತ್ತು ಸನ್ಯಾಸಿ ಇಬ್ಬರು ಆ ರಾಜ್ಯಕ್ಕೆ ಹೋದರು. ಇದು ಭಾಳ ವಿಚಿತ್ರ ಘಟನೆ ಇದು. ಆ ಸನ್ಯಾಸಿ ಮತ್ತು ರಾಜ ಇಬ್ಬರು ಅದು ನೋಡೋಕೆ ಹೋಗಿದ್ದಾರೆ, ಇದು ಹೇಗೆ ಸ್ವಯಂವರ ಮಾಡ್ತಾರೆ ನೋಡಬೇಕು ಅಂತ. ಈ ಸನ್ಯಾಸಿ ಕರ್ಮ, ಆ ಹುಡುಗಿ ಇವನ್ನೇ ಪ್ರೀತಿ ಮಾಡಿಬಿಟ್ರು, ರಾಜಕುಮಾರಿ. ಹಾರ ಹಿಡ್ಕೊಂಡು ಇವನಿಗೆ ಹಾಕೋಕೆ ಬಂದು, ಅವನೊಂದು, ಅಯ್ಯೋ ತಾಯಿ ನಾನು ಬೇಡಮ್ಮ, ಸನ್ಯಾಸಿ ನಾನು ಅಂತ ಓಡ್ದ. ಆಕೆ ಬೆನ್ನು ಹತ್ತಿದ್ಲು, ರಾಜನೂ ಬೆನ್ನು ಹತ್ತಿದ. 3 ಜನ ಕಾಡು ಸೇರಿಕೊಂಡ್ರು. ಅವನು ಸನ್ಯಾಸಿ ಎಷ್ಟು ಗಾಬರಿ ಆಗಿದ್ದ ಹುಡುಗಿ ಹಾರ ಹಾಕೋದನ್ನು ನೋಡಿ ಅಂದರೆ, ಓಡಿಬಿಟ್ಟು ಎಲ್ಲೋ ಮರೆಯಾಗಿಬಿಟ್ಟ ಕಾಡಲ್ಲಿ. ದಟ್ಟ ಕಾಡಲ್ಲಿ ಹೋಗಿದ್ದಾರೆ. ಈ ರಾಜ ಮತ್ತು ಆ ರಾಜಕುಮಾರಿ ಇಬ್ಬರು ಉಳ್ಕೊಂಬಿಟ್ರು, ಮರದ ಕೆಳಗೆ ಕೂತ್ಕೊಂಡ್ರು. ರಾತ್ರಿ ಆಗಿಬಿಡ್ತು. ರಾತ್ರಿ ದಟ್ಟ ಆಗಿಬಿಟ್ಟಿದೆ, ಚಳಿ ಶುರುವಾಯಿತು. ಏನು ನಡ್ಕ, ಹಸಿವೆ ಆಗಿದೆ, ಚಳಿ ಆಗ್ತಾಯಿದೆ, ಏನು ಮಾಡೋದು ಅಂತ. ಆ ಹೊತ್ತಿಗೆ ಇದು ವಿವೇಕಾನಂದ ಎಷ್ಟು ಚಂದದ ಕಥೆ ಹೇಳ್ತಾರೆ ನೋಡಿ, ಎಲ್ಲಿದು ಗೊತ್ತಿಲ್ಲ ಅದು. ಮರದ ಮೇಲೆ ಒಂದು ಗೂಡು, ಆ ಗೂಡಲ್ಲಿ ಪಕ್ಷಿಗಳಿದ್ದಾವೆ. ತಂದೆ ತಾಯಿ 2 ಮಕ್ಕಳು, ಪಕ್ಷಿಗಳು ಗೂಡಿದೆ. ಆ ತಂದೆ ಪಕ್ಷಿ ನೋಡ್ತಂತೆ, ಪಾಪ ಇಬ್ಬರು ಬಂದಿದ್ದಾರೆ, ಅತಿಥಿಗಳನ್ನ ಮರದ ಕೆಳಗೆ ಬಂದಿದ್ದಾರೆ, ಚಳಿ ಆಗ್ತಾ ಇದೆ ಅಂತ ಹೇಳಿ ಕೊಕ್ಕಿಂದ ಅಲ್ಲಿ ಇಲ್ಲಿ ಕಡ್ಡಿ ತಂದು ಮುಂದೆ ಹಾಕೋಕೆ ಶುರು ಆಯ್ತಂತೆ. ಇವನು ನೋಡ್ಕೊಂಡ ರಾಜ, ಅದಕ್ಕೂ ತಾನು ಒಂದಿಷ್ಟು ಓಡಾಡಿ ಒಣ ಕಟ್ಟಿಗೆ ತಂದು ಗುಡ್ಡೆ ಹಾಕ್ಕೊಂಡ. ಬೆಂಕಿಯಲ್ಲಿದೆ, ಬಿಸಿ ಮಾಡ್ಕೋಬೇಕು ಅಂದರೆ ಬೆಂಕಿ ಇಲ್ಲಲ್ಲ. ಆ ತಂದೆ ಆದಂಥ ಪಕ್ಷಿ ಹಾರು ಹೋಗಿ ಎಲ್ಲೋ ಉರಿತಿರುವಂಥ ಒಂದು ಕೊಳ್ಳಿನ ತಂದು ಅದರಲ್ಲಿ ಹಾಕ್ತಂತೆ. ಬೆಂಕಿ ಆಯಿತು. ಇವ್ರು ಮೈ ಕಾಯಿಸ್ಕೋತಾ ಇದ್ದರು. ಅಷ್ಟಕ್ಕೆ ಮುಗಿದಿದ್ರೆ ಕತೆ ದೊಡ್ಡದಾಗ್ತಿರಲಿಲ್ಲ ಅದು. ಆ ತಂದೆ ಪಕ್ಷಿ ಇದೆಯಲ್ಲ, ವಿಚಾರ ಮಾಡ್ತು, ಮೈ ಏನೋ ಬೆಚ್ಚಗೆ ಆಯಿತು, ಪಾಪ ಹೊಟ್ಟೆಗೇನೋ ಹಸ್ತಿದ್ದಾರೆ, ಕಂಗಾಲಾಗಿದ್ದಾರೆ, ಏನು ಸಿಗ್ಬೇಕು ರಾತ್ರಿ ಹೊತ್ತಲ್ಲಿ ಅಂತ ತಾನೇ ಸರ್ರಂತ ಹಾರಿ ಬಂದು ಬೆಂಕಿಯಲ್ಲಿ ಬಿದ್ದು ಸತ್ತೋಯ್ತು. ತನ್ನ ಮಾಂಸ ತಿನ್ನಲಿ ಅವರಿಬ್ಬರು ಅಂತ. ಆ ತಾಯಿ ನೋಡ್ತು, ಇಬ್ಬರಿದ್ದಾರೆ, ಇಷ್ಟು ಮಾಂಸ ಏನು ಸಾಕಾಯ್ದಿತ್ತು ಅವರಿಗೆ. ತಾನು ಬಂದು ಹಾರಿ ಬಿತ್ತು. ಆ 2 ಮಕ್ಕಳಂದರು, ನಾವು ಇಬ್ಬರು ಸೇರಿದೆ ಏನಾಗೋಲ್ಲ, ನಾವು ಇಬ್ಬರು ಹೋಗೋಣ ಅಂತ ಅವರು ಇಬ್ಬರು ಬಿದ್ದು ಬೆಂಕಿಯಲ್ಲಿ ಬಿದ್ದು ಸತ್ತೋದ್ರಂತೆ. ಇದನ್ನು ವಿವೇಕಾನಂದ ಹೇಳ್ತಾರೆ, ಸನ್ಯಾಸ ಧರ್ಮಕ್ಕಿಂತ ಈ ಗೃಹಸ್ಥ ಧರ್ಮ ದೊಡ್ಡದು. ಗೃಹಸ್ಥ ಧರ್ಮದಲ್ಲಿ ಇದ್ದುಕೊಂಡು ಬಂದವರಿಗೆ ಸಹಾಯ ಮಾಡೋದಿದೆಯಲ್ಲ, ಅವ್ರ ಆತಿಥ್ಯ ಕೊಡೋದಿದೆಯಲ್ಲ, ಇದು ದೊಡ್ಡ ಸಂಸ್ಕೃತಿ ಅಂತ ಹೇಳ್ತಾರೆ. 4 ಆಶ್ರಮಗಳಲ್ಲಿ
ಬಹುದೊಡ್ಡದಾದದ್ದು ನನಗೆ ಅನಿಸಿದ್ದು ಒಂದು ಸನ್ಯಾಸ ಧರ್ಮ. ಅಷ್ಟು ಸೆಳೆತಗಳ ಮಧ್ಯೆ ಸಿಕ್ಕಾಕೊಂಡು ಹಗ್ಗಗಳ ಬಂಧನೆ ಮಾಡಿಕೊಂಡು ಬಿಡಿಸ್ಕೊಂಡು ಮತ್ತೆ ಭಗವಂತನ ಕಡೆ ಮುಖ ಮಾಡೋದಿದೆಯಲ್ಲ, ಈ ಸನ್ಯಾಸ ಧರ್ಮದಕ್ಕಿಂತ ಈ ಗೃಹಸ್ಥ ಧರ್ಮ ಭಾಳ ದೊಡ್ಡದು ಅಂತ. ಇನ್ನೊಂದು ನನಗೆ ಭಾಳ ದೊಡ್ಡದು ಅನಿಸಿದ್ದು ವಿವೇಕಾನಂದರ ಸಾಧನೆಯಲ್ಲಿ ತ್ರಿವಿಕ್ರಮ ಹೆಜ್ಜೆ ಅಂತ ನಾನು ಕರಿತೇನೆ ಅದನ್ನು, ರಾಮಕೃಷ್ಣ ಮಠದ ಸ್ಥಾಪನೆ. ರಾಮಕೃಷ್ಣರ ಗುರುಗಳು ಕಾಲವಾಗಿ ಸುಮಾರು ದಿವಸ ಆಗಿದೆ, ಒಂದು ಮಠದ ಸ್ಥಾಪನೆ ಮಾಡಬೇಕು ಅಂತ. ಇದು ಬಹಳ ದೊಡ್ಡ ಚಿಂತನೆ. ನಾವು ಎಷ್ಟೋ ಜನ ಒಬ್ಬೊಬ್ಬರಾಗಿ ಏನೇನೋ ಕೆಲಸ ಮಾಡ್ತೀವಿ, ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಿದೆಯಲ್ಲ ಭಾಳ ದೊಡ್ಡ ಕೆಲಸ. ಒಬ್ಬೊಬ್ಬರಾಗಿ ಭಾಳ ಜನ ದೊಡ್ಡವರಾಗಿದ್ದಾರೆ ನೋಡಿ. ಹಿಟ್ಲರ್ ಬಹುದೊಡ್ಡವನಾದ, ಒಂದು ವ್ಯವಸ್ಥೆಯನ್ನು ಕಟ್ಟೋಕ್ಕಾಗಲಿಲ್ಲ. ನೆಪೋಲಿಯನ್ ಬೋನಾಪಾರ್ಟ್ಗೆ ಒಂದು ಕಟ್ಟೋಕ್ಕಾಗಲಿಲ್ಲ. ಒಂದು ವ್ಯವಸ್ಥೆಯನ್ನು ಕಟ್ಟಿ 100 ವರ್ಷ ಬದುಕುವಂಥ ದೂರದೃಷ್ಟಿ ಇಟ್ಕೊಂಡು ಕಟ್ಟೋದಿದೆಯಲ್ಲ ಭಾಳ ಕಷ್ಟದ ಕೆಲಸ. ಅದನ್ನು ಮಹಾ ದಾರ್ಶನಿಕರು ಮಾತ್ರ ಮಾಡೋಕ್ಕೆ ಸಾಧ್ಯ ಆದದ್ದು. ಇನ್ನೊಂದು ತಾವು ಗಮನಿಸಬೇಕು, ರಾಮಕೃಷ್ಣ ಮಠ ಕಟ್ಟಬೇಕಾದ್ರೆ ತಾವು ಎಂದೆಂದಿಗೂ ಅದರ ಅಧ್ಯಕ್ಷರಾಗಲಿಲ್ಲ ಅನ್ನೋದು ಗಮನಿಸಬೇಕು. ಅವ್ರಿಗೆ ಗೊತ್ತಿತ್ತು ತಾವು ಎಲ್ಲೇ ಇದ್ದರೂ ಅದರ ನಾಯಕರು ಅಂತ ಗೊತ್ತಿತ್ತು. ಇಡೀ ರಾಮಕೃಷ್ಣ ಆಶ್ರಮ ಏನು ಸನ್ಯಾಸಿಗಳ ಗುಂಪಿತ್ತೋ ಅದಕ್ಕೆಲ್ಲ ಕೇಂದ್ರ ಬಿಂದು ಇವರೇ ಅಂತ ಅವ್ರಿಗೂ ಗೊತ್ತಿತ್ತು. ಆದರೆ ತಾನು ಅಧ್ಯಕ್ಷನಾಗದೆ ಬ್ರಹ್ಮಾನಂದರನ್ನ ಅಧ್ಯಕ್ಷರನ್ನಾಗಿ ಮಾಡಿ ತಾವು ಬೇರೆ ಕೂತ್ಕೊಂಡ್ರು. ಇದು ಭಾಳ ದೊಡ್ಡದು, ಗಮನಿಸಬೇಕಾದ್ದು. ಬಹುದೊಡ್ಡ ನಾಯಕರು ಮಾತ್ರ, ಅತ್ಯಂತ ದೊಡ್ಡ ನಾಯಕರು ಮಾತ್ರ ಮಾಡುವಂಥದ್ದು. ಯಾವುದಾದ್ರೂ ವ್ಯವಸ್ಥೆ ಮಾಡಿದ್ರೆ ತಾವೇ ದೊಡ್ಡವರಾಗಿ ಕೂತ್ಕೋತಾರೆ. ಆದರೆ ಅವ್ರು ಆಗಲಿಲ್ಲ. ವ್ಯವಸ್ಥೆಯನ್ನು ಕಟ್ಟಿ ಭದ್ರ ಮಾಡಿ ಬ್ರಹ್ಮಾನಂದರನ್ನ ಕೂಡಿಸಿ ತಾವು ಅಧ್ಯಕ್ಷರಾಗಲಿಲ್ಲ. ಯಾಕೆ ಗೊತ್ತಾ? He knew very well that a process-centered system lives longer than a person-centered organization. ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆಗಿಂತ ಒಂದು ಸೃಷ್ಟಿ, ಒಂದು ವ್ಯವಸ್ಥೆ ನಿರ್ಣಿತವಾದಂಥ ಒಂದು ಸಮಾಜ ಭಾಳ ದಿವಸ ಬದುಕ್ತದೆ ಅಂತ. ಇದಕ್ಕೊಂದು ಉದಾಹರಣೆ ಹೇಳಬೇಕು. ನಾನು ಇತ್ತೀಚೆಗೆ ವರ್ಷ ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಪಂಚದ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ ಅಂತ ಆಗಿದೆ. ಈ ವರ್ಷ ಸುಮಾರು 12-13 ವರ್ಷಗಳವರೆಗೂ ಹಾರ್ವರ್ಡ್ ಯೂನಿವರ್ಸಿಟಿ ನಂಬರ್ 1 ಆಗಿತ್ತು. ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ನಂಬರ್ 1 ಆಗಿದೆ ಪ್ರಪಂಚದಲ್ಲಿ. ನನಗೂ ಆಶ್ಚರ್ಯ, ಏನಿದು ಹಾರ್ವರ್ಡನ್ನು ಹಿಂದೆ ಹಾಕಿ ಕೇಂಬ್ರಿಡ್ಜ್ ನಂಬರ್ 1 ಆಯ್ತಲ್ಲ. ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗಬೇಕಾದಂದರೆ ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸ್ಥಾಪನೆಯಾದ 800ನೇ ವರ್ಷ. 800 ವರ್ಷ ಆಯಿತು ಕೇಂಬ್ರಿಡ್ಜ್ ಶುರುವಾಗಿ. ನನಗೆ ಆಶ್ಚರ್ಯ, 800 ವರ್ಷಗಳ ಹಿಂದೆ ಶುರು ಆದಂಥ ಒಂದು ಯೂನಿವರ್ಸಿಟಿ 800 ವರ್ಷಗಳ ಆದ ಮೇಲೆ ಕೂಡ ನಂಬರ್ 1 ಯೂನಿವರ್ಸಿಟಿ ಪ್ರಪಂಚದಲ್ಲಿ ಆಗಿರ್ತದೆ ಅಂದರೆ ಆ ದೃಷ್ಟಾರ ಹೇಗಿರಬೇಕು ನೋಡ್ಕೊಂಡಿರಬೇಕು, ಕ್ವಾಲಿಟಿ ಹೇಗಿರಬೇಕು. ನಾನು ಗಮನಿಸಿದೆ ಹೇಗೆ ಕ್ವಾಲಿಟಿ ಮಾಡ್ತಾರೆ ಅಂತ. ತೆಗೆದು ನೋಡಿ, ಸುಮಾರು 53 ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಅದರ ಫ್ಯಾಕಲ್ಟಿ ಲಿಸ್ಟಲ್ಲಿದ್ದಾರೆ, ಪಾಠ ಮಾಡುವಂಥವರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಕಲ್ಚರ್, ಒಂದು ಸಂಸ್ಥೆಗೆ ಅದರದೇ ಆದಂಥ ಒಂದು ಸಂಸ್ಕೃತಿ ಅಂತ ಇರ್ತದೆ. ಹೇಗೆ ಮಾಡಿದ್ದಾರೆ ಅಂದರೆ, ಅಲ್ಲೊಬ್ಬ ಎಕನಾಮಿಕ್ಸ್ ಪ್ರೊಫೆಸರ್ 2005ನೇ ಇಸ್ವಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಅವನಿಗೆ. 2006ನೇ ಇಸ್ವಿಗೆ ತನ್ನ ಹೆಂಡತಿ ಮಗಳ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದಾನೆ, ಪಿಕ್ನಿಕ್ ಮಾಡ್ಕೊಂಡು ಹೋಗಿದ್ದಾನೆ. ಕಾರ್ ಆ್ಯಕ್ಸಿಡೆಂಟ್ ಆಯಿತು. ಹೆಂಡತಿ ತಕ್ಷಣ ಸತ್ತೋದ್ಲು ಆ್ಯಕ್ಸಿಡೆಂಟಲ್ಲಿ. ಇರೋದೇ 3 ಜನ ಮನೆಯಲ್ಲಿ, ಹೆಂಡತಿ ಮಗಳು. ಆ ಮಗಳಿಗೆ ಕೋಮಾದಲ್ಲಾಗ್ಬಿಡ್ತು. ಸುಮಾರು 8-9 ತಿಂಗಳು ಕೋಮಾದಲ್ಲಿದ್ದು ಮುಂದೆ ತೀರ್ಕೊಂಡ್ಲ ಹುಡುಗಿ. ಆ ವರ್ಷ ಬಹು ಕಷ್ಟ ಆಗಿರ್ಬೇಕು ಆ ಮನುಷ್ಯನಿಗೆ. ಇರೋರಿಬ್ಬರು ಮನೇಲಿ ಇಬ್ಬರು ಹೋಗ್ಬಿಟ್ರಲ್ಲ ಅಂತ ದುಃಖ ಆಗಿರಬೇಕು. 2008ನೇ ಇಸ್ವಿಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಪತ್ರ ಬರೀತಾರೆ ಅವನಿಗೆ, ನೀವು ಬಹುದೊಡ್ಡ ಎಕನಾಮಿಕ್ಸ್ ಪ್ರೊಫೆಸರ್, ಒಪ್ಕೊಳ್ಳೋಣ, ನಿಮ್ಮ ಕಾಣಿಕೆ ಭಾಳ ದೊಡ್ಡದಾದದ್ದು, ಪ್ರಪಂಚಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಆದರೆ 2006 ಮತ್ತು 2007ರಲ್ಲಿ ನಿಮ್ಮ ಕಾಣಿಕೆ ಏನೂ ಬರಲಿಲ್ಲ. ಆದ್ದರಿಂದ ದಯವಿಟ್ಟು ಸ್ವಲ್ಪ ವರ್ಷ ಕೇಂಬ್ರಿಡ್ಜನ್ನು ಹೊರಗಿರಿ. ಏನಾದರೂ ಸಾಧನೆ ಮಾಡಿದ ತಕ್ಷಣ ಕೇಂಬ್ರಿಡ್ಜ್ 2 ಕೈಗಳಿಂದ ಬರಮಾಡ್ಕೊಳ್ಳುತ್ತೆ ಒಳಗೆ ಅಂತ. ನೈಸ್ ವೇ ಆಫ್ ಟರ್ಮಿನೇಷನ್ ಆಫ್ ಅಪಾಯಿಂಟ್ಮೆಂಟ್. ನೋ ಫ್ರೀ ಲಂಚ್. ಎಲ್ಲಿವರೆಗೂ ನಾನು ಹಿಂದಿನ ಕತೆ ಹೇಳ್ಕೊಂಡು ಬದುಕೋಂಗಿಲ್ಲ. ಐ ಡಿಡ್ ನಾಟ್ ಲಿವ್ ಆನ್ ದಿ ಪಾಸ್ಟ್ ಗ್ಲೋರಿ, ಐ ಮಸ್ಟ್ ಲಿವ್ ಆನ್ ದಿ ಪ್ರೆಸೆಂಟ್ ಪರ್ಫಾರ್ಮೆನ್ಸ್. ಎಷ್ಟು ಕಲ್ಚರ್ ಸೆಟ್ ಮಾಡಿದ್ದಾರೆ ಅಂದರೆ, ನೀವು ನೊಬೆಲ್ ಪ್ರಶಸ್ತಿ ಬಂದಿರಬೇಕು. ನಮ್ಮಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಪದ್ಮಶ್ರೀ ಬಂದರೆ ಜೀವನ ಪರ್ಯಂತ ಕೆಲಸ ಮಾಡೋ ಕಾರಣ ಇಲ್ಲ. ದಿನಕ್ಕೆ 2 ಸನ್ಮಾನ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಅಲ್ಲಿ ಸನ್ಮಾನ ಪ್ರಶ್ನೆ ಇಲ್ಲ. ಹೇಗೆ ವ್ಯವಸ್ಥೆ ಆಗಿದೆ, ಇದನ್ನು ವಿವೇಕಾನಂದರು 100 ವರ್ಷ ಹಿಂದೆ ಕಂಡ್ರು. ನಾನು ಮುಖ್ಯಸ್ಥನಾದರೆ ನನ್ನ ಸೆಳೆತ ಜಾಸ್ತಿ ಇರುತ್ತೆ, ಜನಕ್ಕೆ ನನ್ನ ಕಡೆ ಬರ್ತಾರೆ. ಬೇಡ, ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆ ಆಗೋದು ಬೇಡ, ಇದೊಂದು ತತ್ವ ಆಧಾರಿತವಾದಂಥ ಒಂದು ಸಂಸ್ಥೆ ಆಗಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಬರೆದಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ರಾಮಕೃಷ್ಣ ಮಠ ಬರೆದಿದ್ದಾರೆ. ಯಾರು ಹೇಗಿರಬೇಕು, ಯಾರು ಅಧ್ಯಕ್ಷರಾಗಬೇಕು, ಯಾರು ಜನರಲ್ ಸೆಕ್ರೆಟರಿ ಆಗಬೇಕು, ಅಷ್ಟೇ ಅಲ್ಲ
ಯಾವುದಾದ್ರೂ ಮಠ ಸ್ಥಾಪನೆ ಮಾಡಬೇಕಾದ್ರೆ ಏನೇನು ಕಂಡೀಷನ್ಸ್ ಇರಬೇಕು, ಆ ಮಠಕ್ಕೆ ಹಣಕಾಸು ಒದಗಿಸೋದು ಹೇಗೆ, ಎಲ್ಲವನ್ನೂ ಬರೆದಿಟ್ಟಿದ್ದಾರೆ. ಇದು ಅದ್ಭುತವಾದಂಥ ದೃಷ್ಟಿ. ನಾಳೆ ನಾಡಿದ್ದುಗಳನ್ನು, ಮುಂದಿನ ವರ್ಷಗಳನ್ನು ದಾಟಿ ಶತಮಾನಗಳ ಆಚೆ ನೋಡುವಂಥ ದೃಷ್ಟಿ ಇದು. ಇವತ್ತಿಗೂ ರಾಮಕೃಷ್ಣ ಆಶ್ರಮ ಗಟ್ಟಿಯಾಗಿ ನಿಂತ್ಕೊಂಡಿದೆ 100 ವರ್ಷದ ಮೇಲೆ ಕೂಡ. ಯಾಕಂದರೆ ಇವತ್ತಿಗಾದರೂ ಅಧ್ಯಕ್ಷರು ಯಾರು, ಎಷ್ಟು ಜನಕ್ಕೆ ನೆನಪಿದೆ ನೋಡಿ, ಹೇಳಿ ನೋಡೋಣ. ರಂಗನಾಥಾನಂದಜಿ ಇರೋ ತನಕ ನನಗೆ ಆ ವೈಯಕ್ತಿಕವಾಗಿ ಕಂಡದ್ದು ಆದ್ದರಿಂದ ನೆನಪಿರ್ತಿತ್ತು. ಬಹಳ ಜನಕ್ಕೆ ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲ, ಆದರೆ ರಾಮಕೃಷ್ಣ ಮಠ ಗೊತ್ತು. ಈಗ ಕೇಂಬ್ರಿಡ್ಜಿಗೆ ಹೋಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ, ಹುಡುಗರಿಗೆ ಗೊತ್ತಿಲ್ಲ. ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಗೊತ್ತು. ಒಂದು ವ್ಯವಸ್ಥೆ ಕೇಂದ್ರಿತವಾದಂಥ ವ್ಯವಸ್ಥೆ ಇರೋ ದೊಡ್ಡದಿದೆಯಲ್ಲ, ಅದು ಸಾವಿರಾರು ವರ್ಷ ಬಾಳುತ್ತೆ. ವ್ಯಕ್ತಿ ಕೇಂದ್ರಿತವಾದಂಥ ಯಾವುದೇ ವ್ಯವಸ್ಥೆ ವ್ಯಕ್ತಿ ಇರೋವರೆಗಾಗತ್ತೆ, ವ್ಯಕ್ತಿ ಹೋದ್ಮೇಲೆ ಹೋಗ್ಬಿಡುತ್ತೆ. ಅದನ್ನು ಕಂಡರಿಸಿ ತಾವು ಎಂದಿಗೂ ರಾಮಕೃಷ್ಣ ಮಠವನ್ನು ವ್ಯಕ್ತಿ ಕೇಂದ್ರಿತವನ್ನಾಗಿ ಮಾಡಲಿಲ್ಲ ಅನ್ನೋದು ಬಹುದೊಡ್ಡ ಹೆಜ್ಜೆ, ಅದ್ಭುತವಾದಂಥ ಸಾಧನೆ. ಇನ್ನೊಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದರು, ಅದೇ ತ್ರಿವಿಕ್ರಮ ಹೆಜ್ಜೆ ಅಂತ ಕರೆಯೋದು. ಅಲ್ಲಿವರೆಗೂ ಕಂಡರಿಸದಂಥ ಒಂದು ಕೆಲಸ ಮಾಡಿದರು. ಅವತ್ತಾದರೂ ಇವತ್ತಿಗಾದರೂ ಬಹುಮಟ್ಟಿಗೆ ಒಂದು ಜಾತಿಗೆ ಒಂದು ಮಠ ಅಂತ ಇದೆ, ಒಂದು ಮತಕ್ಕೆ ಒಂದು ಮಠ ಇದೆ. ನೀವು ಯಾವ ಮಠದವರು ಅಂತ ಕೇಳ್ತೀವಿ. ಒಂದೇ ಜಾತಿಯಲ್ಲಿ 10 ಮಠಗಳಾಗಿದ್ದಾವೆ. ಅದರಲ್ಲಿ ನಾ ಈ ಮಠಕ್ಕೆ ನಾನು ಮನೇಲಿ ತುಂಬ ಜಗಳಾಡ್ತೀನಿ. ಪಂಚಾಂಗ ಹ್ಯಾಂಗೆ ಬರೀತೀರೋ ಏನೋಪ್ಪ, ಒಬ್ಬರಿಗೆ ಏಕಾದಶಿ ಇವತ್ತು, ಮರುದಿವ್ಸ ಮತ್ತೊಬ್ಬರಿಗೆ ಅದೇ ನಕ್ಷತ್ರ, ಅದು ಹೆಂಗೆ ಕಾಣಿಸ್ತದೋ, ಯಾರ್ದೋ ಒಬ್ಬರು ಸೊಟ್ಟು ಗಣ್ಣಿರಬೇಕು ಅಂತ ನಾನು, ಇಬ್ಬರು ಪೈಕಿ ಒಬ್ಬರು. ಇಷ್ಟು ವ್ಯತ್ಯಾಸಗಳು. ನಾವು ಆ ಮಠದವರು ಹಂಗೆ ಮಾಡಲ್ಲ, ನಾವು ಈ ಮಠದವ್ರು ಹೀಗೆ ಮಾಡಲ್ಲ, ಇದೆಲ್ಲ ಒದ್ದಾಡ್ತೀವಲ್ಲ. ಅಂದರೆ ಒಂದೊಂದು ಜಾತಿಗೆ ಒಂದೊಂದು ಮಠ ಆಗಿದೆ. ಅವರು ಹೇಗೆ ಮಾಡಿದರು, ಇದು ಅದ್ಭುತವಾದದ್ದು. ಸ್ವಲ್ಪ ಆಳಕ್ಕೆ ಹೋಗ್ಬೇಕು ಇದಕ್ಕೆ. ನೋಡಿ, ಅಲ್ಲಿವರೆಗೆ ಹೇಗಿತ್ತು ಅಂದರೆ, ವಿವೇಕಾನಂದರು ಅನಲೈಸ್ ಮಾಡ್ತಾರೆ ಅದನ್ನು. ಪ್ರತಿಯೊಬ್ಬ ಮನುಷ್ಯಗೂ ಅವನದೇ ಆದ ಒಂದು ನಂಬಿಕೆ ಇದೆ. ನನ್ನ ನಂಬಿಕೆ ನನಗೊಂದಿದೆ, ಯಾವುದೋ ವಿಷಯದ ಬಗ್ಗೆ ನಂಬಿಕೆ ಇದೆ. ನಾನು ಇನ್ನೊಬ್ಬರು ಸಿಗ್ತಾರೆ, ಅವ್ರಿಗೂ ಅದೇ ನಂಬಿಕೆ ಇದೆ. ಹೌದಲ್ಲ, ಇಬ್ಬರು ಒಂದೇ ನಂಬ್ಕೋತೀವಲ್ವಾ ಅಂತ ಸ್ನೇಹ ಬಲಿಯುತ್ತದೆ. ಇಬ್ಬರು ಒಂದೇ ನಂಬಿಕೆ ಇರುವಂಥದ್ದು. ಹುಡುಕಾಡ್ತಾ ಇರ್ತೀವಿ, ಇನ್ನೊಂದು 4 ಜನ ಸಿಗ್ತಾರೆ ಅಂಥವ್ರು, ಒಂದು ಅಸೋಸಿಯೇಷನ್ ಆಯಿತು. ನಾವು ಶನಿವಾರ ಮೀಟ್ ಮಾಡೋಣ, ನಾವೆಲ್ಲ ವಿಚಾರ ಮಾಡುವಂಥವ್ರು, ನನ್ನ ನಂಬಿಕೆಗಳು ಒಂದೇ ಆಯಿತು. ಹೀಗೇನು ಮಾಡ್ತೀನಿ ಗೊತ್ತಾ, ನಾನು ಹುಡ್ಕೊಂಡು ಹೋಗಿ ಅದೇ ಥರದ ನಂಬಿಕೆ ಇರುವಂಥ ಜನರನ್ನು ಸೇರಿಸ್ಕೊಂಬರ್ತೇನೆ. ನನ್ನದೊಂದು ಗುಂಪಾಯಿತು. ಅದಕ್ಕೆ ಹೇಳ್ತಾರೆ, ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಎ ಕಲೆಕ್ಟಿವ್ ಫೇತ್. ಒಂದು ವ್ಯಕ್ತಿಶಃ ನಂಬಿಕೆ ಹೋಗಿ ಸಾಮೂಹಿಕ ನಂಬಿಕೆ ಆಯಿತು. ಅದನ್ನೊಬ್ಬ ಫಿಲಾಸಫರ್ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ. ಗುರ್ಜೀಫ್ ಅನ್ನೋ ರಷ್ಯನ್ ಫಿಲಾಸಫರ್ ಬರೀತಾನೆ, ವೆನ್ ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಕಲೆಕ್ಟಿವ್ ಫೇತ್, ಇಟ್ ಬಿಕಮ್ಸ್ ಎಂಪೈರ್ ಮೇಕಿಂಗ್, ಇಟ್ ಬಿಕಮ್ಸ್ ಅಗ್ರೆಸಿವ್, ಇಟ್ ಬಿಕಮ್ಸ್ ಕಾಂಕರಿಂಗ್. ಅವಾಗೇನಾಗುತ್ತೆ, ಕಲೆಕ್ಟಿವ್ ಫೇತ್, ಒಂದು 100 ಜನ ಸೇರಿಕೊಂಡು 1000 ಜನ ಸೇರಿಕೊಂಡು ನಂಬಿಕೆ ಅಂದರೆ ನಮ್ಮ ನಂಬಿಕೆನೇ ಬೆಸ್ಟ್ ನಂಬಿಕೆ, ನಿಮ್ದಲ್ಲ, ನಮ್ಗಿಂತ ದೊಡ್ಡದು. ಈಗ ಜಗಳ ನೋಡಿದ್ದೀವಲ್ಲ, ಮತಗಳು ನೋಡಿ ಜಗಳ ಬಂದಿರೋದು ಯಾಕೆ ಗೊತ್ತಾ, ನನ್ನ ಮತ ದೊಡ್ಡದು ಅಂತ ಬಂದಿರುವಂಥದ್ದು. ಅದನ್ನು ವೈಯಕ್ತಿಕ ನಂಬಿಕೆ ಆಗಿದ್ದಾಗ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅದೊಂದು ಸಾಮೂಹಿಕ ನಂಬಿಕೆ ಆದಾಗ ಅದು ಜಗತ್ತನ್ನು ಗೆಲ್ಲಬೇಕು ಅನ್ನತ್ತೆ, ತಾನೇ ಸತ್ಯ ಅನ್ನತ್ತೆ, ನಿಮ್ಗಿಂತ ನಾನು ದೊಡ್ಡದು ಅನಿಸುತ್ತೆ, ಸ್ವಲ್ಪ ವಕ್ರ ಆಗತ್ತೆ, ಉಗ್ರ ಆಗತ್ತೆ, ಜಗಳ ಬರುತ್ತೆ. ಅದನ್ನು ವಿವೇಕಾನಂದ ಕಂಡ್ರೆ ಏನು ಮಾಡಿದರೆ ಗೊತ್ತಾ, ಆ ಸಾಮೂಹಿಕ ನಂಬಿಕೆಯನ್ನು ವೈಯಕ್ತಿಕ ನಂಬಿಕೆಯನ್ನಾಗಿ ಮಾಡಿಬಿಟ್ರು. ಹೇಗೆ, ನೀವು ಯಾವ ಜಾತಿ ಗೊತ್ತಿಲ್ಲ ನನಗೆ, ಯಾವ ಜಾತಿಯವರಾದರೂ ಸನ್ಯಾಸಿಗಳಾಗಬಹುದು ರಾಮಕೃಷ್ಣ ಆಶ್ರಮದಲ್ಲಿ. ಈಗಾದರೂ ಹಿಂದೆ ಜೈನರಾಗಿದ್ದವರು ಸನ್ಯಾಸಿಗಳಾಗಿದ್ದಾರೆ, ಎಲ್ಲ ಜಾತಿಯವರು ಸನ್ಯಾಸಿಗಳಾಗಿದ್ದಾರೆ. ನಿಮ್ಮ ಜಾತಿ ಮುಖ್ಯ ಅಲ್ಲ, ವೈಯಕ್ತಿಕ ನಂಬಿಕೆ ನಿಮ್ಮದು. ಈ ತತ್ವಗಳ ನಂಬಿಕೆ ಇದೆಯೋ, ರಾಮಕೃಷ್ಣ ಆಶ್ರಮದ ಕಾನ್ಸ್ಟಿಟ್ಯೂಷನಲ್ಲಿ ಹಾಕಿದ್ದೀವಿ, ಈ ತತ್ವಗಳ ನಂಬಿಕೆ ಇದೆಯೋ, ಇದರಲ್ಲಿ ಶ್ರದ್ಧೆ ಇದೆಯೋ ನಿಮಗೆ, ಬನ್ನಿ, ನಿಮ್ಮ ಹಿಂದಿನ ಕೇಳೋಲ್ಲ ನಾವು ಯಾರು. ಇದು ಬಹಳ ಅದ್ಭುತ ಅನಿಸುತ್ತೆ. ಸಾಮೂಹಿಕ ನಂಬಿಕೆಯನ್ನು ತೆಗೆದು ವೈಯಕ್ತಿಕ ನಂಬಿಕೆಯನ್ನು ತತ್ವದ ಆಧಾರದ ಮೇಲೆ ಜೋಡಿಸುವಂಥದ್ದು ರಾಮಕೃಷ್ಣ ಮಠವನ್ನು ಮಾಡಿದ್ದ ಹಾಗೆ ಮಾಡಿದ ಮೇಲೆ ಮುಂದೆ ಬಂದಂಥ ಮಠಗಳು ಎಲ್ಲರೂ ಹಾಗೆ ಮಾಡಬೇಕಾಯಿತು. ಗಮನಿಸಬೇಕಾದದ್ದು, ಚಿನ್ಮಯ ಮಿಷನ್ ಆಗ್ಬೋದು, ಸತ್ಯಸಾಯಿ ಆರ್ಗನೈಸೇಷನ್ ಆಗ್ಬೋದು, ಹೆಸರುಗಳು ಬೇಡ, ಬೇರೆ ಯಾವ್ದು ಆರ್ಗನೈಸೇಷನ್ ಬಂದರೂ ಕೂಡ ಜಾತಿಯ ಆಧಾರದ ಮೇಲೆ ಬರೋಕೆ ಆಗದೇ ಇದ್ದಂಗೆ ಆಯಿತು. ಹಳೆ ಉಳ್ಕೊಂಡಿದ್ದಾವೆ ಹಾಗೆ, ಆ ಮಾತು ಬೇರೆ. ಆದರೆ ಹೊಸದಾಗಿ ಚಿಂತನೆ ಮಾಡುವಂಥದ್ದು, ಮೊದಲನೇ ಬಾರಿಗೆ ನೀವು ಯಾವ ಜಾತಿ ಯಾವ ಮತ ಅಂತ ಬೇಕಿಲ್ಲ, ತತ್ವದ ಆಧಾರದ ಮೇಲೆ ಬರೋದಾದರೆ ಬನ್ನಿ ಅಂತ ಹೇಳಿ ಇದುವರೆಗೂ ದೇಶದಲ್ಲಿ ಬಹುಶಃ ಮೊದಲನೇ ಬಾರಿಗೆ ಇದಾದಂಥದ್ದು. ಇಂಥ ವಿವೇಕಾನಂದರು ಸನ್ಯಾಸ ಧರ್ಮದ ವಿಶೇಷವಾದಂಥ ಕಲ್ಪನೆ ನಮಗೆ ಕೊಟ್ಟರು. ಯಾವ ಥರದ ಸನ್ಯಾಸ ಇದು? ಎಲ್ಲರಿಂದ ವಿಮುಕ್ತಿ ಹೊಂದಿ ಸಮಾಜ ವಿಮುಖವಾಗಿ ಬೇರೆ ಕಡೆ ಹೋಗುವಂಥದ್ದಲ್ಲ. ಸಮಾಜದ ಆಳಕ್ಕೆ ಹೋಗಬೇಕು, ಸಮಾಜ ಚಿಂತನೆಯಲ್ಲಿ ತೊಡಗಬೇಕು, ಅವರ ನಗುವಿನಲ್ಲಿ ತಾನು ನಗುವಾಗಬೇಕು, ಅವರ ಅಳುವಿನಲ್ಲಿ ತಾನು ಅಳಬೇಕು, ಅವರ ಜೊತೆಗೆ ಬದುಕಬೇಕು, ಇರುವಂಥ ದೋಷಗಳನ್ನು ವಿಮರ್ಶೆ ಮಾಡಬೇಕು. ಬರೀ ವಿಮರ್ಶೆ ಮಾಡೋದಲ್ಲ, ತಾನು ನಡೆದು ತೋರಿಸಬೇಕು. ಇದಂಥ ಸನ್ಯಾಸ ಕಲ್ಪನೆಯನ್ನು ಬಹುಶಃ ಅಲ್ಲಿವರೆಗೆ ಯಾರೂ ಕೊಟ್ಟಿರಲಿಲ್ಲ. ಮತ್ತು ಇನ್ನೊಂದು, ಆ ಉತ್ಸಾಹ, ಜೀವನೋತ್ಸಾಹ.
ಸನ್ಯಾಸ ಅಂದರೆ ಉದ್ದು ಮುಖ ಮಾಡ್ಕೊಂಡು ಕೂತ್ಬೇಕು ಅಂತಲ್ಲ, ಮಣಮಣ ಅನ್ಬೇಕು ಅಂತಲ್ಲ. ಅವ್ರು ಹೇಳ್ತಾರಲ್ಲ, ಹೆಂಗಸನೇ ಮಣಮಣ ಅನ್ಕೊಂಡು ಕೂತ್ಕೊಂಡ್ರೆ ಮುಕ್ತಿ ಸಿಗತ್ತಾ ನಿಮಗೆ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ಬೇಕಾದದ್ದೇನು ಆ ಜೀವನೋತ್ಸಾಹ, ಆ ಉತ್ಸಾಹ, ಅದ್ಭುತ ಕೆಲಸ ತಾವು ಮಾಡ್ತೀವಿ ಅನ್ನುವಂಥದ್ದು, ತನ್ನನ್ನು ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು, ಕ್ಷಣಕ್ಕೂ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು, ಒಂದು ತಪ್ಪಾದರೆ ತಪ್ಪಾಯಿತು ಅಂತ ಒಪ್ಕೊಳ್ಳುವಂಥದ್ದು. ಅವ್ರು ಹೇಳ್ತಾರೆ, ಒಂದ್ಸಲ ಕಾಶ್ಮೀರಕ್ಕೆ ಹೋದಾಗ ಅಲ್ಲೊಂದು ದುರ್ಗಾದೇವಿ ದೇವಸ್ಥಾನ ಒಡೆದು ಹಾಕಿಬಿಟ್ಟಿದ್ದಾರೆ, ಎಲ್ಲರೂ ಚಿಂದಿ ಹಾಕಿ ಹೋಗಿದೆ ಅದಲ್ಲ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಸಿಟ್ಟು ಬಂದ್ಬಿಡ್ತು, ಯಾರೋ ಬಂದು ಆಕ್ರಮಣ ಮಾಡಿ ನನ್ನ ದೇವಿ ವಿಗ್ರಹವನ್ನು ಒಡೆದು ಹಾಕಿಬಿಟ್ಟಿದ್ದಾರಲ್ಲ ಅಂತ. ಸನ್ಯಾಸಿಗಳಿಗೆ ಕೋಪ ಬೇಡ ಅಂತೀವಲ್ಲ, ಸಿಟ್ಟು ಬರೋದು ಅವ್ರಿಗೆ, ಸಾಧ್ಯ ಸಿಟ್ಟು ಬರೋದು. ಸಿಟ್ಟು ಬಂದು ಹೇಳಿದ್ರಂತೆ, ಎಕ್ದಮ್ ಎತ್ಕೊಂಡು ಹೇಳಿದ್ರಂತೆ, ತಾಯಿ, ಯಾರು ನಿನ್ನ ವಿಗ್ರಹವನ್ನು, ನಿನ್ನ ದೇವಸ್ಥಾನವನ್ನು ಭಗ್ನ ಮಾಡಿದ್ದಾರೋ ಅವ್ರನ್ನ ಬಿಡೋ ತನಕ ನಾನು ವಿಶ್ರಾಂತಿ ತಗೊಳ್ಳಲ್ಲ ಅಂತ ಅಂದ ಮರುಕ್ಷಣ ಅವ್ರ ಕಿವಿಯಲ್ಲಿ ತಾಯಿ ಹೇಳಿದಂಗೆ ಆಯಿತು. ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ನನಗೆ ಒಂದು ದೇವಸ್ಥಾನ ಕಟ್ಸ್ಕೊಳ್ಳೋಕ್ಕಾಗಲ್ಲೇನಪ್ಪ? ಇದು ಆತ್ಮ ಪರೀಕ್ಷೆ ಮಾಡ್ಕೊಳ್ಳೋಂಥದ್ದು. ಅವ್ರು ಹೇಳ್ತಾರೆ, ತಾಯಿ ನನ್ನ ಕಿವಿಯಲ್ಲಿ ಹೇಳಿದ್ಲು, ಇಡೀ ಸೃಷ್ಟಿಯನ್ನು ಮಾಡಿದಂಥ ನಾನು ಒಂದು ದೇವಸ್ಥಾನ ಕಟ್ಸ್ಕೊಳ್ಳೋಕ್ಕಾಗಲ್ವಾ, ನೀನೇ ಕಟ್ಸ್ಕೊಡ್ಬೇಕಾದನ? ಆಗ ಅನಿಸ್ತಂತೆ, ಅಮ್ಮ ಅದು ಮಾಡಲ್ಲ ನಾನು. ನೋಡಿ, ತನ್ನ ಆತ್ಮ ಪರೀಕ್ಷೆ ಮಾಡ್ಕೊಳ್ಳೋದು ಬರೀ ತನ್ನ ಮನಸ್ಸಿಗಲ್ಲ, ಹೊರಗಡೆ ಹೇಳ್ತಾರೆ ಹೀಗಾಯಿತು ನನಗೆ ಅಂತ. ತನ್ನ ಎದೆಯನ್ನು ಬಿಚ್ಚಿಡುವಂಥದ್ದು, ಜನರ ಒಂದು ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು, ತಮಾಷೆಯಲ್ಲಿ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆಗೆ ಒಂದಾಗಿ ಹೋಗುವಂಥ ಸನ್ಯಾಸ ಅತ್ಯಂತ ಅಪರೂಪವಾದಂಥ ಸನ್ಯಾಸ. ಇವತ್ತಿಗೂ ಕೂಡ ಅವ್ರು ಹೇಳ್ತಾರೆ, ಸನ್ಯಾಸ ಅಂದರೆ ಒಣ ಆಗಿ ಒದ್ದಾಡ್ಕೊಂಡು ಬದುಕಬೇಕು ಅಂತಿಲ್ಲ. ಚೆನ್ನಾಗಿ ಬದುಕಿ, ವಿಚಾರ ಮಾಡಿ, ವೈಚಾರಿಕ ಮನೋಭಾವವನ್ನು ತುಂಬಿ, ಮತ್ತು ಪ್ರತಿಕ್ಷಣ ಸನ್ಯಾಸಿ ಬದಲಾಗಬೇಕು, ಸಮಾಜ ಬದಲಾಗಬೇಕು ಅಂತ ಹೇಳಿ ಕೊಟ್ಟಂಥ ವಿವೇಕಾನಂದರು ನಮಗೆಲ್ರಿಗೂ ಆದರ್ಶ ಆಗಿದ್ದಾರೆ. ಇದು ಮೂರನೇ ಹಂತ ನಾನು ತಗೋಬೇಕಾದದ್ದು ಪರುಷಮಣಿ ಅಂತ ಹೇಳಿದೆ. ಆ ಪರುಷಮಣಿ ವಿಶ್ಲೇಷಣೆ ಸ್ವಲ್ಪ ಹೇಳಿ ಮಾತು ನಿಲ್ಲಿಸ್ತೇನೆ. ಪರುಷಮಣಿ ಅಂದ್ರೇನು? ನಾವು ನಂಬ್ಕೊಂಡಿದ್ದೇವೆ, ಕಲ್ಪನೆ ಅದು, ನಿಜವಾಗಿಲ್ಲ. ಅದು ಒಂದು ಶಿಲೆ, ಒಂದು ಕಲ್ಲು. ಆ ಕಲ್ಲನ್ನು ಯಾವುದಕ್ಕೆ ಮುಟ್ಟಿಸಿದ್ರೂ ಅದು ಬಂಗಾರವನ್ನಾಗಿ ಮಾಡುತ್ತೆ. ಯಾವ ವಸ್ತುವನ್ನಾದರೂ ಬಂಗಾರ ಮಾಡುವಂಥದ್ದು ಪರುಷ ಶಿಲೆ ಅಂತ ಕರೀತಾರೆ. ಅದನ್ನು ನಾವು ಇಂಗ್ಲೀಷಲ್ಲಿ ಮಿಡಾಸ್ ಟಚ್ ಅಂತ ಹೇಳ್ತೀವಿ. ಆ ಮಿಡಾಸನ ಕರ್ಮ ಪಾಪ, ಅವನೇನೋ ಕೇಳ್ಕೊಂಬಿಟ್ಟ, ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ. ಫಿಲಾಸಫರ್ ಸ್ಟೋನ್ ಮಿಡಾಸ್ ಅಂತಿದ್ದ, ಅವನೇನು ಮಾಡಿದ, ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ ಕೇಳ್ಕೊಂಬಿಟ್ಟ, ದೇವರು ಕೊಟ್ಬಿಟ್ಟ ಅವನಿಗೆ. ಸಂತೋಷ, ಏನು ಮುಟ್ಟಿದ ಎಲ್ಲ ಬಂಗಾರ ಆಯಿತು. ಮಗಳು ಓಡಿ ಬಂದು ಅಪ್ಕೊಂಡ, ಬಂಗಾರ ಆಗಿ ಹೋದ್ಲು. ಆಗ ಅರ್ಥ ಆಯ್ತು ಅವನಿಗೆ, ಯಾವುದೂ ಅತಿಯಾದರೆ ಒಳ್ಳೆಯದಲ್ಲ ಅಂತ. ಆದರೆ ಇದು ಬೇರೆ ಥರದ ಪರುಷಶಿಲೆ. ಫಿಲಾಸಫರ್ ಸ್ಟೋನ್ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು ಪರುಷಶಿಲೆ. ಯಾಕೆ ಹೇಳ್ತೀನಿ ಅಂದರೆ, ವಿವೇಕಾನಂದರು ಯಾವುದನ್ನು ಮುಟ್ಟಿದ್ರೋ, ಯಾವ ದರ್ಶನ ಮಾಡಿದ್ರೋ ಅದನ್ನು ಪೂರ್ತಿ ಬದಲಾಗುವವರೆಗೂ ಬಿಡಲಿಲ್ಲ. ಕೆಲವರು ಹಾಗಿರ್ತಾರೆ, ಅವ್ರು ಏನು ಮುಟ್ಟಿದ್ದು ಚಿನ್ನ ಆಗ್ತದೆ. ವಿವೇಕಾನಂದರು ಹಾಗಿದ್ದರು ಅಂತ ಒಂದು ಅಡಿಗರು ಒಂದು ಪದ್ಯ ಬರ್ತದೆ, ನನಗೆ ಭಾಳ ಇಷ್ಟವಾದಂಥ ಪದ್ಯ ಅದು. ನನ್ನ ಅವತಾರ ಅಂತ ಬರೀತಾರೆ, ನನ್ನ ಅವತಾರ ಅಂತ. ಅದರ ಬರೀತಾರೆ, ರಾಮ ಇದ್ನಲ್ಲ ಉದ್ದಂಡ ದೊರ್ದಂಡ, ರಾಮ ಇದ್ನಲ್ಲ ಕೋದಂಡ, ರಾಮ ಇದ್ನಲ್ಲ, ರಾಮ ಬ್ರಿಡ್ಜ್ ಕಟ್ಟಿದ್ನಲ್ಲ ಸಮುದ್ರಕ್ಕೆ, ನಾನು ಅಲ್ಲೇ ಇದ್ದೆ ಸ್ವಾಮಿ, ಅವನ ಪಕ್ಕದಲ್ಲಿ ನಾನೇ ಇದ್ದೆ, ಮೊದಲನೇ ಕಲ್ಲು ನಾನೇ ಹಾಕಿದ್ದು. ರಾಮನಿಗೆ ಜಯಕೋಲ್ ಘೋಷ ಮಾಡಿದವನು ನಾನೇ ಮೊದಲೇ ಇದ್ದವನು. ಆದರೆ ಅವನು ರಾಮ ಆಗಿ ಅವತಾರ ಪುರುಷ ಆದ, ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಕೃಷ್ಣ ಗೋವರ್ಧನಗಿರಿ ಎತ್ತಿದ ಪಕ್ಕದಲ್ಲೇ ಇದ್ದೆ ನಾನು. ರಾಸಕ್ರೀಡೆಯಲ್ಲೂ ನಾನು ಇದ್ದೆ ಸ್ವಾಮಿ, ಇದ್ದೆ ನಾನು. ಆದರೆ ಕೃಷ್ಣ ದೊಡ್ಡವನಾದ, ನಾನು ಅಲ್ಲೇ ಉಳ್ಕೊಂಡೆ ಅಂತ ಹೇಳ್ತಾ ಕೊನೆ ಗಾಂಧಿ ಬಗ್ಗೆ ಹೇಳ್ತಾರೆ, ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನು ಕಬ್ಬಿಣ, ಕರಿ ಕಬ್ಬಿಣ. ನಾನು ಗಾಂಧಿ ಜೊತೆಗೆ ಇದ್ದೆ. ಮೊದಲು ಗಾಂಧಿ ಟೋಪಿ ಹಾಕ್ಕೊಂಡದ್ದು ನಾನೇ, ಗಾಂಧೀಜಿಕ್ಕಿ ಜಯಂದವನು ನಾನೇ, ಅವ್ರ ಜೊತೆಗೆ ಇದ್ದೆ. ಆದರೆ ಯಾವ ರಸವು ಸೋಂಕಿತವನ, ಯಾವ ರಸ ಮುಡ್ತೋ ಆ ಮನುಷ್ಯನಿಗೆ ಗೊತ್ತಾಗಲಿಲ್ಲ. ಯಾವ ಶಿಲೆ ತಾಗಿತೋ, ಅದೇ ಪರುಷ ಶಿಲೆ ತಾಗಿತೋ ಗೊತ್ತಾಗಲಿಲ್ಲ. ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ಆದರೆ ನಾನು ಲೋಹ, ಕಬ್ಬಿಣ, ಕರಿ ಕಬ್ಬಿಣ, ಆ ಕಬ್ಬಿಣ ಗುಡ್ಕೊಂಡ್ಬಿಟ್ಟೆ ಅಂತ. ಆ ರಸ ತಟ್ಟಬೇಕು. ರಸ ತಟ್ಟಿದಾಗ ಆ ಬದಲಾವಣೆಯಾಗಿ ಹೋಗುವಂಥದ್ದು. ವಿವೇಕಾನಂದರ ಸಂಪರ್ಕಕ್ಕೆ ಬಂದಂಥವರು ಪ್ರತಿಯೊಬ್ಬರು ಕೂಡ ಹಾಗೆ ಚಿನ್ನವಾಗಿ ಹೋದರು ಅಂತ. ಅದನ್ನು ಜಿ ಎಸ್ ಶಿವರುದ್ರಪ್ಪನವರು ಶ್ರೀ ವಿವೇಕಾನಂದ ಅನ್ನೋ ಕವನದಲ್ಲಿ ಎಷ್ಟು ಚೆಂದ ಬರೀತಾರೆ. 3 ಸಾಲು, ಮೊದಲೇನು 3 ಸಾಲು ಹೇಳ್ತೇನೆ. ಅವ್ರು ಹೇಳ್ತಾರೆ, ಪರಮಹಂಸಾಚಲದ ಶಿವಗಂಗೆಯನ್ನು ತಂದು ಜಗಕ್ಕೆಲ್ಲ ಹರಿಸಿರುವ ಯೋಗ ಪುರುಷ, ಮುಟ್ಟಿದ್ದು ಹೊನ್ನಾಯಿತು ದಿವ್ಯ ಪುರುಷ ಅಂತ ವಿವೇಕಾನಂದರ ಬಗ್ಗೆ ಹೇಳೋದು. ಪರಮಹಂಸಾಚಲ, ರಾಮಕೃಷ್ಣ ಪರಮಹಂಸ, ಆ ಪರ್ವತದಿಂದ ಇದ್ದಂಥ ಶಿವಗಂಗೆಯನ್ನು ತಂದು ಜಗತ್ತಿಗೆಲ್ಲ ಹರಿಸಿದೆಯಲ್ಲಪ್ಪ, ಜಗಕ್ಕೆಲ್ಲ ಹರಿಸಿರುವ ಯೋಗ ಪುರುಷ, ಮುಟ್ಟಿದ್ದು ಹೊನ್ನಾಯಿತು ದಿವ್ಯ ಪುರುಷ. ವಿವೇಕಾನಂದರು ಮುಟ್ಟಿದ್ದೆಲ್ಲ ಹೊನ್ನಾಯಿತು, ವ್ಯವಸ್ಥೆ ಆಯಿತು, ಮನುಷ್ಯರಾಯಿತು. ಸಾಮಾನ್ಯರಾಗಿದ್ದವರು ಅಸಾಮಾನ್ಯರಾಗಿ ಹೋದರು.
ಶಕ್ತಿ ಇಲ್ಲ ಅಂದ್ಕೊಂಡವರು ಸಾಮಾನ್ಯ ಶಕ್ತಿ ಉಳ್ಳವರಾದರು. ಯಾವ ವ್ಯವಸ್ಥೆ ಕುಸಿದು ಹೋಗಿತ್ತೋ ವ್ಯವಸ್ಥೆ ಸರಿಯಾಯಿತು. ವಿವೇಕಾನಂದರ ನಾನು 3 ಎಳೆಗಳನ್ನು ಇಟ್ಕೊಂಡು ಮಾತಾಡ್ತೀನಿ ಅಂತ ಶುರು ಮಾಡಿದಾಗ ಆ ಕೊನೆಯ ಎಳೆಯನ್ನು ಪೌರುಷಮಣಿ ಅಂತ ಕರೆದಿದೆ. ಯಾವ ಶಿಲೆ ಮತ್ತೊಂದನ್ನು ಮುಟ್ಟಿದಾಗ ಬಂಗಾರವನ್ನಾಗಿ ಮಾಡ್ತದೋ ಅಂಥ ಶಿಲೆ ಪೌರುಷಮಣಿ ಅಂತ ಕರಿತೇವೆ. ಫಿಲಾಸಫರ್ ಸ್ಟೋನ್ ಅನ್ಬೋದು, ಟಚ್ ಸ್ಟೋನ್ ಅಂತ ಕರೀತಾರೆ. ಅದೊಂದು ಅದ್ಭುತವಾದಂಥ ಶಕ್ತಿ. ವಿವೇಕಾನಂದರು ಒಂದು ಪೌರುಷಮಣಿಯಾಗಿ ಜನರನ್ನು ಹೇಗೆ ಪರಿವರ್ತನೆಗೊಳಿಸಿದರು ಅನ್ನೋದು ನೋಡೋದಕ್ಕೋಸ್ಕರ ನಿನ್ನೆ ಅಡಿಗರ ಕವನದೊಂದು GS ಶಿವರುದ್ರಪ್ಪನವರ ಕವನದ ಕೆಲವು ಭಾಗಗಳನ್ನು ನೋಡಿ ಹೇಳಿದೆ. ಒಂದು ವಿಶೇಷವಾಗಿ ಅದ್ಭುತ ಅನಿಸೋದು ಇದೀಗ ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದ ಹಾಗೆ, ಬದುಕಿನ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ. ಭಾಳ ಅಪರೂಪ ಇದು. ಸಾಮಾನ್ಯವಾಗಿ ಒಬ್ಬ ದೊಡ್ಡ ಕಲಾವಿದ ಇನ್ನಷ್ಟು ಜನ ಕಲಾವಿದರಿಗೆ ಪ್ರೋತ್ಸಾಹಿಸ್ತಾನೆ. ಅವರನ್ನು ಕಂಡು ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಇನ್ನೊಂದಿಷ್ಟು ಜನ ಕಲಾವಿದರಾಗ್ತಾರೆ. ಒಬ್ಬ ನೃತ್ಯಪಟುವನ್ನು ನೋಡಿ ಇನ್ನೊಂದಿಷ್ಟು ಜನ ನೃತ್ಯಕ್ಕೆ ಹೋಗ್ತಾರೆ. ಹಾಡುಗಾರನ ನೋಡಿ ಹಾಡುಗಾರರಾಗ್ತಾರೆ. ಒಬ್ಬ ರಾಜಕಾರಣಿಯನ್ನು ನೋಡಿ ಇನ್ನೊಂದಿಷ್ಟು ಜನ ರಾಜಕಾರಣಿಗಳಾಗಬಹುದು. ಒಬ್ಬ ಒಳ್ಳೆಯ ವೈದ್ಯನನ್ನು ನೋಡಿ ಮಾದರಿ ಆಗಾರಿಸ್ಕೊಂಡು ವೈದ್ಯರಾಗಿದ್ದಾರೆ. ಅಂದರೆ ಏನರ್ಥ ಅಂದರೆ, ಸಾಮಾನ್ಯವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋದವರು ತಮ್ಮ ಕ್ಷೇತ್ರದಲ್ಲಿರುವಂಥ ಬೇಕಾದಷ್ಟು ಜನರ ಮೇಲೆ ಪರಿಣಾಮ ಬೀರ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಅವ್ರಿಗೆ ಉತ್ತೇಜನ ಕೊಡ್ತಾರೆ, ಸ್ಫೂರ್ತಿಯ ಚಿಲುಮೆ ಆಗ್ತಾರೆ. ಆದರೆ ವಿವೇಕಾನಂದರ ಜೀವನ ನೋಡಿದಾಗ ದ ಸ್ಪೆಕ್ಟ್ರಮ್ ಈಸ್ ಸೋ ವೈಡ್. ಅವರು ಮದ್ರಾಸಿಗೆ ಬಂದಾಗ ಮರೀನಾ ಬೀಚಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ, ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮುದುಕಿ ಓಡಿ ಬಂದು ವಿವೇಕಾನಂದರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಳ್ತಾ ಇದ್ಲಂತೆ. ಯಾಕೆ ಅಳ್ತೀಯ ನೀನು, ಯಾರು ಅವರು ಅಂದರೆ, ಏನೋ ಗೊತ್ತಿಲ್ಲ ಕಣಪ್ಪ, ಅವನು ದೇವರೇ ಅವನು ಅಂತ. ಏನೂ ಅರಿಯದಂಥ ಒಬ್ಬ ಅನಕ್ಷರಸ್ಥ ಮಹಿಳೆ ಅವರಿಂದ ಸ್ಫೂರ್ತಿ ಪಡ್ಕೊಳ್ಬೇಕಾದ್ರೆ ಅಧಿಕಾರಿಗಳ ಸ್ಫೂರ್ತಿ ಪಡ್ಕೊಂಡಿದ್ದಾರೆ, ಸಾಹಿತಿಗಳು ಹೇಳಿದ್ದಾರೆ. ಮಹಾತ್ಮ ಗಾಂಧಿಯವರಂಥ ಸಮಾಜ ಸುಧಾರಕರು ಹೇಳ್ತಾರೆ, ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದ ಮೇಲೆ ನನ್ನ ದೇಶ ಪ್ರೇಮ 100 ಮಡಿ ಆಯಿತು ಅಂತ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಮಗೇನಾದರೂ ಮಾದರಿ ಸಿಗೋದಿದ್ದರೆ ಜೀವನಕ್ಕೆ ವಿವೇಕಾನಂದರ ಜೀವನದಲ್ಲಿ ಸಿಗ್ತದೆ ಅಂತ. ಎಲ್ಲರೂ ಮೆಚ್ಚಿಕೊಂಡವರೇ. ಅಂದರೆ ಇಂಥ ಜನ ಮೆಚ್ಚಲಿಲ್ಲ ಅಂತಲ್ಲ, ಅತ್ಯಂತ ತೀಕ್ಷ್ಣನಾದಂಥ ವಿಮರ್ಶಕರಾದಂಥ ಅರವಿಂದೋ ಹೇಳ್ತಾರೆ ಅವ್ರ ಬಗ್ಗೆ, ವಿವೇಕಾನಂದರ ಬಗ್ಗೆ ಅದ್ಭುತ ಮಾತನ್ನು ಹೇಳ್ತಾರೆ. ಅಂದರೆ ಜೀವನದ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ ಅನ್ನುವಂಥದ್ದು. ಇಷ್ಟೊಂದು ಸಮಾಜದಲ್ಲಿರುವಂಥ ಜನಕ್ಕೆ ಮೆಚ್ಚುಗೆ ಆಗುವಾಗಿ ಹೇಗೆ ಸಾಧ್ಯ ಆಯಿತು ವಿವೇಕಾನಂದರಿಗೆ ಅಂತ ಇದಕ್ಕೆ ಒಂದು ವಿಚಾರ ಮಾಡಿದಾಗ ಅನಿಸುತ್ತೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಒಂದು ಅದ್ಭುತವಾದಂಥ ಚೈತನ್ಯ, ಅದು ಒಂದೇ ಸ್ತರದಲ್ಲಿ ಕೆಲಸ ಮಾಡೋಲ್ಲ. ಸಾಮಾನ್ಯ ಮನುಷ್ಯರು ಒಂದು ಸ್ತರದಲ್ಲೇ ಕೆಲಸ ಮಾಡ್ತಾರೆ. ಒಬ್ಬ ಒಳ್ಳೆಯ ಸಂಗೀತಗಾರ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅನನ್ಯವಾದ ಸಾಧನೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿರುವಂಥವ್ರು ಬೇಕಾದ ಸ್ಫೂರ್ತಿದಾಯಕರಾಗ್ತಾರೆ. ಆದರೆ ವಿವೇಕಾನಂದರಂಥ ಮಹಾಚೈತನ್ಯ ಇದೆಯಲ್ಲ, ಒಂದೇ ಹಂತದಲ್ಲಿ 10 ಸ್ತರಗಳಲ್ಲಿ ಕೆಲಸ ಮಾಡುತ್ತೆ. ಇದನ್ನು ನಮ್ಮ ಅಬ್ರಹಾಂ ಮ್ಯಾಸ್ಲೋ ಅನ್ನುವಂಥ ಒಬ್ಬ ಸಮಾಜಶಾಸ್ತ್ರಜ್ಞ ಅಮೇರಿಕೆಯಲ್ಲಿ ಬಹಳ 12 ವರ್ಷ ತಪಸ್ಸು ಮಾಡಿ ಏನೋ ಬರೆದ ಥಿಯರಿ ಬರೆದು ಹೇಳಿದ, ನೀಡ್ ಹೈರಾರ್ಕಿ ಅಂತ. ಮನುಷ್ಯನ ಅವಶ್ಯಕತೆಗಳು ಮೆಟ್ಟಲಾಗಿರ್ತವೆ ಅಂತ. ಎಲ್ಲರ ಅವಶ್ಯಕತೆಗಳು ಒಂದೇ ಆಗಿರೋದಿಲ್ಲ. ಅವು 5 ಹಂತಗಳು ಅಂತ ಹೇಳ್ತಾನೆ. ಮೊದಲೇದು ಫಿಸಿಯೋಲಾಜಿಕಲ್ ನೀಡ್, ಅಂದರೆ ಭೌತಿಕ ಅವಶ್ಯಕತೆಗಳು. ರೋಟಿ ಕಪಡ ಮಕಾನ್, ಎಲ್ರಿಗೂ ಮನೆ ಬೇಕು, ಬಟ್ಟೆ ಬೇಕು, ಒಂದು ಊಟ ಬೇಕು, ವ್ಯವಸ್ಥೆ ಆಗಬೇಕು. ದಿನನಿತ್ಯದ ಬದುಕಿಗೋಸ್ಕರ ಬೇಕಾಗುವಂಥದ್ದು ದೈಹಿಕವಾದ ಅವಶ್ಯಕತೆಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೈಹಿಕ ಅವಶ್ಯಕತೆಗಳು ಕಾಡೋ ತನಕ ಮೇಲಿನ ಅವಶ್ಯಕತೆಗಳು ಮುಟ್ಟೋದಿಲ್ಲ ಮನುಷ್ಯ. ಊಟ ಸಿಕ್ಕರೆ ಸಾಕು. ಯಾರೋ ಬರ್ತಾರೆ ನಿಮ್ಮ ಕಡೆಗೆ, ಒಂದು ಏನಾದರೂ ಕೆಲಸ ಕೊಡಿ ಸರ್, ಯಾವುದಾದ್ರೂ ಕೆಲಸ ಕೊಡಿ ಸರ್, ಪರವಾಗಿಲ್ಲ, ಸಂಬಳ ಎಷ್ಟಾದರೂ ಅಡ್ಡಿ ಇಲ್ಲ ಸರ್, ಯಾಕಂದರೆ ನಾಳೆಗೆ ಊಟ ಬೇಕು. ಆ ಬದುಕಿನ ತತ್ವಾರ ಆದಾಗ, ಕಷ್ಟ ಆದಾಗ, ನಾಳೆ ಹೇಗೆ ಬದುಕಬೇಕು ಅಂದಾಗ ಬೇರೆ ದೊಡ್ಡ ದೊಡ್ಡ ಚಿಂತನೆಗಳು ಬರೋಲ್ಲ. ಅದಕ್ಕೆ ಹೇಳ್ತಾನೆ, ಫಿಸಿಯೋಲಾಜಿಕಲ್ ನೀಡ್ಸ್ ಅಫೆಕ್ಟ್ ಯು ಮೋಸ್ಟ್. ಅದು ಸ್ಯಾಟಿಸ್ಫೈ ಆಯಿತು, ನಮ್ಮ ಭೌತಿಕ ಅವಶ್ಯಕತೆಗಳು ಮುಗಿದು ಅಂದರೆ ಅಲ್ಲಿಗೆ ನಿಲ್ಲೋಲ್ಲ ಮನುಷ್ಯ. ಯಾರೋ ಮನೆಗೆ ಬರ್ತಾರೆ, ತುಂಬ ಹಸಿವೆ, ಕಂಗಾಲಾಗಿದೆ, ಏನಾದರೂ ಹಾಕಿ ಅಂತಾರೆ. ನೀವು ಮನೆ ಕರೆದು ಕೂಡಿಸಿ ಊಟಕ್ಕೆ ಹಾಕ್ತೀರಿ, 3 ಚಪಾತಿ 4 5 ಎಷ್ಟು ತಿನ್ಬೋದು ಅವನು. ಆಮೇಲೆ ಇನ್ನೊಂದು ಹಾಕೋಕ್ಕೆ ಹೋಗಿ ನೋಡೋಣ, ಅಮ್ಮ ಸಾಕಮ್ಮ,
ಕಟ್ಟು ಕುಡಿಬೇಕಾದ್ರೆ ಸಾಯಂಕಾಲಕ್ಕಾಗತ್ತೆ ಅಂತಾನೆ. ಅಂದರೆ ಈಗಿನ ಊಟ ಚಿಂತೆ ಮುಗಿದ ಮೇಲೆ ಸಾಯಂಕಾಲ ಊಟದ ಚಿಂತೆ. ಕೆಲಸಕ್ಕೆ ಬಂದವರು ಒಂದು ಯಾವುದಾದ್ರೂ ಕೆಲಸ ಕೊಡಿ ಸರ್ ಅಂತ ಕೆಲಸ ಕೊಡ್ತೀರಿ, 3 ತಿಂಗಳೇನೂ ತೊಂದರೆ ಇಲ್ಲ. ಆಮೇಲೆ ಬರ್ತಾರೆ, ಪೆನ್ಷನ್ ಉಂಟಾ ಸರ್? ತಪ್ಪಲ್ಲ ಅದು. ಪೆನ್ಷನ್ ಅಂದರೆ ಸೆಕ್ಯೂರಿಟಿ, ಅದನ್ನು ಹೇಳುವಂಥದ್ದು ಮ್ಯಾಸ್ಲೋ ಹೇಳ್ತಾನೆ. ಮೊದಲು ಭೌತಿಕ ಅವಶ್ಯಕತೆಗಳು ತುಂಬಿಡಬೇಕು, ಫಿಸಿಯೋಲಾಜಿಕಲ್ ನೀಡ್ಸ್. ಇದು ಆದ ನಂತರ ಮೇಲೆ ಬರುವಂಥ ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆ. ನಾವು ಹುಡುಗರಿಗೆ, ನಾವೆಲ್ಲ ಮಧ್ಯಮ ವರ್ಗದವಲ್ಲೇ ಸಾಮಾನ್ಯವಾಗಿರೋರು. ನಮ್ಮ ಹುಡುಗರಿಗೆ ಕೆಲಸ ಸಿಕ್ಕ ತಕ್ಷಣ ಏನು ಹೇಳ್ತೀವಿ ಗೊತ್ತಾ? ಒಂದು ಆರ್ ಡಿ ಮಾಡು, ಒಂದು ಸೇವಿಂಗ್ಸ್ ಮಾಡು, ಒಂದು ಸ್ವಲ್ಪ, ಎಲ್ಲ ಖರ್ಚು ಮಾಡಬೇಡ. ಆ ಹುಡುಗರಿಗೆ ಉತ್ಸಾಹ ಇರುತ್ತೆ ಖರ್ಚು ಮಾಡಬೇಕು ಅಂತ. ಖರ್ಚು ಮಾಡಬೇಡ, ಇಟ್ಕೋ, ಯಾಕಂದರೆ ಉಳಿಸ್ಬೇಕು, ನಾಳೆಗೆ ಬೇಕು. ನಾಳೆಗೆ ಯಾವಾಗ ಇವತ್ತಿನ ಊಟದ ಚಿಂತೆ ಬಗೆಹರಿತೋ ನಾಳಿನ ಭದ್ರತೆ ಚಿಂತೆ ಶುರು ಆಗ್ತದೆ. ಅನ್ನದ ಮುಗಿಬೇಕು, ಆಮೇಲೆ ಭದ್ರತೆ ಶುರು ಆಗುತ್ತೆ. ಭದ್ರತೆಯೂ ಆಯಿತು, ಫಿಸಿಯೋಲಾಜಿಕಲ್ ನೀಡ್ಸ್ ಆಯಿತು, ಸೆಕ್ಯೂರಿಟಿ ನೀಡ್ಸ್ ಆಯಿತು. ಕೆಲಸ ಆಯ್ತಪ್ಪ, ನೌಕರಿ ಕಾಯಮು ಆಯ್ತಲ್ಲ, ಮದುವೆ ಮಾಡ್ಕೋ. ಆಮೇಲೆ ಬರೋದು, ಕೆಲವರು ರಿವರ್ಸ್ ಮಾಡಿ ಒದ್ದಾಡಿದವರು ಇದ್ದಾರೆ. ಮದುವೆ ಆಗಿ ಆಮೇಲೆ ಕೆಲಸ ಹುಡ್ಕೋರು ಇರ್ತಾರೆ. ಅದು ಸಾಮಾನ್ಯವಾಗಿ ಹೇಳೋದು ನಾನು. ಒಂದು ಮದುವೆ ಆಗಬೇಕು, ಒಂದು ಕಾಯಂ ಆಗಬೇಕು, ಆಮೇಲೆ ಮದುವೆ ಮಾಡ್ಕೋಬೇಕು. ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್ ಮೂರನೇದ್ದದು. ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ದೆನ್ ಲವ್ ಆ್ಯಂಡ್ ಅಫೆಕ್ಷನ್. ಪ್ರೀತಿ ಅಂತಃಕರಣಗಳ ಅವಶ್ಯಕತೆ ಮೂರನೇ ಹಂತ ಅದು. ಆಗ ಅದು ಇರಬೇಕು. ನನ್ನ ಪರಿವಾರ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಶುರು ಆಗುತ್ತೆ. ಕೆಲಸ ಚಿಂತೆ ಇಲ್ಲ, ಊಟ ಚಿಂತೆ ಇಲ್ಲ, ಭದ್ರತೆ ಚಿಂತೆ ಕಡಿಮೆ ಆಗಿದೆ ಸ್ವಲ್ಪ. ಈಗ ಸಂಸಾರ ಬಂತು, ಪ್ರೀತಿ ಅಂತಃಕರಣ ಬಂತು. ವಿವೇಕಾನಂದರು ಬಹಳ ಚೆಂದ ಹೇಳ್ತಾರೆ, ಬಹಳಷ್ಟು ಜನ, ಅವ್ರು ಹೇಳೋ ಪ್ರಕಾರ 95% ಆಫ್ ದ ಪೀಪಲ್, 95% ಜನ ಈ 3 ಹಂತದಲ್ಲೇ ನಿಂತು ಹೋಗ್ಬಿಡ್ತಾರೆ. ಒಂದು ಕೆಲಸ ಆಯಿತು, ಕಾಯಂ ಆಯಿತು, ಪೆನ್ಷನ್ ಬರುತ್ತೆ, ಹೆಂಡತಿ ಮಕ್ಕಳು 30-40 ಸೈಟ್ ಆಯಿತು, ಮನೆ ಕಟ್ಸ್ಕೊಂಡಿದ್ದೀನಿ, ಸಾಕೇನೇನು ಬೇಡ. ಆದರೆ ಕೆಲವರು ನಿಂತ್ಕೊಳ್ಳಲ್ಲ, ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ ಸಂಸ್ಥೆಗಳನ್ನು ಕಟ್ತಾರೆ, ವ್ಯವಸ್ಥೆಗಳನ್ನು ಕಟ್ತಾರೆ, ಸಮಾಜ ಸೇವೆಯಲ್ಲಿ ಭಾಗವಹಿಸ್ತಾರೆ, ಯಾವುದೋ ಕೆಲಸಕ್ಕೆ ಹೋಗ್ತಾರೆ. ಇದನ್ನು 3-4ನೇ ಹಂತ ಅಂತ. ಇದು ಯಾವುದು? ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ. ನಾನು ಮಾಡಿದ್ದು, ನಾನು ಸಾಧನೆ ಮಾಡಬೇಕು, ಹೋಗುವಾಗ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಆಸೆ ಶುರು ಆಗುತ್ತೆ. 4ನೇ ಹಂತ ಅದು ಬಹಳ ಕಮ್ಮಿ ಜನಕ್ಕಿರುವಂಥದ್ದು. ಈ 4ನೇ ಹಂತನೂ ದಾಟಿದ ಮೇಲೆ ಕೊನೆಗೆ ಬರೋದು ಬೇರೆದು. 5ನೇದು ಆತ್ಮ ಸಾಕ್ಷಾತ್ಕಾರ ಅಂತ, ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಅಂತ ಕರಿತಾನೋ. 5ನೇ ಹಂತ ಇದು. ಬಹುಶಃ ನಿಮ್ಮಲ್ಲಿ ಯಾರಾದರೂ ಈಗ ತಾನೇ ರಿಟೈರ್ ಆಗುವವರು ಅಥವಾ ಆಗಿದ್ದಿದ್ದರೆ ಅವ್ರನ್ನ ಯಾರಾದರೂ ಕೇಳಬೇಕು, ಹೋಗಿ ರಿಟೈರ್ ಆದಮೇಲೆ ಏನು ಮಾಡಬೇಕಂತಿದ್ದೀರಿ ಅಂತ ಕೇಳಿ. ನಾನು ಹೇಳ್ತೀನಿ, 99% ಜನ ಹೇಳೋದೇನು ಗೊತ್ತಾ? ಎಷ್ಟು ದಿವಸ ಇವರು ಮಾಡು ಅನ್ನೋದನ್ನು ಮಾಡಿ ಸಾಕಾಗಿ ಹೋಗಿದೆ, ಇನ್ನು ನನಗೇನು ಬೇಕೋ ಅದು ಮಾಡ್ಕೋತೀನಿ ಅಂತ. ಇದು ನಾನು ಅನ್ನೋದು ಮೊದಲು ಎಲ್ಲಿತ್ತು? ನನಗೆ ಬೇಕಾದ್ದು ಒಂದು ಚಿಂತೆ ಬರಲಿಲ್ಲ. 2 ದಿವಸ ಮೂಗಿಗೆ ದಾರ ಕಟ್ಕೊಂಡು ದುಡಿದದ್ದು. ಒಂದು ಸಲ ರಿಟೈರ್ಮೆಂಟ್ ಆದಮೇಲೆ ನನಗೆ ಹೆಂಗೆ ಬೇಕು ಹಂಗೆ ಇರ್ತೀನಿ ಅಂತಿದೆಯಲ್ಲ, ಇದು ಇಷ್ಟು ದಿವಸ ಮಾಡಿ ಸರಿ ಆಗಲಿಲ್ಲ, ಇನ್ನು ನನಗೆ ಹೇಗೆ ಬೇಕು ಹಾಗಿರ್ತೀನಿ ಅಂತ ಹೇಳುವಂಥದ್ದು. ಇನ್ನೊಂದು ವಿಷಯ ಇದೆ, ಎಷ್ಟೋ ದೊಡ್ಡ ಸಾಧನೆ ಮಾಡಿದವರು ಕೂಡ ಏನು ಮಾಡ್ತಾರೆ ಅಂದರೆ, ಇಷ್ಟು ಕೆಲಸ ಮಾಡಿದ್ದೀನಲ್ಲಪ್ಪ, ಸಾಕಪ್ಪ, ಇದು ಮುಕ್ತಿ ಆಗಿಬಿಡ್ಲಿ, ಸಾಕು, ಬಿಟ್ಬಿಡೋಣ, ಇದು ಯಾವುದು ಬೇಡ ಅಂಥದ್ದು. ಈ ಆತ್ಮ ಸಾಕ್ಷಾತ್ಕಾರ 5ನೇ ಹಂತ ಅಂತ ಮ್ಯಾಸ್ಲೋ ಹೇಳ್ತಾನೆ. 5 ಹಂತಗಳಲ್ಲಿ ಜೀವನ ಇರ್ತದೆ ಮನುಷ್ಯಂದು. ವಿವೇಕಾನಂದರಂಥ ಮಹಾನ್ ಶಕ್ತಿಗಳು 5 ಹಂತದಲ್ಲಿ ಕೆಲಸ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ವಿವೇಕಾನಂದರು ಅಧ್ಯಾತ್ಮ ಚಿಂತನೆಯಲ್ಲಿ ಮೇರು ಸದೃಶವಾದಂಥ ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡ್ರು ಕೂಡ ಅವ್ರೇನು ಹೇಳ್ತಾರೆ ಗೊತ್ತಾ? ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಪ್ಟಿ ಸ್ಟಮಕ್. ಹೊಟ್ಟೆ ಹಸದ ಕಂಗಾಲಾಗಿದ್ದಾರೆ, ಹಗಲಲ್ಲಿ ಚಂದ್ರ ನಕ್ಷತ್ರ ಕಾಣಿಸ್ತಾ ಇದೆ ಅವರಿಗೆ. ಅಂಥವ್ರು ಹೋಗ್ಬಿಟ್ಟು, ಹೌದಾ ಕೂತ್ಕೊಳ್ಳಿ, ಕಠೋಪನಿಷತ್ ಪಾಠ ಮಾಡ್ತೀನಿ. ಏನು ಕಠೋಪನಿಷತ್? ಊಟ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಅವಶ್ಯಕತೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಹಸಿವಾಗಿದೆ, ಊಟ ಮೊದಲು ಕೊಡಿ ಅವನಿಗೆ. ಅದಕ್ಕೆ ಮರಾಠಿಯಲ್ಲೊಂದು ಮಾತಿದೆ, ಪೈಲೆ ಪೋಟೋಬಾ ನಂತರ ಬಿಟ್ಟೋಬಾ ಅಂತ. ಮೊದಲು ಹೊಟ್ಟೆ, ಆಮೇಲೆ ಬಿಟ್ಟೋಬಾ. ಹಾಗೆ ಎಷ್ಟು ಚೆಂದ ಅರ್ಥ ಮಾಡ್ಕೊಂಡದ್ದಂದರೆ, ಆದ್ದರಿಂದ ಯಾಕೆ ಯಶಸ್ವಿ ಆಗ್ತಾರೆ ಅಂದರೆ, ಎಲ್ಲ ಹಂತಗಳಲ್ಲೂ ಜನ ಮುಡ್ತಾರೆ. ಬೇಲೂರು ಮಠ ಕಟ್ಟಿಸ್ಬೇಕಾದ್ರೆ ಕೂಲಿ ಕೆಲಸಗಾರ 100 ಜನ ಇರ್ತಾಯಿದ್ರು. ವಿವೇಕಾನಂದರ ಸಂಕಟ ಏನು ಗೊತ್ತಾ? ಆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ಆಗುತ್ತೆ, ಗುರುಗಳದ್ದು ದೊಡ್ಡ ಮಂದಿರ ಆಗ್ತದೆ ನಿಜ. ಅವ್ರ ಸಂಕಟ ಏನು ಅಂದರೆ, ಕೂಲಿ ಕೆಲಸಕ್ಕೆ ಬಂದವ್ರಿಗೆಲ್ಲ ಊಟ ಆಯ್ತಾ ಸರಿಯಾಗಿ? ತಾವೇ ಹೋಗಿ ಬಡಿಸ್ಬೇಕು ಬಿಸಿಲಲ್ಲಿ ಮಧ್ಯಾಹ್ನ. ನೋಡಿ, ಅಧ್ಯಾತ್ಮದಲ್ಲಿ ಇದ್ದಂಥ ಮನುಷ್ಯರಿಗೆ ಇದ್ಯಾಕೆ ಬೇಕಾಗಿತ್ತು? ಬಡಿಸೋಕೆ ಜನ ಇರಲಿಲ್ವಾ?
ಈ ಕಲ್ಪನೆ ಮಾಡ್ಕೊಳ್ಳಿ, ವಿವೇಕಾನಂದರಂಥ ದೊಡ್ಡ ಸನ್ಯಾಸಿಗಳು ಆ ಮಠ ಕಟ್ಟಿಸ್ತಾ ಇದ್ದವರು ಅವರೇ ಬಂದು ಬಡಿಸ್ತಾ ಇದ್ದರೆ ಊಟ ಮಾಡೋರ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ ಅವ್ರ ಬಗ್ಗೆ? ಏನು ದೊಡ್ಡ ಮನುಷ್ಯಪ್ಪ, ದೊಡ್ಡ ಮನುಷ್ಯ ಬಂದು ಬಡಿಸ್ತಾನೆ ಅಂದರೆ ಇವರ ಅವಶ್ಯಕತೆಗಳನ್ನು ಕೂಡ ಕಡೆಗಣಿಸಲಿಲ್ಲ ಅಂತ. ಅದಾದಮೇಲೆ ಭದ್ರತೆ ಅವಶ್ಯಕತೆ ಅಂತ ನಾವು ಯಾರಿಗೋ ನೌಕರಿಗೆ ತೊಂದರೆ ಇದೆ, ತುಂಬ ತೊಂದರೆ ಇದೆ, ಆ ಭದ್ರತೆಗೆ ಸಿಗುವಂಥ ಆಶ್ವಾಸನೆಯನ್ನು ಕೊಡಬೇಕು. ಅಲ್ಲಿ ಹೋಗಿ ಎಲ್ಲಿ ಅಂತಃಕರಣ ಕಮ್ಮಿ ಆಗಿದೆಯೋ, ಪ್ರೀತಿ ಕಮ್ಮಿ ಆಗಿದೆಯಲ್ಲ, ಪ್ರೀತಿ ತುಂಬಬೇಕು. ಯಾರು ಸಾಧನೆ ಮಾಡ್ತಾರೋ ಅನ್ನೋರು ಬೆನ್ನು ತಟ್ಟಿ ಮಾಡುವಂಥ ಧೈರ್ಯ ಕೊಡಬೇಕು. ಕೊನೆಗೆ ಆತ್ಮಸಾಕ್ಷಾತ್ಕಾರದ ಮಾರ್ಗ ಹಿಡಿದವರಿಗೆ ಅಧ್ಯಾತ್ಮದ ಚಿಂತನೆಯನ್ನು ಕೊಡಬೇಕು. ಈ ಕೊಡುವಂಥ ಶಕ್ತಿ ಇದ್ದವನು ಮಾತ್ರ ಮಾಡಬಲ್ಲ ಎಲ್ಲನೂ, ಎಲ್ಲ ಹಂತಗಳ ಕೆಲಸ ಮಾಡುವಂಥವ್ರು. ವಿವೇಕಾನಂದರು ಆ ಥರದ್ದು ಮಾಡಿದರು. ಈ 5 ಹಂತಗಳ ಮ್ಯಾಸ್ಲೋ ಏನು ಹೇಳ್ತಾನಲ್ಲ, ಪಾಪ ಅಷ್ಟು ಕಷ್ಟಪಟ್ಟು ಥೀಸಿಸ್ ಎಲ್ಲ ಮಾಡಿದ್ದವನು. ನಾನು ಹೋದಾಗ ಅಮೇರಿಕಾಗೆ ಹೇಳ್ತಿದ್ದೆ, ನಿಮ್ಮ ಭಾಳ ಕಷ್ಟಪಟ್ಬಿಟ್ಟ ಅಬ್ರಹಾಂ ಮ್ಯಾಸ್ಲೋ. ನಮ್ಮ DVG ಅವನು ಹೇಳೋದಕ್ಕಿಂತ 4 ವರ್ಷ ಮೊದಲು 4 ಸಾಲಲ್ಲಿ ಹೇಳಿಬಿಟ್ಟಿದ್ದಾರೆ. ಅವನು ಅಷ್ಟು ಹೇಳಿದ್ದನ್ನಲ್ಲ, ಈ 5 ಹಂತಗಳನ್ನು ಹೇಳ್ತಾರಲ್ಲ, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆ್ಯಕ್ಚುಲೈಜೇಷನ್, ಈ 5 ಹಂತಗಳನ್ನು DVG 4 ಸಾಲಲ್ಲಿ ಹೇಳಿಬಿಡ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಪದ್ಯ ಇಟ್ಕೊಂಡು ನೋಡಬೇಕು, ಮ್ಯಾಸ್ಲೋ ಕಲ್ಕೋಬೇಕಿದನ್ನು 4 ಸಾಲಲ್ಲಿ. ಅನ್ನದಾತುರಕ್ಕಿಂತ ಚಿನ್ನದ, ಫಸ್ಟ್ ಇರೋದು ಅನ್ನದಾತುರ. ಅನ್ನ ಕೊಟ್ಟರೆ ಸಾಕು, ಅನ್ನ ಕೊಡಿ ಅಂತಾನೆ ಮೊದಲು ಹೊಟ್ಟೆ ತುಂಬಬೇಕು, ಅನ್ನ ಬೇಕು. ಅನ್ನಕ್ಕೆ ಒಂದು ಲಾಭ ಇದೆ, ಎಷ್ಟೋ ತಿಂದರೆ ಹೊಟ್ಟೆ ತುಂಬುತ್ತೆ. ಇದು ತಿನ್ನೋಕ್ಕಾಗಲ್ಲ. ನೀವು 10 ದಿವಸ ಉಪವಾಸ ಇದ್ದರೂ ಕೂಡ 10 ದಿವಸ ಅಷ್ಟು ಒಂದೇ ಸಲ ತಿನ್ನೋಕ್ಕಾಗಲ್ಲ. ಸಾಕು ಅನಿಸ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಂಥ ಪಕ್ವಾನ ತಂದಿಟ್ಟರು ಬೇಡ ಅಂತೀವಿ ನಾವು. ಅನ್ನದಾತುರ ಬೇಗ ಹಿಂಗುತ್ತೆ. ಚಿನ್ನ ಎಷ್ಟಾದರೆ ಸಾಕು? 32,000 ರೂಪಾಯಿ ಆದರೂ ಬೇಕು. ಎಷ್ಟು ಬೇಕು? ಇನ್ನಷ್ಟು ತೊಗೋಬೇಕು. ಆದರೆ ಅನ್ನ ಬೇಗ ಹೊಟ್ಟೆ ತುಂಬಿತು, ಚಿನ್ನದ ಬೇಗ ಅವಶ್ಯಕತೆ ತುಂಬೋದಿಲ್ಲ, ಜಾಸ್ತಿ ಇದೆ. ಅನ್ನದಾತುರ ಚಿನ್ನ ಅಂದರೆ ಏನು ಹೇಳಿ? ಇಟ್ ಈಸ್ ಸೆಕ್ಯೂರಿಟಿ, ಅದು ಭದ್ರತೆ. ಇಟ್ಕೊಳ್ಳಿ, ಕಾಲಕ್ಕೆ ಬರುತ್ತೆ. ಹಳೆ ಕಾಲದಲ್ಲಿ ಯಾಕೆ ಬಂಗಾರದ ಆಭರಣ ಮಾಡಿ ಕೊಡ್ತಾ ಇದ್ರು ಅಂತಂದರೆ, ಏನೇ ತೊಂದರೆ ಬಂದರೂ ಕೂಡ ಅದು ಬಂಗಾರ ಬಿಟ್ಟು ತೊಗೊಳ್ದು ದುಡ್ಡು ಬರುತ್ತೆ ಅಂತ, ಏನೋ ಬದುಕೊಳ್ಳೋಕೆ ಆಧಾರ ಇರುತ್ತೆ ನಿಮಗೆ ಅಂತ ಹೇಳಿ ಸೆಕ್ಯೂರಿಟಿ ರೂಪದಲ್ಲಿ ಬಂಗಾರ ಬಂದದ್ದು. ಅನ್ನ ಫಿಸಿಯೋಲಾಜಿಕಲ್ ನೀಡ್ಸ್, ಬಂಗಾರ ಸೆಕ್ಯೂರಿಟಿ ನೀಡ್ಸ್. ಇದಾದಮೇಲೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಹಲವು. ಗಂಡ ಹೆಂಡತಿ ಇದ್ದಾರೆ, ಗಂಡನಿಗೆ ತುಂಬ ಅನಾರೋಗ್ಯ ಆಗಿಬಿಟ್ಟಿದೆ, ಹೆಂಡತಿ ಬಂಗಾರ ಇಟ್ಕೋತಾಳೆ, ಅದನ್ನು ಮಾರಿ ಗಂಡನ ಉಳಿಸ್ಕೋಬೇಕು, ಅದನ್ನು ಮಾರಿ ಹೆಂಡತಿನ ಉಳಿಸ್ಕೋಬೇಕು, ಪರಿವಾರ ಉಳಿಸ್ಕೋಬೇಕು. ಆದ್ದರಿಂದ ಚಿನ್ನದ ಆತುರಕ್ಕಿಂತ ಆ ಪ್ರೀತಿಯ ಅಂತಃಕರಣದ ಸೆಳವಿದೆಯಲ್ಲ, ಅದು ಇನ್ನೂ ತೀಕ್ಷ್ಣವಾದದ್ದು. ಅದಕ್ಕೋಸ್ಕರ ಏನೇನೋ ಕೆಲಸ ಮಾಡಿಸ್ಬಿಡುತ್ತೆ ಅದು. ಮುಂದೆ ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ. ಇದು ದಾಟಿದ ಮೇಲೆ ನಾನು ಅಂತ ಬರುತ್ತಲ್ಲ, ಅಯ್ಯೋ ಕತೆ, ಭಾಳ ಕಷ್ಟದ ಕೆಲಸ ಅದು. ನಾನು ಮಾಡಿದ್ದು ಒಂದು ಸಣ್ಣ ಕೆಲಸ, ಬಾಗಿಲು ಮುಂದೆ ನಿಂತ್ಕೋತೀವಿ, ನಾನೇ ಮಾಡಿದ್ದು ಎಲ್ಲರೂ ಹೇಳ್ಕೊಂಬರ್ತೀವಿ ಹೋಗಿ. ನನಗೆ ಇದಕ್ಕೆ ಯಾಕೆ ಗಾಂಧೀಜಿ ದೊಡ್ಡವರು ಆಗ್ತಾರೆ ಅಂತ ಹೇಳೋದು. ಅಂಥವ್ರು ಸ್ವಾತಂತ್ರ್ಯ ಸಿಕ್ಕಾಗ 1947 ಆಗಸ್ಟ್ 15 ಇಡೀ ದೇಶ ಸಂಭ್ರಮ ಪಡ್ತಾ ಇದೆ, 200 ವರ್ಷಗಳು ದಾಸ್ಯ ಕಳೆದು ಹೋಯಿತು ಅಂಥೇಳಿ ರಾಷ್ಟ್ರಪಿತ ಅನಿಸ್ಕೊಂಡಂಥ ಗಾಂಧೀಜಿ ಎಲ್ಲಿದ್ದರು? ಸಂಭ್ರಮ ಪಡ್ತಿರ್ಬೇಕಾದ್ರೆ ದೆಹಲಿಯಲ್ಲಿ ಇಲ್ಲೇ ಇಲ್ಲ. ಕಲ್ಕತ್ತೆಯಲ್ಲಿ ಹಿಂಸೆ ಶುರು ಆಗಿದೆ, ಕೋಮುವಾದ ಶುರು ಆಗಿದೆ, ಅಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ನೆಹರು ಹೇಳಿದ್ರಂತೆ, ನಾಳೆ ನಾನು ಧ್ವಜ ಏರಿಸಬೇಕು, ಆ ಸಂಭ್ರಮದಲ್ಲಿ ನೀವು ಇಲ್ಲದೆ ಹೋದರೆ ಹೇಗೆ ಬಾಪು ಅಂತ ಕೇಳಿದಾಗ, ಸಂಭ್ರಮ ಯಾರಾದರೂ ಮಾಡ್ಬೋದು, ನನ್ನ ಕೆಲಸ ಇದೆ, ನೀವು ಹೋಗು ಅಂದರು ನೆಹರು. ಸಣ್ಣ ಕೆಲಸ ಮಾಡಿದಾಗ ನಾನು ಮಾಡಿದ್ದು ಅಂತ ಹೇಳ್ಕೊತೀವಲ್ಲ, ಅಂಥದ್ದು ಇಡೀ ರಾಷ್ಟ್ರದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮನುಷ್ಯ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಇಲ್ಲ, ಅಲ್ಲೆಲ್ಲೋ ಕಲ್ಕತ್ತಾದಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ಈ ಮನ್ನಣೆಯ ದಾಹ ಅಂತಿದೆಯಲ್ಲ, ಎಲ್ರಿಗೂ ಇದೆಯಲ್ಲ, ಅದು ಎಷ್ಟು ಕೆಟ್ಟದ್ದು ಅಂದರೆ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಕೊನೆಯದಿರೋದು ಆತ್ಮ ಸಾಕ್ಷಾತ್ಕಾರ ಇದೆಯಲ್ಲ, ಅದು ಆತ್ಮ ಅನ್ನೋದನ್ನು ಮರೆಸಿಬಿಡುತ್ತದೆ, ಇದು ನಾನು ಅನ್ನುವಂಥದ್ದು ಅಂತ. ಹೀಗೆ ವಿವೇಕಾನಂದರು ಏನು ಮಾಡಿದರು ಅಂದರೆ, ತನ್ನ ಜೀವನದಲ್ಲಿ ಸಂಪರ್ಕ ಬಂದವರು ಯಾರ್ಯಾರು ಬಂದರೋ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಮೊದಲು ಗುರುತಿಸಿದರು. ಭಾಳ ಮುಖ್ಯವಾಗಿ ಮಾಡಬೇಕಾದ್ದು, ಆ ಗುರುತಿಸಿ ಆ ಮಟ್ಟದಿಂದ ಮೇಲಕ್ಕೆತ್ತಿದ್ರು, ಅಂತೆ ಪುರುಷಮಣಿಯಾಗುವಂಥದ್ದು. ಬರೀ ಅವರು ಅಧ್ಯಾತ್ಮದ ಮಾತುಗಳನ್ನೇ ಹೇಳ್ಕೊಂಡು ಊರೆಲ್ಲ ಸುತ್ತಿದ್ರೆ ಒಂದು 10-6 ಪುಸ್ತಕ ಗ್ರಂಥ ಬರ್ತಿತ್ತೇನೋ, ಉಪನಿಷತ್ ವ್ಯಾಖ್ಯೆಗಳು ಬರ್ಬೋದಾಗಿತ್ತು, ಬ್ರಹ್ಮಸೂತ್ರ ಮೇಲೆ ಟೀಕೆ ಬರ್ಬೋದಾಗಿತ್ತು. ಆದರೆ ಎಲ್ಲರನ್ನೂ ಮುಟ್ಟುತ್ತಾರೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಅವ್ರು ಮುಟ್ಟೋದಕ್ಕೆ ಕಾರಣ ಇಷ್ಟೇ, ಕೆಲವು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ನಾನು. ಈ ಘಟನೆಗಳು ಹೇಗಿದ್ದಾವೆ ಗಮನಿಸಿ.
ಅವರು ಹೇಗೆ ತನ್ನ ಮೊದಲನೇ ವಿದ್ಯಾರ್ಥಿಯನ್ನು ಪಡ್ಕೊಂಡ್ರು, ಶಿಷ್ಯನನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಹತ್ರಾಸ್ ಅಂತ ಒಂದು ಸ್ಟೇಷನ್ ರಾಜಸ್ಥಾನ ಹತ್ರ. ಟ್ರೈನ್ ಬಂದು ನಿಂತ್ಕೊಳ್ತು. ಆ ಟ್ರೈನಿಂದ ವಿವೇಕಾನಂದರು ಕೆಳಗಿಳಿದ್ರು. ಆಗ ಅವ್ರು ಸೋಲೋ ಮಾಂಕ್, ಒಬ್ಬನೇ ಮನುಷ್ಯ, ಸನ್ಯಾಸಿ, ಹಿಂದೆ ಸನ್ಯಾಸಿ, ಒಬ್ಬರೇ ಓಡಾಡ್ತಿರು, ದೇಶ ಎಲ್ಲ ಸುತ್ತಬೇಕು. ಕೈಯಲ್ಲಿ ಒಂದು ತಿರುಗಣೆ ತಂಬಿಗೆ, ಅವಾಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಅದು, ನೀರು ಕುಡಿಯೋದಕ್ಕೆ. ನೀರು ತುಂಬಿಸ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಮುಂದೆ ನಲ್ಲಿ ಇದೆ, ನೀರು ತುಂಬಿಸ್ಕೋಬೇಕು ಹೇಳಿದ್ರು. ಆ ಸಣ್ಣ ಸ್ಟೇಷನ್ ಅದು. ಆ ಸ್ಟೇಷನ್ ಮಾಸ್ಟರ್ ಒಬ್ಬಿದ್ದಾನೆ, ಹುಡುಗ, ಅವನು 28-29 ವರ್ಷ ಹುಡುಗ, ಶರಶ್ಚಂದ್ರ ಗುಪ್ತಾ ಅಂತ ಅವನ ಹೆಸರು. ಅವನು ಸನ್ಯಾಸಿ ನೋಡ್ದ, ಏನೋ ಶಾಕ್ ಹೊಡೆದಂಗೆ ಆಯಿತು. ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು, ಕಮ್ಯುನಿಕೇಷನ್ ಅನ್ನೋಲ್ಲ ಇದನ್ನು, ಮಾತಾಡದೆ ಸಂವಹನ ಮಾಡುವಂಥದ್ದು ಕಮ್ಯೂನಿಯನ್. ಈ ಕಣ್ಣು ನೋಡಿದ್ದೇನೆ ಅಂತ ಅವನೇನು ಅನ್ನಿಸ್ತೋ ಗೊತ್ತಿಲ್ಲ. ಸೀದಾ ಬಂದ ಸ್ವಾಮೀಜಿ ಕಡೆಗೆ, ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ? ಇಂಥ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿದರು. ಒಂದು ದಿವಸ ನಮ್ಮಲ್ಲಿ ಇರ್ಬೋದಾ ನೀವು ಇವತ್ತು ಅಂತ ಕೇಳಿದ್ರು. ವಿವೇಕಂದ್ರೆ ಇರ್ಬೋದು, ನನಗೇನು ತೊಂದರೆ ಇಲ್ಲ, ಆದರೆ ಒಂದು ಪ್ರಾಬ್ಲಮ್ ಇದೆ, ಮುಂದಿನ ಸ್ಟೇಷನ್ ಟಿಕೆಟ್ ನೀನೇ ತಕ್ಕೊಡ್ಬೇಕು, ನನ್ನ ಕಡೆ ದುಡ್ಡಿಲ್ಲ. ಆಯಿತು ಮಾಡ್ತೀನಿ ಅಂದ. ಇಳ್ಕೊಂಬಿಟ್ರು. ಅವನ ಬ್ಯಾಗೆಲ್ಲ ಹೊರಗೆ ತಂದ, ಇಳ್ಕೊಂಡು ಆ ಸ್ಟೇಷನ್ ಮಾಸ್ಟರ್ ಅನುಕೂಲ ಇರುತ್ತೆ, ಸ್ಟೇಷನ್ ಹಿಂಭಾಗದಲ್ಲೇ ಮನೆ. ಈ ಮನೆಯಲ್ಲಿ ಇರಿ, ಸ್ನಾನಗೇನ ಮಾಡಿ, ಬಿಸಿನೀರಿದೆ, ನಾನು ಅಷ್ಟು ಇನ್ನೊಂದು ಟ್ರೈನ್ ಬರ್ತಾಯಿದೆ, ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದ. ಇವ್ರು ಆರಾಮಾಗಿ ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಆರಾಮಾಗಿ ಕೂತು ಹಾಡ್ತಾಯಿದ್ರು. ಸನ್ಯಾಸಿ ಎಲ್ಲಿದ್ದರೆ ಅರಮನೆ ಅಷ್ಟೇ ಇದಷ್ಟೇ, ಚೆನ್ನಾಗಿ ಹಾಡ್ತು, ಒಳ್ಳೆ ಕಂಠ, ರೆಸೊನೆಂಟ್ ವಾಯ್ಸ್, ಚೆನ್ನಾಗಿ ಹಾಡ್ತಾಯಿದ್ರು. ಈ ಸ್ಟೇಷನ್ ಮಾಸ್ಟರ್ ಬಂದ, ಧ್ವನಿ ಕೇಳಿಸ್ತಾ ಇತ್ತು ಹಾಡೋದು. ಅವನು ಬೆಂಗಾಲಿ ಹುಡುಗ. ನೋಡ್ದ ಈ ಹಾಡು ಏನಿತ್ತು ಅಂದರೆ ಒಂದು ಆಧ್ಯಾತ್ಮಿಕ ಹಾಡೋದು. ಭಗವಂತ ನನ್ನ ಪ್ರಿಯೆ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ನನ್ನ ಕಡೆ ಬರಲಿ ಅಂತ, ಲೆಟ್ ಮೈ ಬಿಲಿವೆಡ್ ಕಮ್ ಟು ಮೀ ವಿತ್ ಆ್ಯಶ್ ಆನ್ ಅವರ್ ಫೇಸ್ ಅಂತ ಒಂದು ಅರ್ಥ ಬರುವಂಥ ಹಾಡು, ಅಂದರೆ ಭಗವಂತನ ಕುರಿತು ಹಾಡುವಂಥ ಹಾಡು. ಆ ಹಾಡು ಕೇಳಿಸ್ಕೊಂಡ, ಏನು ಅನ್ನಿಸ್ತೇನು, ವಾಪಸ್ ಹೋದ. ಮತ್ತೊಂದು ತಾಸು ಬರಲಿಲ್ಲ. ಇವರೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಡ್ಕೊಂಡು ಕೂತಿದ್ರು ಹಾಗೇನೆ. ಒಂದು ತಾಸು ಬಿಟ್ಟು ಬಂದವನು ಈ ಸಲ ಆ ಸ್ಟೇಷನ್ ಮಾಸ್ಟರ್ಗಿರುವಂಥ ಕರಿ ಕೋಟು ಟಾಯಿ ಇಲ್ಲ, ಪಂಚೆ ಉಟ್ಕೊಂಡು ಬಂದಿದ್ದಾನೆ. ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿದ. ಸ್ವಾಮಿ, ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮ ಜೊತೆಗೆ ಬರ್ತೀನಿ ಅಂದ. ಅವ್ರೊಂದು, ಅಯ್ಯೋ ಕರ್ಮವೇ, ನನ್ನ ಹೊಟ್ಟೆಗೆ ಏನೂ ಇಲ್ಲ, ನಿನಗೊಂದೆಲ್ಲ ಹಾಕ್ಲೋ ಮಾರಾಯ, ಅದೆಲ್ಲ ಗೊತ್ತಿಲ್ಲ, ನಿಮ್ಮ ಶಿಷ್ಯ ಆಗಿಬಿಟ್ಟಿದ್ದು, ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಭಾಳ ಚಂದ ಬರೀತಾ ಇರೋದನ್ನು ಕಾಮೆಂಟೇಟರ್ಸು. ನೆಕ್ಸ್ಟ್ ಟ್ರೈನ್ ಫ್ರಮ್ ಹತ್ರಾಸ್ ಟುಕ್ ವಿವೇಕಾನಂದ ಆ್ಯಂಡ್ ಆಲ್ಸೋ ದ ಫಾರ್ಮರ್ ಸ್ಟೇಷನ್ ಮಾಸ್ಟರ್ ಅಂತ. ಮಾತಿಲ್ಲ, ಕತೆ ಇಲ್ಲ. ವಿಚಿತ್ರ ನೋಡಿ ಇದು, ಮಾತಿಲ್ಲದೇ ಕೆಲಸ ಆಗುವುದಕ್ಕೆ ಕಮ್ಯುನಿಕೇಷನ್ ಅನ್ನಲ್ಲ, ಕಮ್ಯೂನಿಯನ್ ಅಂತಾರೆ ಇದಕ್ಕೆ. ಕಮ್ಯೂನಿಯನ್ ಅಂದರೆ ಮಾತಿಲ್ಲದೆ ಅರ್ಥ ಆಗುವಂಥದ್ದು. ಇದು ಭಾಳಷ್ಟು ಕಡೆ ನಮ್ಮ ಮನೆಯಲ್ಲೂ ಆಗುತ್ತೆ ಗೊತ್ತಾ. ತಕ್ಷಣ ಯಾರೋ ಬರ್ತಾರೆ ಮನೆಯಲ್ಲಿ, ಏನೋ ಸಾಮಾನಿಲ್ಲ, ಆ ಕಣ್ಸನ್ನೆಲ್ಲೇ ತಿಳಿದು ಹೋಗುತ್ತೆ, ಗಂಡ ಹೆಂಡತಿ ನಡು ಏನೋ ಇದೆ, ಇದು ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಕಮ್ಯೂನಿಯನ್ ಅದು. ಕೆಲವೊಂದು ಸಲ ಮುಖ ನೋಡಿದಾಗ ನಿಮಗೂ ಒಂದು ಸಲ ಆಗಿರುತ್ತೆ ಮನೇಲಿ ನೋಡಿ, ಫೋನ್ ಪಕ್ಕ ಕೂತ್ಕೊಂಡಿರ್ತೀರಿ, ಯಾವುದೋ ಫೋನ್ ಸದ್ದಾಗುತ್ತೆ, ಅವ್ರದ್ದೇ ಬಂದಿರಬೇಕು ನೋಡಿ ಫೋನ್ ಇದು ಅಂತೀರ, ಅವ್ರದ್ದೇ ಇರುತ್ತೆ. ಯು ಫೀಲ್ ಇಂಟ್ಯೂಟಿವ್ಲಿ ಹಿಂಗಾಗತ್ತೆ ಅನ್ನುವಂಥದ್ದು. ಈ ಹುಡುಗ ಬಂದುಬಿಟ್ರು. ಇದಕ್ಕೆ ಸಮಾಂತರವಾಗಿರುವಂಥದ್ದು ಇನ್ನು ಒಂದೇ ಘಟನೆ ನಮಗೆ ಸಿಗೋದು ಇತಿಹಾಸದಲ್ಲಿ, ಅಂದರೆ ಒಂದೇ ಘಟನೆ. ಈ ಘಟನೆ ಹೇಗೆ, ಶಿಷ್ಯ ಗುರುವನ್ನು ಒಪ್ಕೊಂಡು ಅವನ ಹಿಂದೆ ಹೋದಾಗ ಗುರು ಯಾರು ಅಂತ ಕೂಡ ಕೇಳಲಿಲ್ಲ, ನಿಮ್ಮ ಹೆಸರೇನು ಅಂತ ಕೇಳಿಲ್ಲ, ಯಾವ ಮಠ ಅಂತ ಕೇಳಿಲ್ಲ, ಅವ್ರು ನೋಡಿ ಪ್ರಭಾವಿತನಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹಿಂದೆ ಹೋದದ್ದು, ಶಿಕ್ಷೆ ಆಗಿ ಹೋದದ್ದು. ಇದು ಇನ್ನೊಂದು ಸಮಾಂತರವಾದಂಥ ಘಟನೆ ಇದೆ. ಒಬ್ಬ ಬೆಸ್ತ ಮೀನು ಹಿಡಿಬೇಕು ಅಂತ ಗಾಳ ಹಾಕಿ ಕೂತಿದ್ದಾನೆ ಕೆರೆಯಲ್ಲಿ. ಬೆಳಗ್ಗೆಯಿಂದ ಕೂತಿದ್ದಾನೆ, ಒಂದು ಮೀನು ಬೀಳಿಲ್ಲ. ಕಂಗಾಲಾಗಿ ಹೋದ. ಮನೆಗೆ ಹೋದರೆ ಏನು ಊಟ ಮಾಡೋದು, ಒಂದು ಮೀನಿಲ್ಲ. ಕೂತಿದ್ದ. ಮಧ್ಯಾಹ್ನ ಆಯಿತು, ಹಾಗೆ ಕೂತಿದ್ದಾನೆ ಇಟ್ಕೊಂಡು. ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯಿತು. ತಿರುಗಿ ನೋಡ್ದ, ಒಬ್ಬ ತರುಣ, ಅವನು 28-29 ವರ್ಷ ತರುಣ, ಉದ್ದ ಗಡ್ಡ, ಕಣ್ಣಲ್ಲಿ ಕಣ್ಣು ತುಂಬ ಪ್ರೀತಿ, ಅಂತಃಕರಣ, ಅನುಕಂಪೆ ಎಲ್ಲ ತುಂಬಿದೆ ಕಣ್ಣೊಳಗೆ. ಆತ ಹೇಳಿದಂತೆ, ಎಷ್ಟೊತ್ತು ಮೀನು ಹಿಡಿತೀವಪ್ಪ ನೀನು? ಭಾಳ ಅದ್ಭುತವಾದ ಮಾತದು. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್? ಕಮ್ ವಿತ್ ಮೀ, ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಮೀನ ಹಿಡಿತಾನೆ, ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಳಿಸ್ಕೊಡ್ತೀನಿ ಅಂತ. ಈತ ಏನು ಮಾಡೋದು ಗೊತ್ತಾ, ಆ ಗಾಳ ಸಹಿತ ನೀರಲ್ಲಿ ಎಸೆದ್ಬಿಟ್ಟ. ಅವನಿಂದ ಹೊರಟ್ಬಿಟ್ಟ. ಆ ಊರಲ್ಲಿ ಹಾಯಿಸಿ ಹೋಗಬೇಕು. ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ದಾಟಿ ಹೋಗಿದ್ದಾನೆ. ಯಾರೋ ಬಂದು ಹೇಳಿದರು, ಆ್ಯಂಡ್ರಿಯಾಸ್, ಅವನ ಹೆಸರು ಆ್ಯಂಡ್ರಿಯಾಸ್ ಅಂತ.
ನೋಡಿ ಇಷ್ಟು ಅದ್ಭುತವಾದ ಕಥೆ ಇದು. ನಿಮ್ಮಪ್ಪ ತೀರ್ಕೊಂಡ್ರು, ಮನೆಗೆ ಬಾ ಅಂದರೆ ಆತ ಮನೆಗೆ ಹೋಗಲಿಲ್ಲ. ಇದ್ದಾನಲ್ಲ ಮನುಷ್ಯ, ಇನ್ನೊಬ್ಬನು ಕರ್ಕೊಂಡೋದವನು. ಅವ್ನು ಕೇಳ್ತಾನೆ, ಸರ್ ಕ್ಯಾನ್ ಐ ಗೋ ಹೋಮ್? ಅವನು ಯಾರು ಅಂತ ಇನ್ನೂ ಹೆಸರು ಕೇಳಿಲ್ಲ. ನಮ್ಮಪ್ಪ ತೀರ್ಕೊಂಡ್ರಂತೆ, ಕರಿತಾ ಇದ್ದಾರೆ, ಮನೆಗೆ ಹೋಗ್ಲಾ ಅಂತ ಕೇಳ್ದ. ಅದಕ್ಕೆ ಆತ ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಆಯಿತು ಅಂದ, ನಾ ಬರಲ್ಲ ಅಂತ ಅಮ್ಮನಿಗೆ ಹೇಳು, ಎಲ್ಲ ಮಾಡು ಅಂತೇಳಿ ಹೋಗ್ಬಿಟ್ಟು ಅವ್ನು ಹಿಂದೆ ಹೋದ. ಆ್ಯಂಡ್ ದಟ್ ಮಾಸ್ಟರ್ ವಾಸ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದಿ ಸ್ಟೂಡೆಂಟ್ ವಾಸ್ ಆಂಡ್ರಿಯಾಸ್. ಅದಕ್ಕೆ ಬರೀತಾರೆ, ಇಟ್ ಈಸ್ ಅ ಗ್ರೇಟ್ ಆನರ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು, ಶಿಷ್ಯನನ್ನು ಪಡ್ಕೊಂಡದ್ದು ಹೀಗೆ, ಮಾತಿಲ್ಲದೆ, ಒಂದೂ ಮಾತಿಲ್ಲದೇನೆ ಅವನ ಹಿಂದೆ ಹೋದದ್ದು. ಅದೇ ಥರ ವಿವೇಕಾನಂದರು ಕೂಡ ತನ್ನ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಆದಂಥ ಸನ್ಯಾಸ ಆದ್ಮೇಲೆ ಸದಾನಂದರು ಅಂತ, ಸ್ವಾಮಿ ಸದಾನಂದರು ಅಂತಾದರು ಮೊದಲನೇ ಶಿಷ್ಯ. ಎಷ್ಟು ಮಾಡಿದ್ದಾರೆ ಕೆಲಸ, ಆಶ್ಚರ್ಯ ಅನಿಸುತ್ತೆ. ಶಿಷ್ಯ ಗುರುವಿಗೆ ಮಾಡಲಿಕ್ಕಿಲ್ಲ ಅಷ್ಟು ಕೆಲಸವನ್ನು ಗುರುಗಳು ಮಾಡಿದ್ದಾರೆ ಶಿಷ್ಯನಿಗೆ. ಅವನ ಕಾಲಿಗೆ ಗುಳ್ಳೆ ಆದ ಎತ್ಕೊಂಡು ಹೋಗಿದ್ದಾರೆ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅವನಿಗೆ, ಅವನು ಎತ್ಕೊಂಡು ಹೋಗಿದ್ದಾರೆ. ಆ ಪ್ರೀತಿ ಅಂತಃಕರಣ ಇದು ಗಮನಿಸಿ, ಯಾವ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಶಕ್ತಿ ಇದು. ಶರಶ್ಚಂದ್ರ ಗುಪ್ತಾಗೆ ಕೆಲಸ ಇತ್ತು, ಸರ್ಕಾರಿ ನೌಕರಿ ಇತ್ತು, ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಭದ್ರತೆ ಇತ್ತು. ಫಿಸಿಯೋಲಾಜಿಕಲ್ ನೀಡ್ ಇರಲಿಲ್ಲ ಅವನಿಗೆ, ಸೆಕ್ಯೂರಿಟಿ ನೀಡ್ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ಬಂದೇ ಇರಲಿಲ್ಲ ಅವನಿಗೆ. ಅದನ್ನು ಗಮನಿಸಿ ಏನು ಮಾಡಿದ್ರು ಅಂದರೆ, ಅವನ ಹೃದಯದಲ್ಲಿ ಒಂದು ಏನೋ ಆಸೆ ಇದೆ, ಯಾವುದೋ ಧರ್ಮ ಕಡೆ ಮನಸ್ಸು ಮಾಡಬೇಕು ಅಂತಿದೆ. ಅದನ್ನು ಹಿಡ್ಕೊಂಡು ಅದರ ಮೇಲೆ ಕೆಲಸ ಆಯ್ತು ನೋಡಿ. ಯಾವಾಗ ಅವನ ಹೃದಯದಲ್ಲಿದ್ದಂಥ ಧರ್ಮ ಅಪೇಕ್ಷೆ ಇದೆಯಲ್ಲ, ಅದು ಗುರುಗಳ ಕಡೆ ಸಿಗತ್ತೆ ಅಂದ ತಕ್ಷಣ ಬೆನ್ನತ್ತಿ ಹೋಗ್ಬಿಟ್ಟ ಅವನು. ಪೂರ್ತಿ ಪರಿವರ್ತನೆಯಾಗಿ ಸನ್ಯಾಸಿನೇ ಆಗಿ ಹೋಗ್ಬಿಟ್ಟ. ಇದು ಒಂದು ಘಟನೆ. ಇದು ಹುಡುಗ ಹೊಸದಾಗಿದ್ದವನು, ಸೆಷನ್ ಮಾಸ್ಟರ್ ಆಗಿದ್ದವನು. ಇನ್ನೊಂದು, ಇವರು ಲಾಹೋರ್ಗೆ ಹೋಗಿದ್ದರು ವಿವೇಕಾನಂದರು ಭಾಷಣ ಮಾಡೋದಕ್ಕೆ. ಲಾಹೋರ್ ಯೂನಿವರ್ಸಿಟಿಯಲ್ಲಿ ಕರೆದಿದ್ದರು ಭಾಷಣ ಮಾಡಬೇಕು ಅಂತ. ಆಗಲೇ ಸ್ವಲ್ಪ ಹೆಸರಿತ್ತು, ವಿವೇಕಾನಂದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ, ಸಾಕಷ್ಟು ಜನ, 100 ಜನ. ಇವ್ರು ಹೋಗಿ ಮಾತಾಡಿದರು, ನಮ್ಮ ಭಾರತೀಯ ಪರಂಪರೆ ಅಂತ ಮಾತಾಡಿದರು. ಎಲ್ಲ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಇರ್ತಾರಲ್ಲ, ಅಲ್ಲೊಬ್ಬರು ಭಾಳ ಅತ್ಯಂತ ಪ್ರಖರ ವಿದ್ವಾಂಸರಾದಂಥ ಒಬ್ಬರು ತೀರ್ಥಾರಾಮ್ ಗೋಸ್ವಾಮಿ ಅನ್ನುವಂಥವ್ರು. ತೀರ್ಥಾರಾಮ್ ಗೋಸ್ವಾಮಿ ಅಂತ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಭಾಳ ಬುದ್ಧಿವಂತ ಅಂತ ಹೆಸರು, ಒಳ್ಳೆ ಮಾತುಗಾರ ಮತ್ತು ಒಳ್ಳೆ ಮೇಷ್ಟ್ರು. ಅವರು ಉಪನ್ಯಾಸ ಕೇಳಿದರು. ಉಪನ್ಯಾಸ ಆದ ತಕ್ಷಣ ವಿವೇಕಾನಂದರು ಹಾಲಿಂದ ಹೊರಗೆ ಬಂದರು. ಇವರು ಹೋದರು, ಹೋಗಿ ಪರಿಚಯ ಮಾಡಿಕೊಂಡ್ರು. ನನ್ನ ಹೆಸರು ಗೋಸ್ವಾಮಿ, ನಿಮ್ಮ ಭಾಷಣ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಜೊತೆಗೆ ಬರೋದಂದ್ರೆ ಎಲ್ಲಿ ಅಂತ ಕೇಳಿದರು. ಸನ್ಯಾಸ ತೊಗೋಬೇಕು ನಾನು. ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ತೀರ ಸಣ್ಣ ಹುಡುಗ ಅಲ್ಲ ಅವರು. ಕಲ್ಪನೆ ಮಾಡ್ಕೊಳ್ಳಿ, ಇವರಿಗೆ ಫಿಸಿಯೋಲಾಜಿಕಲ್ ನೀಡಿಲ್ಲ, ಸೆಕ್ಯೂರಿಟಿ ನೀಡಿಲ್ಲ, ಲವ್ ಆ್ಯಂಡ್ ಅಫೆಕ್ಷನ್ ನೀಡೆಲ್ಲ ಮುಗಿದು ಹೋಗಿದೆ. ಈಗ ಅವ್ರಿಗೇನೋ ಒಂದು ಹೊಸದು ಕಂಡುಕೋಬೇಕಾಗಿದೆ. ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು ಟಕ್ಕಂತ. ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ 2-3 ಸಲ ಮಾತಾಡಿ 4ನೇ ಸಲ ಸನ್ಯಾಸ ತೊಗೊಂಡು, ಅವ್ರ ಹೆಸರು ತೀರ್ಥರಾಮ್ ಗೋಸ್ವಾಮಿ ಹೋಗ್ಬಿಟ್ಟು ಸ್ವಾಮಿ ರಾಮತೀರ್ಥರು ಅಂತಾದರು. ಸ್ವಾಮಿ ರಾಮತೀರ್ಥರು ಅಂತಾಗಿ ವಿವೇಕಾನಂದರು ಬೇರೆ ದೇಶದಿಂದ ಬಂದ ಮೇಲೆ ಅವ್ರನ್ನ ಕಳಿಸಿದರು ಬೇರೆ ದೇಶಕ್ಕೆ. ಅಲ್ಲಿ ಹೋಗಿ ವೇದಾಂತ ಪ್ರಚಾರ ಮಾಡಿ ಬಹುದೊಡ್ಡ ಹೆಸರನ್ನು ಗಳಿಸಿದರು, ಸ್ವಾಮಿ ರಾಮತೀರ್ಥರು ಅಂತ. ಇವೆಲ್ಲ ಗಮನಿಸಿದರೆ ವಿಚಿತ್ರ ಅನಿಸಲ್ವೇ? ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಎಲ್ಲ ದೃಷ್ಟಿಯಿಂದ ತೃಪ್ತನಾದಂಥ ಮನುಷ್ಯ, ಅವನ ಒಳಗಡೆ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಕೊರಿತಾ ಇತ್ತು, ಆತ್ಮ ಸಾಕ್ಷಾತ್ಕಾರ, ಒಂದು ಏನೋ ಕಲಿಬೇಕು ದೊಡ್ಡದು ಅಂತ ಕೊರಿತಾ ಇತ್ತು. ವಿವೇಕಾನಂದರ ಚೈತನ್ಯ ಟಕ್ಕಂತ ಆ ಲೆವೆಲ್ಗೆ ಹೋಗಿ ಅದನ್ನು ಪೂರೈಸ್ತದೆ. ಹೋದಾಗ ಆತ ಕೂಡ ಸನ್ಯಾಸ ತಗೊಂಡು ವೇದಾಂತ ಪ್ರಸಾರ ಮಾಡಿದ. ಇದು ಭಾರತದವರಾಯಿತು. ಅಮೇರಿಕಕ್ಕೆ ಹೋದಾಗ ಒಂದು ಸಣ್ಣ ಘಟನೆ ಆಗುತ್ತೆ. ಅದೊಂದು ಅದ್ಭುತ ಘಟನೆ ನನಗನ್ಸೋ ಮಟ್ಟಿಗೆ. ಅಲ್ಲಿ ಒಪೇರಾ ಹೌಸ್ ಅಂತ ಇದೆ, ಶಿಕಾಗೋದಲ್ಲಿ ಇರುವಂಥದ್ದು. ಆ ಒಪೇರಾ ಹೌಸಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾಟಕ ಕಂಪನಿಯಲ್ಲಿ ಇರ್ತಾ ಇತ್ತಲ್ಲ, ಆ ಪಾತ್ರಗಳು ಅವರೇ ಹಾಡ್ತಾಯಿದ್ರು ಅಥವಾ ಮುಂದೆ ಹಾರ್ಮೋನಿಯಂ ಮುತ್ಕೊಂಡು ಸಂಗೀತ ಮೇಷ್ಟ್ರು ಕೂತ್ಕೊಂಡು ಹಾಡ್ತಾಯಿದ್ರು. ಹಾಗೆ ಅಲ್ಲಿ ಒಪೇರಾ ಹೌಸಲ್ಲಿ ಕೂಡ ಆ ನಾಟಕಗಳಿಗೆ ಹಿಂದೆ ಸ್ವಂತವಾಗಿ ಹಾಡಬೇಕು. ಅಲ್ಲಿ ಅತ್ಯಂತ ಚೆಂದ ಹಾಡುಗಾರ್ತಿ ಒಬ್ಬರಿದ್ದರು, ಮೇಡಮ್ ಕಾಲ್ವಿ ಅಂತ ಅದ್ಭುತ ಹಾಡುಗಾರ್ತಿ ಆಕೆ. ಆ ಪಾತ್ರಗಳಲ್ಲಿ ಭಾವಗಳನ್ನು ಹಿಡಿದು ಅದರ ತಕ್ಕಕ್ಕೆ ಹಾಡುವಂಥ ಶಕ್ತಿ ಆಕೆಗಿತ್ತು. ಒಂದು ದಿವಸ ಕಾರ್ಯಕ್ರಮ ನಾಟಕ ಶುರುವಾಗಿದೆ. ಯಾಕೋ ಆಕೆಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇಲ್ಲ. ಒಂದು ಅಂಕ ಮುಗೀತು, 2ನೇ ಅಂಕ ನೋಡೋ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಅಂತರ ಇರುತ್ತಲ್ಲ. ಆಕೆ ಹೋಗಿ ಮ್ಯಾನೇಜರಿಗೆ ಹೇಳಿದ್ಲಂತೆ, ನನ್ನ ಟೀಮ್ ಇದೆಯಲ್ಲ, 3-4 ಜನ ಹಾಡೋರು ಇದ್ದಾರೆ, ಅಸಿಸ್ಟೆಂಟ್ಸ್, ಅವ್ರು ಹಾಡಲಿ, ಯಾಕೋ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಾಯಿಲ್ಲ, ತುಂಬ ತಳಮಳ ಅನ್ನಿಸ್ತಾ ಇದೆ, ಆತಂಕ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ. ಆ ಮ್ಯಾನೇಜರ್ ಅಂದ, ಅದೇ ಹೆಂಗೆ ಹೋಗ್ತೀರಿ ಅಂದ. ಶೋ ಶುರುವಾಗಿದೆ, ಈಗ 1 ಅಂಕ ಆಗಿದೆ, ನಾಳೆ ಬಂದವ್ರು ಕಲ್ಲು ಹೊಡಿತಾರೆ ನಮಗೆಲ್ಲನೂ, ಇಲ್ಲ ಆಗೋಲ್ಲ ಅಂದ.
ಎಷ್ಟು ಕೇಳ್ಕೊಂಡ್ಲು ಆಕೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ, ಆಗ್ತಾಯಿಲ್ಲ, ಏನು ಅಂತ ಗೊತ್ತಿಲ್ಲ, ಬಟ್ ಸಮಾಧಾನ ಆಗ್ತಾಯಿಲ್ಲ. ಆತ ಬಿಡಲಿಲ್ಲ. ಆಕೆ ಬೇಜಾರು ಮಾಡಿಕೊಂಡು ಹಾಡೋಕ್ಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದ ಹೊತ್ತಿಗೆ, ನಾಟಕ ಕಡೆ ಅಂಕ ಮುಗಿದು ಹೊರಗೆ ಬರೋ ಹೊತ್ತಿಗೆ ಸುದ್ದಿ ಬಂತು ಮನೆಯಿಂದ. ಯಾರೋ ಬಂದು ಹೇಳಿದರು, ಆಕೆ ಒಬ್ಬ ಮಗಳು ಸುಟ್ಕೊಂಡು ಸತ್ತೋಗಿದ್ದಾಳೆ. ಬೆಂಕಿ ಹತ್ಕೊಂಡ್ಬಿಟ್ಟಿದ್ದು ಹುಡುಗಿಗೆ, ಪಾರಾಗೋಕ್ಕಾಗಿಲ್ಲ, ಯಾರೂ ಬಾಗಿಲು ತೆಗೋಕ್ಕಾಗಿಲ್ಲ, ಸತ್ತೋಗಿದ್ದು ಹುಡುಗಿ. ಈಕೆ ಎಂಥ ಶಾಕ್ ಆಗಿರಬೇಕು. ಮೊದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಆಕೆಗೆ, ಏನೂ ಅನಾಹುತ ಆಗಬಹುದು ಅಂತ ಒಂದು ಇತ್ತು ಅನ್ನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೂ ಈ ಮ್ಯಾನೇಜರ್ ಹೇಳಿದ್ರಲ್ಲ ಅಂತ ಒತ್ತಾಯಕ್ಕೆ ಆಕೆ ಹಾಡೋ ಕಾರ್ಯಕ್ರಮವು ತನ್ನ ಕೆಲಸ ಮುಗಿಸಿದ್ಲು. ಮುಗಿಸೋ ಹೊತ್ತಿಗೆ ಇದಾಯಿತು. ಆಕೆ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು, ಈ ಹಾಡಿನಿಂದಾಗೆ ನನ್ನ ಮಗಳನ್ನು ಕಳ್ಕೊಂಡೆ ನಾನು ಅಂತ. ಯಾಕೋ ಯಾವುದಕ್ಕೊಂದು ಆಪಾದನೆ ಮಾಡ್ತೀವಲ್ಲ ನಾವು. ಈ ನನ್ನ ಹಾಡೋದಿಲ್ಲದೆ ಹೋದರೆ ಮನೆಗೆ ಹೋಗ್ತಿದ್ದ ನಾನು, ಈ ನನಗೆ ಹಾಡೋದಿದೆ ಅಂತ ಹೇಳಿ ನನ್ನ ಮಗಳು ಕಳ್ಕೊಂಡಲ್ಲ ನಾನು, ಇನ್ಮೇಲೆ ನಾನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು. ಆತ್ಮಹತ್ಯೆಗೂ ಪ್ರಯತ್ನ ಮಾಡಲಿ. ಬಹುದೊಡ್ಡ ಹಾಡುಗಾರ್ತಿ ಆಕೆ ಶಿಕಾಗೋದಲ್ಲಿ. ವಿವೇಕಾನಂದರು ಆವಾಗ ಶಿಕಾಗೋದಲ್ಲಿದ್ದರು. ಯಾರೋ ಹೇಳಿದರು, ಹಿಂಗೆ ಕಾಲ್ವಿ ಪಾಪ ತುಂಬ ದುಃಖ ಮಾಡ್ಕೊಂಡಿದ್ದಾಳೆ, ದೊಡ್ಡ ಸಂಗೀತಗಾರ ಹಿಂಗಾದಾಗ ಊರೆಲ್ಲ ಸುದ್ದಿ ಆಗಲ್ವ, ಹಾಡೋಲ್ಲ ಆಕೆ ಬಿಟ್ಬಿಟ್ಟಿದ್ದಾಳೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂದಾಗ ವಿವೇಕಾನಂದರು ಹೇಳಿದ್ರಂತೆ ಹಿಂಗಾಗಿದೆ ಅಂಥೇಳಿ ಒಂದು ಸಲ ಕರ್ಕೊಂಬನ್ನಿ ಅಂದರು. ಆಕೆಗೂ ಏನು ಆಸಕ್ತಿ ಇರಲಿಲ್ಲ, ವಿವೇಕಾನಂದರು ನೋಡಬೇಕು ಅಂತ ಏನು ಆಸಕ್ತಿ. ಯಾರು ವಿವೇಕಾನಂದರು ಆಕೆ ಗೊತ್ತೂ ಇಲ್ಲ. ಆಕೆ ಸ್ನೇಹಿತರು ಒಂದಿಷ್ಟು ಜನ ಕರ್ಕೊಂಬಂದ್ರು. ಆಕೆ ಬಂದು ಕೂತಾಗ ಅವ್ರು ಏನು ಮಾಡ್ತೀವಿ, ಇದು ನೋಡಿ ಇದು ಎಷ್ಟು ಚಂದ ಮಾತಿದು ಅಂತ. ಆಕೆನ ಮುಂದೆ ಕೂಡಿಸ್ಕೊಂಡು ಆಕೆನ ದಿಟ್ಟಿಸಿ ನೋಡ್ತಾರೆ. ಕಣ್ಣು ಮುಚ್ಚಿಬಿಟ್ಟು ಆಕೆ ಜೀವನದಲ್ಲಿ ಆದಂಥ ಮಹತ್ವದ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಸ್ವಲ್ಪ ಭಾಳ ಆಳಕ್ಕೆ ಹೋಗ್ಬೇಕು. ಸ್ವಲ್ಪ ಆಕೆ ಜೀವನದಲ್ಲಿ ಹಿಂದೆ ಆದಂಥ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಘಟನೆಗಳು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆಗೆ ಮಾತ್ರ ಗೊತ್ತಿರುವಂಥದ್ದು. ಆಕೆಗೆ ಆಶ್ಚರ್ಯ ಆಯಿತು, ಇವ್ರು ಮಂತ್ರವಾದಿ ಇರಬೇಕು ಅಂದ್ಕೊಂಡ್ಲಕ್ಕೆ. ಇದು ಹೆಂಗೆ ಗೊತ್ತಾಯ್ತು ನನಗೆ ಅಂತ ಹೇಳಿದ್ದು ಭಾಳ ಸುಲಭ. ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬಂದರೆ ಅನುಷ್ಯ ಮಾಡ್ಕೊಂಡ್ಬಿಡ್ಬೋದು ನಾವು ಅಂತ ಹೇಳಿ ಆ ಘಟನೆಗಳನ್ನು ಹೇಳಿದಾಗ 1, 2 ಸಲ 3 ಸಲ ಭೇಟಿಯಾದಾಗ ಆಕೆಗೆ ಇವ್ರ ಮೇಲೆ ಪೂರ್ತಿ ನಂಬಿಕೆ ಬಂತು. ಇದು ಭಾಳ ದೊಡ್ಡ ಕೆಲಸ. ನಮ್ಮ ಕೃಷ್ಣ ಪವಾಡಗಳನ್ನು ಮಾಡಿದ, ರಾಮ ಪವಾಡಗಳನ್ನು ಮಾಡಿದ. ಯಾಕೆ ಪವಾಡ ಮಾಡ್ತಿದ್ರು ಅವರು? ಪವಾಡ ಮುಖ್ಯ ಅಲ್ಲ ಅಲ್ಲಿ. ನಾನು ನಾಯಕನಾದವನು ಅವ್ರ ಮಟ್ಟಕ್ಕೆ ಇದ್ದರೆ ನಾಯಕ ಅಂತ ಒಪ್ಕೊಳ್ಳಿಕ್ಕಿಲ್ಲ ಜನ. ಸಾಮಾನ್ಯ ಜನಗಿರೋಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಏನಾದರೂ ಇದ್ದರೆ ತಕ್ಷಣ ಜನ ಒಪ್ಕೋತಾರೆ. ನಂಬಿಕೆ ಬಂದಲ್ಲಿ ಪವಾಡ ಬೇಕಾಗಿಲ್ಲ, ನಂಬಿಕೆ ಬರೋ ತನಕ ಬೇಕು. ಅದಕ್ಕೆ ಅವ್ರು ಘಟನೆ ಹೇಳುವಂಥ ಕಾರಣ ಏನಿತ್ತು? ಆಕೆ ನಂಬಿಕೆ ಬರಬೇಕಲ್ಲ ನನ್ನ ಮೇಲೆ. ಈಗ ಡಾಕ್ಟ್ರು ಯಾರೊಬ್ಬರು ಇರ್ತಾರೆ ಹುಷಾರಿಲ್ಲ ಅಂದಾಗ, ಈಗ ಸಭೆಯಲ್ಲಿ ಕೂತವ್ರು ಯಾರೋ ಒಂದು ಔಷಧಿ ತೊಗೊಳಕ್ಕಾಗತ್ತಾ? ನಾನು ಡಾಕ್ಟ್ರು ಅಂತ ಹೇಳಿದ, ಡಾಕ್ಟ್ರ ಹಂಗಾದ್ರೆ ಕೊಡಿ ಪರವಾಗಿಲ್ಲ, ಯಾಕಂದ್ರೆ ನೀವು ಡಾಕ್ಟ್ರು ಅಂತ ಗೊತ್ತಾಗಬೇಕಲ್ಲ. ಹಾಗೆ ಈತ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಆಕೆ ಜೀವನದಲ್ಲಾದಂಥ ಘಟನೆಗಳನ್ನ ಹೇಳಿದಾಗ ಇವನಿಗೇನೋ ಅಸಾಧ್ಯವಾದ ಶಕ್ತಿ ಇದೆ ಅಂತ ಹೇಳಿ ವಿವೇಕಾನಂದರು ಏನು ಹೇಳ್ತಾರೆ ನೋಡಿ ಆಕೆಗೆ, ದಯವಿಟ್ಟು ಹಾಡೋದನ್ನು ಬಿಡಬೇಡ. ಎಲ್ಲರಿಗೂ ಬರುವಂಥ ಕಲೆ ಅಲ್ಲ, ಭಗವಂತ ನಿನ್ನ ಕೃಪೆ ಇಟ್ಟು ಕೊಟ್ಟಿದ್ದಾನೆ. ಇನ್ನೊಂದು ನಿನ್ನ ಮನಸ್ಸಿನ ದುಃಖ ಇದೆಯಲ್ಲ, ಮಗಳು ಹೋದ್ಲು ಅದರಿಂದ ಅಂಥೇಳಿ, ಆ ದುಃಖ ಇನ್ನಿಷ್ಟು ನಿನ್ನ ಹಾಡನ್ನು ಪಕ್ವ ಮಾಡ್ತದೆ ನೋಡಿ. ಆ ದರ್ದ್ ಭರಿ ಆವಾಜ್ ಅಂತೀವಲ್ಲ, ಅದಿನ್ನೂ ದುಃಖ ನಿನ್ನ ಧ್ವನಿಗೆ ಆಳವನ್ನು ಕೊಡ್ತದೆ, ಡೆಪ್ತ್ ಕೊಡ್ತದೆ. ಇನ್ನು ನಿನ್ನ ಸಂಗೀತ ಇನ್ನೂ ಹೆಚ್ಚು ಪ್ರಖರವಾಗಿ ಹೊಂಬ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿ ಆಕೆ ಉತ್ತೇಜನ ಕೊಟ್ಟರು. ಆಕೆ ಹಾಡೋಕ್ಕೆ ಶುರು ಮಾಡಿದ್ಲು, ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಬಂದು ಆಕೆ ಬರೀತಾಳೆ, ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಭಗವಂತನೊಡನೆ ಹೆಜ್ಜೆ ಹಾಕಿದ ಮನುಷ್ಯನನ್ನು ನೋಡಿದ ಭಾಗ್ಯ ನನಗಿದೆ ಅಂತ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ. ಭಗವಂತನೊಡನೆ ಹೆಜ್ಜೆ ಹಾಕಿದಂಥ ಮನುಷ್ಯನ ದರ್ಶನ ನನಗಾಯ್ತಲ್ಲ, ಅದು ಜೀವನದ ದೊಡ್ಡ ಭಾಗ್ಯ ಅಂತ. ಆ ಮೇಡಮ್ ಕಾಲ್ವಿ ಜೀವನದಲ್ಲಿ ಪರಿವರ್ತನೆ ಆಗಿ ಹೋದದ್ದು ನಿಜವಾಗ್ಲೂ ಅದ್ಭುತ. ಇಲ್ಲಿ ನೋಡಿ, ಆಕೆಗೆ ಭಾರತೀಯ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ಅವರು ಅಧ್ಯಾತ್ಮದ ಬಗ್ಗೆ ಮಾತೇ ಆಡಲಿಲ್ಲ. ಮಾತಾಡೋದಕ್ಕೆ ಮನಸ್ಸು ಗೆಲ್ಲಬೇಕಾದ್ರೆ ಮನಸ್ಸಿನ ಮೂಲಕನೇ ಗೆಲ್ಲಬೇಕು. ಆಕೆ ಮನಸ್ಸನ್ನು ಹಿಡ್ಕೋಬೇಕು. ಆ ಮನಸ್ಸು ಒಪ್ಕೊಂಡ್ರೆ ಏನಾದರೂ ನಡ್ಕೊಳ್ಳುತ್ತೆ ಅಂತ ಹೇಳಿ ಆ ಮಟ್ಟಕ್ಕೆ ಪ್ರತಿಕ್ರಿಯೆ ತೋರಿಸಿ ಆಕೆಯನ್ನು ಸರಿ ಮಾಡಿದರು. ಇನ್ನೊಂದು ಅಮೇರಿಕಾದಲ್ಲಾದಂಥ ಒಂದು ವಿಷಯ ತಾವೆಲ್ಲ ಕೇಳಿದ್ದೀರಿ, ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ. ಆ ದೊಡ್ಡ ಫೌಂಡೇಶನ್ ಅದು. ಬೇಕಾದಷ್ಟು ಜನ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಅನುಕೂಲ ಮಾಡಿದಂಥದ್ದು, ಅಮೇರಿಕಕ್ಕೆ ಹೋಗೋದಕ್ಕೆ ಬೇಕಾದ ಅನುಕೂಲ ಮಾಡಿಕೊಟ್ಟಂಥದ್ದು ದೊಡ್ಡ ಫೌಂಡೇಶನ್ ಅದು. ಆ ರಾಕ್ ಫೆಲ್ಲರ್ ಫೌಂಡೇಶನ್ ಬಂದದ್ದು ವಿವೇಕಾನಂದರಿಂದ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ, ಅಮೇರಿಕಾದಲ್ಲೂ ಗೊತ್ತಿಲ್ಲ. ನಾನು ನ್ಯೂಯಾರ್ಕಿಗೆ ಹೋದಾಗ ಮ್ಯಾನ್ಹ್ಯಾಟನ್ನಲ್ಲಿ ರಾಕ್ ಫೆಲ್ಲರ್ ಫೌಂಡೇಶನ್ ಬಿಲ್ಡಿಂಗ್ ಇದೆ. ಇಲ್ಲಿ ಸುಮಾರು 50 ಅಂತಸ್ತಿನ ಬಿಲ್ಡಿಂಗ್. ನಾನು ಅಲ್ಲಿ ನೋಡ್ಕೊಂಬಂದಾಗ ಎಲ್ಲೂ ವಿವೇಕಾನಂದರ ಫೋಟೋ ಇರಲಿಲ್ಲ. ನಾನು ಆ ಕ್ಯೂರೇಟ್ರಿಗೆ ಕೇಳಿದೆ, ಡು ಯು ನೋ ದಟ್ ರಾಕ್ ಫೆಲ್ಲರ್ ಫೌಂಡೇಶನ್ ಕೇಮ್ ಬಿಕಾಸ್ ಆಫ್ ವಿವೇಕಾನಂದ?
ವಾಟ್ ಆನಂದ ಅಂತ ಅವ್ನು ಕೇಳಿದ. ಪಾಪ ಅವನಿಗೇನು ಹೇಳೋದು, ಹೇಳಿದೆ ನಿನ್ಗೆ ಗೊತ್ತಿಲ್ಲ ಅಂಥೇಳಿ ಹೇಳಿದೆ. ಈಸ್ ಇಟ್ ಸೊ, ಕ್ಯಾನ್ ಯು ಸೆಂಡ್ ಮೀ ಸಮ್ ಡಾಕ್ಯುಮೆಂಟ್ಸ್ ಆನ್ ದ್ಯಾಟ್ ಅಂತ. ನಾನು ಕೆಲವು ಬರೆದದ್ದನ್ನು ದಾಖಲೆಗಳನ್ನು, ಅದು ದೊಡ್ಡ ದೊಡ್ಡ ಸನ್ಯಾಸಿ ಬರೆದದ್ದಂತ ರಂಗನಾಥಾನಂದಜಿ ಬರೆದದ್ದೆಲ್ಲ ತೊಗೊಂಡು ಕಳಿಸಿದ ಒಂದು ರಿಪ್ಲೈ ಮಾಡಿದ ನನಗೆ, ಯಾ ವಿ ಡಿಂಟ್ ನೋ ದ್ಯಾಟ್, ನನಗೆ ಗೊತ್ತೇ ಇರಲಿಲ್ಲ. ಈಗ ಒಂದು ಫೋಟೋ ಹಾಕಿದ್ದಾರೆ ವಿವೇಕಾನಂದದಲ್ಲಿ, ರಾಕ್ ಫೆಲ್ಲರ್ ಫೌಂಡೇಶನ್ನಲ್ಲಿ. ಯಾಕೆ ಹೇಳ್ತೀನಿ ಅಂದರೆ ನಮಗೂ ಬಹಳ ಜನ ಗೊತ್ತಿಲ್ಲ ರಾಕ್ ಫೆಲ್ಲರ್ ಫೌಂಡೇಶನ್ ಬರೋದಕ್ಕೆ ವಿವೇಕಾನಂದರ ಕಾರಣ ಅಂತ. ಆ ಹುಡುಗ ಮನೆಯಿಂದ ಶ್ರೀಮಂತ, ಬೇಕಾದಷ್ಟು ಆಸ್ತಿ ಇದೆ, ದುಡ್ಡಿದೆ, ಆ ದುಡ್ಡಿನ ಸ್ವಲ್ಪ ಗರ್ವನೂ ಇರುತ್ತೆ, ಯೌವನ ಬೇರೆ, ಅದೊಂಚೂರು ಹೆಮ್ಮೆ ಇತ್ತು. ಆತನಿಗೆ ಯಾರೋ ಸುದ್ದಿ ಹೇಳಿ, ಅಷ್ಟಾಗಲೇ ಸುದ್ದಿ ಆಗಿಬಿಟ್ಟಿದೆ ಶಿಕಾಗೋದಲ್ಲಿ. ಏನು ಅಂದರೆ ಈ ಭಾರತೀಯ ಸನ್ಯಾಸಿ ಬಂದಿದ್ದಾನೆ, ಮುಖ ನೋಡಿದರೆ ಹಿಂದಾದದ್ದನ್ನೆಲ್ಲ ಹೇಳ್ತಾನೆ ಅಂತ ಸುದ್ದಿ. ಕುತೂಹಲಕ್ಕೋಸ್ಕರ ಕೆಲವರು ಬರ್ತಾಯಿದ್ರು, ಪರೀಕ್ಷೆ ಮಾಡೋ ಕೆಲವರು ಬರ್ತಾಯಿದ್ರು. ಈತ ಬಂದದ್ದು ಪರೀಕ್ಷೆ ಮಾಡೋದಕ್ಕೆ ಬಂದದ್ದು. ಬಂದು ಕೂತ್ಕೊಂಡ, ಕ್ಯಾನ್ ಯು ಟೆಲ್ ಮಿ ಸಮಥಿಂಗ್ ಅಂದರು. ಇವ್ರು ಏನು ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು, ದೊಡ್ಡವರ ನೀತಿ ಹೇಗಿರ್ತದೆ ಅಂತ. ಯಾರ್ಯಾರೋ ಬಡವರು ಬಂದು ತಕ್ಷಣ ಕರೆದು ಮಾತಾಡ್ಸೋರು, ತಾವೇ ಹೋಗೋರು. ಆ ರಾಕ್ ಫೆಲ್ಲರ್ ಬರಬೇಕು ಅಂದರೆ ಯು ನಾಟ್ ಟೇಕ್ ಅನ್ ಅಪಾಯಿಂಟ್ಮೆಂಟ್, ಕಮ್ ಟುಮಾರೋ ಅಂತ ಕಳಿಸಿದ್ರು. ಕೆಲಸ ಇತ್ತು ಅಂತಲ್ಲ, ಫ್ರೀ ಇದ್ದರು. ಆತನ 2-3 ಸಲ ಡಾಜ್ ಮಾಡಿದ್ದಾರೆ, ಬರಬೇಡ ಅಂತ ತಿಳ್ಕೊಂಡು, ಆಗಬೇಡ ಅಂತ. ಅವನಿಗೆ ಪ್ರೆಷರ್ ಆಗಬೇಕು, ಏನು ಭಾಳ ದೊಡ್ಡ ಮನುಷ್ಯ ಕಾಣಿಸ್ತಾನೆ ಇವನು. ನಮ್ಮಲ್ಲಿ ನಮ್ಮ ನಂಬಿಕೆ ಇದೆ ಕೆಲವರಿಗೆ, ತಕ್ಷಣ ಹೋದ ತಕ್ಷಣ ಸಿಕ್ಬಿಟ್ರೆ ಅವರೇನು ದೊಡ್ಡವರಲ್ಲ. ಭಾಳ ಕಾಡಿಸ್ಬೇಕು, 3-6 ತಿಂಗಳಾಗಬೇಕು, ಆಮೇಲೆ 3 ತಾಸು ಕಾಯಿಸ್ಬೇಕು, ಭಾಳ ದೊಡ್ಡವರು ಅಂತ. ಅವನಿಗೆ ಅದೇ ಕಾಯಿನಲ್ಲಿ ಕೂಡಿಸಿ ಅವ್ನು ಸ್ವಲ್ಪ ಉದಾಸೀನ ಮಾಡ್ದಂಗೆ ಮಾಡಿ ಕೊನೆಗೆ ಕರೆದು ಕೂಡಿಸಿದ್ರಂತೆ. ಕ್ಯಾನ್ ಯು ಟೆಲ್ ಮೀ ಸಮ್ ಇನ್ಸಿಡೆಂಟ್ಸ್ ಅಂತ ಹೇಳಿದಂತೆ. ಆತ ಹೇಳಿದ, ವಿವೇಕಾನಂದ ಹೇಳಿದ್ರು, ನಾನು ಅದು ಕೆಲಸ ಅಲ್ಲ ನಂದು, ಹಿಂದಾದದ್ದು ಮುಂದಾದ್ದು ಹೇಳೋಕೆ ನಾನು ಭವಿಷ್ಯ ಹೇಳೋನಲ್ಲ, ನೀನು ಹಿಂದಾದದ್ದು ಬೇಕೋ ಮುಂದಾಗೋದು ಬೇಕೋ ಅಂತ ಕೇಳಿದ್ರಂತೆ. ಅವನು ಗಾಬರಿ ಆಯಿತು. ಹಿಂದಾದದ್ದು ಹೇಳಿಬಿಡಿ ಒಂದೆರಡು ಕೂಡಿಸ್ಕೊಂಡು ಹಿಂದಾದದ್ದು ಘಟನೆ ಹೇಳಿದರು. ಅವ್ನು ಭಾಳ ಆಶ್ಚರ್ಯ ಅನ್ನಿಸ್ತು. ಓಕೆ, ಆತ ಏನು ತಿಳ್ಕೊಂಡು ಇವರೆಲ್ಲ ಸನ್ಯಾಸಿಗಳು ದುಡ್ಡು ಕೇಳೋಕೆ ಬರ್ತಾರೆ ಅಂತ, ಜೇಬಿಂದ $10 ತೆಗೆದು ಹಾಕಿದ ತಗೋ ಅಂತ. ಅವಳದು ದುಡ್ಡು ಇಟ್ಕೊಂಡು ಹೋಗಿ ನೀನು, ನಾನು ದುಡ್ಡು ಬೇಕಾಗಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ ಕೇಳ್ಕೊ ಅಂದರು ರಾಕ್ ಫೆಲ್ಲರ್ಗೆ. ನಿನ್ನ ಕಡೆಯಿಂದ ಒಂದು ದೊಡ್ಡ ತಪ್ಪಾಗ್ತಾ ಇದೆ, ತಿದ್ಕೋಬೇಕು ನೀನು. ಇದುವರೆಗೂ ಅವ್ರ ಅಪ್ಪ ಕೂಡ ಹೇಳಿರ್ಲಿಕ್ಕಿಲ್ಲ, ತಪ್ಪಾಗಿ ತಿದ್ಕೋ ಅಂತ ತಿಳ್ಕೊಂಡು. ಇವ್ರೇನು ಹೇಳಿದ್ರು ಗೊತ್ತಾ, ನಿನ್ನ ದುಡ್ಡು ಏನಿದೆಯಲ್ಲ 1 ಪೈಸಾನೂ ನಿಂದಲ್ಲ, ಭಗವಂತ ನಿನಗೆ ಕೊಟ್ಟದ್ದು ಸಮಾಜಕ್ಕೆ ಬಳಸು ಅಂತ ಕೊಟ್ಟದ್ದು. ಯು ಆರ್ ಎನ್ ಏಜೆಂಟ್ ಆಫ್ ಗಾಡ್ ಹೇಳೋದು. ಯು ಆರ್ ಎನ್ ಏಜೆಂಟ್ ಆಫ್ ಗಾಡ್. ನೀನು ಅವ್ರು ಭಗವಂತನ ದಲಾಲ ಇದ್ದ ಹಾಗೆ. ಅವನು ಕೊಟ್ಟದ್ದು ದುಡ್ಡನ್ನು ಮಂದಿಗೆಲ್ಲ ಹಂಚಬೇಕು. ನೀನು ಇಟ್ಕೊಂಡು ಕೂತಿದೀಯಾ, ನೀನು ತೊಂದರೆ ಆಗುತ್ತೆ ಅಂತ ಸಿಟ್ಟು ಬರದೇ ಇರುತ್ತೆ ಅವನಿಗೆ. ಇವ್ರು ಯಾರೋ ಬಂದು ಹಿಂಗೆ ಹೇಳ್ತಾರೆ ಅಂತ ಅವನು ಹೇಳಿದ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ. ನಾನು ಹೇಳ್ತೀನಿ, ರಿಮೈಂಡ್ ಮಾಡ್ತೀನಿ ನಿಮ್ಮನ್ನು, ತಪ್ಪಾಗಿದೆ ನಿಮ್ಮ ಕಡೆಯಿಂದ ಅಂತ ಹೇಳಿದರು. ಆತ ಹೋದ, ಆದರೂ ಮನಸ್ಸಲ್ಲಿ ಕೊರೀತದೆ. ಯಾಕಂದರೆ ಅವ್ರ ಶಕ್ತಿ ಕಂಡಿದ್ದಾನೆ. ಅವ್ರು ಸ್ಪಷ್ಟವಾಗಿ ಹೇಳಿದಾಗ ಏನು ಮಾಡಿದ ಗೊತ್ತಾ, ಮರುವಾರ ಮತ್ತೆ ಹೋದ ಅವ್ರ ಕಡೆಗೆ. ಒಂದು ಟ್ರಸ್ಟ್ ಮಾಡಿದ್ದಾನೆ, ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ ಮಾಡಿ, ಒಂದು $100 $100 ಒಂದು ಟ್ರಸ್ಟ್ ಮಾಡಿ, ನೋಡಿ ಟ್ರಸ್ಟ್ ಮಾಡಿದ್ದೀನಿ ನೋಡಿ $100, ನಾವು ಯು ಥ್ಯಾಂಕ್ ಮೀ ಅಂತ. ನನಗೆ ಥ್ಯಾಂಕ್ಸ್ ಹೇಳಿ ಈಗ ಅಂದ. ಅದಕ್ಕೆ ವಿವೇಕಾನಂದರು ಏನು ಹೇಳಬೇಕು, ಐ ಡೋಂಟ್ ಹ್ಯಾವ್ ಟು ಥ್ಯಾಂಕ್ ಯು, ಬಟ್ ಯು ಶುಡ್ ಥ್ಯಾಂಕ್ ಮೀ. ನಾನು ಧನ್ಯವಾದ ನೀನು ಹೇಳಬೇಕು. ಯಾಕೆ ಗೊತ್ತಾ, ನೀ ಮರ್ತೇ ಬಿಟ್ಟಿದ್ದಲ್ಲ ಏಜೆಂಟ್ ಅನ್ನೋದನ್ನು, ನಾನು ನೆನಪು ಮಾಡ್ಕೊಳ್ಳಿಲ್ವಾ? ನೀನು ದೇವರ ಏಜೆಂಟ್ ಅನ್ನೋದು ಮರ್ತೇ ಬಿಟ್ಟಿದ್ದೆ, ನಾನು ನೆನಪು ಮಾಡಿಕೊಟ್ಟಿದ್ದೇನೆ, ಧನ್ಯವಾದ ನೀ ಹೇಳಬೇಕು ನನಗೆ ಅಂದರು. ಸಿಟ್ಟು ಬಂದುಬಿಡ್ತು. ಆದರೆ ಮುಂದೆ ಅವನು ತನ್ನ ಗಳಿಸಿದ ಬಹುಪಾಲು ದುಡ್ಡನ್ನು ಅದಕ್ಕೆ ಹಾಕಿ ಫೌಂಡೇಶನ್ ಮಾಡಿ ಎಜುಕೇಷನ್ಗೆ ಅನುಕೂಲ ಮಾಡಿದ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಭಗವಂತನ ಶಿಷ್ಯ, ನಾನು ಭಗವಂತನ ಶಿಷ್ಯರ ಶಿಷ್ಯ, ನಾನು ಕಳಿಸಿದ್ದಾನೆ ನಿನಗೆ ಹೇಳು ಅಂಥೇಳಿ. ಇಲ್ಲಿ ನೋಡಿ ಯಾವ ಹೊತ್ತೇಲಿ ಕೆಲಸ ಆಯಿತು. ಅವನಿಗೆ ಯಾವಾಗಲೂ ಹಂಗೆ ಇತ್ತು, ನಾನು ಮಾಡ್ತೀನಿ ಅಂತ. ಅದನ್ನು ಉತ್ತೇಜನ ಕೊಡಬೇಕು. ನಿನ್ನ ಮನೆ ದುಡ್ಡಿದೆ, ಶಿಕ್ಷಣ ಇದೆ, ನಿನಗೆ ಸಾಕಷ್ಟು ಜನಕ್ಕೆ ಅನುಕೂಲ ಮಾಡಿಕೊಂಡು ಹೆಸರು ಕಾಯಂ ಆಗುತ್ತೆ. ಅವನಿಗೆ ಸೆಲ್ಫ್ ಎಸ್ಟೀಮ್ ಲೆವೆಲಲ್ಲಿ ಆಗಬೇಕು. ನೀನು ಮಾಡು, ರಾಕ್ ಫೆಲ್ಲರ್ ಫೌಂಡೇಶನ್ ಆಗುತ್ತೆ. ಅಂದರೆ ಯಾರ್ಯಾರನ್ನ ಯಾವ್ಯಾವ ಮಟ್ಟದಲ್ಲಿ ಮುಟ್ಟಬೇಕೋ ಅದೇ ಮಟ್ಟದಲ್ಲಿ ಮುಟ್ಟಿದಾಗ ಮಾತ್ರ ಪ್ರಚೋದನೆ ಕೊಡೋಕ್ಕೆ ಸಾಧ್ಯ, ಇಲ್ಲದಿದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ಆತ ಕೊಟ್ಟು ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ ಹೇಳ್ತಾರೆ, ನಾನು ದೇವರ ಭಕ್ತನಾದ ನಾನು ನಿನಗೆ ರಿಮೈಂಡ್ ಮಾಡಿದ್ದೀನಿ, ನಂಬಿಕೆ ಇದು ಕೊಡಬೇಕು, ನೀನು ಥ್ಯಾಂಕ್ಸ್ ಹೇಳಬೇಕು ಅಂತ. ಈ ಪ್ರವಾಸ ಹೋಗ್ತಾ ಇದ್ದರು ಸ್ವಾಮೀಜಿ ಮೇಲೆ. ಒಂದು ಸಲ ಕೈರೋಕ್ಕೆ ಹೋದರು, ಈಜಿಪ್ತಿಗೆ ಹೋಗಿ ಕೈರೋಕ್ಕೆ ಹೋದರು. ಕರ್ಕೊಂಡು ಹೋದವರು ಕೂಡ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಗೈಡ್ ಆದವರಿಗೆ ಊರು ಗೊತ್ತಿರಬೇಕು. ನಮ್ಗೆ ಗೊತ್ತು, ಬನ್ನಿ ಈಗ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ರು. ವಿವೇಕಾನಂದ ಜೊತೆಗೆ ಒಂದು 8-10 ಜನ ಇದ್ದಾರೆ, ನಡ್ಕೊಂಡು ಹೋಗ್ತಾಯಿದ್ರು. ಅರ್ಧ ದಾರಿಗೆ ಹೋದ್ಮೇಲೆ ಗೊತ್ತಾಯಿತು ನಾವು ಬೇರೆ ದಾರಿಗೆ ಬಂದುಬಿಟ್ಟಿದ್ದೀವಿ ಅಂತ. ಆ ದಾರಿ ಯಾವುದಾದ್ರೂ ವೈಶ್ಯರ ಬೀದಿ. ಇವರಲ್ಲಿ ಹೋಗ್ಬಿಟ್ಟು, ಇವರು ಎತ್ತರದ ಎಲ್ಲರಲ್ಲೂ ಕಾಣಿಸೋವಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಅಲ್ಲೆಲ್ಲ ವೈಶ್ಯರ ಮನೆಗಳಿದ್ದಾವೆ. ಅಲ್ಲಿದ್ದಂಥ ಹುಡುಗಿಯರೆಲ್ಲ ಬಂದು ಇವ್ರು ನೋಡಿಬಿಟ್ಟು ನಗೋಕ್ಕೆ ಶುರು ಮಾಡೋದು, ಕೈ ಮಾಡಿ ಬಾ ಅಂತ ಕರೆಯೋದು ಶುರು ಮಾಡಿಬಿಟ್ರು.
ಸುತ್ತಮುತ್ತವರು ಭಾಳ ಕಿರಿಕಿರಿ ಆಗಿಬಿಡ್ತು. ತಪ್ಪು ಮಾಡಿದ್ವಿ ನಾವು, ಸ್ವಾಮಿಗಳನ್ನ ಕರ್ಕೊಂಡು ಬರಬಾರ್ದಾಗಿತ್ತು, ಇಲ್ಲಿ ತಪ್ಪಾಯಿತು ಅಂತ. ಇವ್ರು ಏನು ಮಾಡಿದರು ಅಂದರೆ ಎಲ್ಲರೂ ಇದ್ದದನ್ನು ಮರೆತುಬಿಟ್ಟು ಅವ್ರನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ರು. ನಿಂತ್ಕೊಂಡು ಕ್ಷಣದಲ್ಲಿ ಕಣ್ಣಲ್ಲಿ ನೀರು ಸುರಿತಾ ಇದೆ, ಒಂದೇ ಸಹ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗಿದ್ದವ್ರಿಗೆ ಯಾಕೆ ಸ್ವಾಮಿ, ಏನು ಹೋಗೋಣ ಬನ್ನಿ, ಬೇಡ ಜಾಗ, ಈ ಜಾಗ ಹೋಗೋದು ಬೇಡ, ಬೇರೆ ರಸ್ತೆಗೆ ಹೋಗೋಣ ಬನ್ನಿ ಅಂತ. ಇವ್ರು ಹೇಳಿದ್ರಂತೆ, ಪಾಪ ಆ ಹೆಣ್ಮಕ್ಳೆಲ್ಲ ತಮ್ಮ ಸೌಂದರ್ಯ ದೇಹದಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಮಾತು ಗೊತ್ತಾ ಅದು. ತಮ್ಮ ಸೌಂದರ್ಯ ದೇಹದಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ, ಒಳಗೊಂದು ಅದ್ಭುತವಾದ ಆತ್ಮ ಇದೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಹಿ ನೋಸ್ ದ್ಯಾಟ್ ದೇ ಆರ್ ಪ್ರಾಸ್ಟಿಟ್ಯೂಟ್ಸ್. ಅವ್ರ ವಯಸ್ಸು ಅಂತ ಗೊತ್ತು, ಅವ್ರ ಹಾವಭಾವ ಗೊತ್ತಾಗಿದೆ ಅವ್ರಿಗೆ. ಅದು ಹೇಳ್ತಾರೆ, ಅವ್ರ ಬಗ್ಗೆ ಬೇಜಾರಿಲ್ಲ, ದುಃಖ ಇಲ್ಲ, ಸಿಟ್ಟಿಲ್ಲ, ತಪ್ಪು ಯಾಕೆ ಬಂದು ಇಲ್ಲಿ ಯಾಕೆ ಬಂದ್ವಿ ನಾವು ಅಂತ ಬೇಜಾರಿಲ್ಲ. ಛೇ, ಎಂಥ ಮಹಿಳೆಯರು ಪಾಪ ತಮ್ಮ ಸೌಂದರ್ಯ ಬರೀ ದೇಹದಲ್ಲಿದೆ ಅಂತ ಅಂದ್ಕೊಂಡಿದ್ದಾರೆ. ಅಂದ್ಕೊಂಡಾಗ ಇವ್ರ ಕಣ್ಣಲ್ಲಿ ನೀರು, ಇವ್ರ ಹಾವಭಾವ ನೋಡಿ ಆ ಮಹಿಳೆಯರು ಏನು ಮಾಡಿದರು ಅಂತ ಬರೀತಾರೆ. ಅದ್ಭುತ. ಆ ಶಿಷ್ಯರು ಹೇಳ್ತಾರೆ, ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿಂದ ಹೋದ್ರೆ ಸಾಕು ನಾವು ನಿಂತಿದ್ದೀವಿ, ಅವರೆಲ್ಲರೂ ಬಂದರು ಹೆಣ್ಮಕ್ಳು, ಅವ್ರೊಬ್ಬರಿಗೂ ಇಂಗ್ಲೀಷ್ ಬರೋಲ್ಲ, ಅವರೆಲ್ಲ ಬಂದು ಮೊಳಕಾಲೂರಿ, ಅಲ್ಲಿ ಯುರೋಪಲ್ಲಿ ಇರುವಂಥ ಹಾಗೆ, ಅಲ್ಲಿ ಬೇರೆ ದೇಶ ಇರುವಂಥ ಹಾಗೆ ಬಂದು ಮೊಳಕಾಲೂರಿ ಇವ್ರು ಹಾಕ್ಕೊಂಡಿದ್ರಲ್ಲ ಕಾವಿ ಬಟ್ಟೆ, ಆ ಶಾಲಿನ ತುದಿಯನ್ನು ಮುಟ್ಟಿ ಕಣ್ಣಿಗೆ ಹೊತ್ಕೊಂಡು ಹಮ್ರೆ ಡೆ ಡಯಾಸ್, ಹಮ್ರೆ ಡೆ ಡಯಾಸ್ ಅಂತಿದ್ರಂತೆ ಪ್ರತಿಯೊಬ್ಬರು. ಹಮ್ರೆ ಡೆ ಡಯಾಸ್ ಅಂದರೆ ಮ್ಯಾನ್ ಆಫ್ ಗಾಡ್, ಭಗವಂತನ ಮನುಷ್ಯ ಈತ ಇವ್ರು ಮಾತಿದ್ದು ಒಂದು ಅರ್ಥ ಆಗಿಲ್ಲ ಅವರಿಗೆ. ಅವ್ರು ಎಲ್ಲರೂ ಬಂದು ಅದು ನೋಡಿ ಹೇಗಿದೆ, ಅವ್ರ ಮೊದಲ ಮನಸ್ಸಲ್ಲಿ ಏನಿತ್ತು ಭಾವನೆ, ಇವ್ರನ್ನ ಕಾಮವಾಸನೆಯಿಂದ ಕರೆದಿದ್ದವರು. ಆದರೆ 2 ನಿಮಿಷದಲ್ಲಿ ಇವ್ರ ಕಣ್ಣಲ್ಲಿ ಕಂಡಂಥ ನೀರು, ಕಣ್ಣಲ್ಲಿ ಕಂಡಂಥ ಪ್ರಾಮಾಣಿಕತೆ ಇದೆಯಲ್ಲ, ತಕ್ಷಣ ಮಹಿಳೆಯರು ಬಂದು ಮೊಳಕಾಲೂರಿ ಆ ಕಾವಿ ಬಟ್ಟೆ ಕಣ್ಣು ಹೊತ್ಕೊಂಡು ಹಮ್ರೆ ಡೆ ಡಯಾಸ್, ಮ್ಯಾನ್ ಆಫ್ ಗಾಡ್, ಭಗವಂತನ ಮನುಷ್ಯ ಈತ ಅಂದು ನಮಸ್ಕಾರ ಮಾಡಿ ಹೋಗಬೇಕಾದ್ರೆ, ನಮ್ಮ ದೇಶದಲ್ಲಾದರೆ ಮಾತು ಬೇರೆ, ಆ ಬೇರೆ ದೇಶ ಸಂಸ್ಕೃತಿ ನಮ್ಗೆ ಗೊತ್ತಿಲ್ಲ ಅವ್ರಿಗೆ, ಅಂಥದ್ದು ಅವ್ರು ಬಂದು ಹೋಗಬೇಕಾದ್ರೆ ಇದು ನೋಡಿ ಎಲ್ಲಿದೆ ಅಂತ. ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಎಲ್ಲಿ ಯಾವುದನ್ನು ಕೊಡಬೇಕೋ ಕೊಡಬೇಕು. ಅವ್ನು ರಾಕ್ ಫೆಲ್ಲರ್ನ 2 ತಾಸು ಕಾಯಿಸಬೇಕು, ಯಾಕಂದ್ರೆ ಅವ್ನು ಸೆಲ್ಫ್ ಎಸ್ಟೀಮ್ ಮುಟ್ಟಬೇಕಾಗಿದೆ. ಇಲ್ಲಿ ಸೆಲ್ಫ್ ಎಸ್ಟೀಮ್ ಬೇಕಾಗಿಲ್ಲ, ಅವ್ರು ಬೇಕಾದದ್ದು ನಿರ್ವ್ಯಾಜ ಅಂತಃಕರಣ, ಪ್ರೀತಿ ಮಾತ್ರ ಬೇಕಾದದ್ದು. ಪ್ರೀತಿ ತಪ್ಪಿಸ್ಕೊಂಡದ್ದು ತಾನೇ ಹಿಂಗಾದದ್ದು ಅವರು. ಅದಕ್ಕೆ ಅಲ್ಲಿ ಎಷ್ಟು ಅದ್ಭುತವಾದಂಥ ಕರುಣೆ ಅದು. ಕಣ್ಣಲ್ಲಿ ನೀರು ಇಳಿತಾ ಕೂತ್ಕೊಂಡು ಪಾಪ ಈ ಮಹಿಳೆಯರು ತಮ್ಮ ಸೌಂದರ್ಯ ಎಲ್ಲ ದೇಹದಲ್ಲಿದೆ ಅಂದ್ಕೊಂಡಿದ್ದಾರೆ ಭಗವಂತ ಅಂತ ಕಣ್ಣೀರು ಸುರಿಸಿದಾಗ ಅವ್ರಿಗೆ ಗೊತ್ತಾಯಿತು ಈ ಮನುಷ್ಯ ಬೇರೆ ಇದ್ದಾನೆ ಅಂತ. ಒಂದು ಕ್ಷಣದಲ್ಲೇ ಪರಿವರ್ತನೆ ಮಾಡುವಂಥ ಶಕ್ತಿ ಯಾಕಿತ್ತು ಅಂದರೆ ಅವರ ಅವಶ್ಯಕತೆಗಳನ್ನು ನೋಡಿ ಅವಶ್ಯಕತೆಗಳನ್ನು ಮಾತ್ರ ಮುಟ್ತಾ ಇದ್ದರು. ಅದರಿಂದ ಕೈರೋದಲ್ಲ ಆದಂಥದ್ದು. ಇನ್ನೊಂದು ಘಟನೆ ಬನಾರಸ್ಸಲ್ಲಾದದ್ದು, ವಾರಣಾಸಿಯಲ್ಲಾದದ್ದು. ಅಲ್ಲೊಬ್ಬರು ಸ್ವಾಮಿ ವಿಶುದ್ಧಾನಂದರು ಅಂತ ಇದ್ದರು. ಹೆಸರು ಭಾಳ ಚಂದ, ವಿಶುದ್ಧಾನಂದರು. ಹಿರಿಯರು, ಸುಮಾರು 85-86 ವರ್ಷ ಅವರಿಗೆ. ಪ್ರಕಾಂಡ ಪಂಡಿತರು, ಶಾಸ್ತ್ರದಲ್ಲಿ ತಲಸ್ಪರ್ಶಿಯಾದ ಅಧ್ಯಯನ ಅವ್ರದ್ದೆಲ್ಲ. ಆದರೆ ವಿಪರೀತ ಮಡಿ ಅಂದರೆ ಅಸಾಧ್ಯ, ಅನಾಹುತ ಮಡಿ ಅಂತಾರಲ್ಲ ಹಾಗೆ. ಹೇಗೆ ಮಡಿ ಅಂದರೆ ಬೇರೆಯವರು ಯಾರಾದರೂ ನೋಡೋದಂತೂ ಬೇಡ, ಅವ್ರ ಧ್ವನಿ ಕೇಳಿಸಿರ ಮೈಲಿಗೆ ಆಯಿತು ಅಂತ ಸ್ನಾನ ಮಾಡ್ತಾಯಿದ್ರು. ಈ ಥರದ್ದು ಅತ್ಯಂತ ಅನಾಹುತ ಮಡಿ ಇದ್ದಂಥವ್ರು. ಆದರೆ ಗೌರವ ಯಾಕಿತ್ತು ಅಂದರೆ ಸ್ಕಾಲರ್, ದೊಡ್ಡ ಜ್ಞಾನಿ ಅಂತ ಪಂಡಿತರು ಅಂತಿದ್ರು. ಅದರಲ್ಲೇ ಜೀವನ ಕಳೆದು 85 ವರ್ಷ, 1 ವರ್ಷ 2 ವರ್ಷ, 85 ವರ್ಷ ಅದೇ ನಂಬಿಕೆಯಲ್ಲಿ ಬೆಳೆದವರು. ಒಂದು ಸಲ ಯಾವುದೋ ಕಾರಣಕ್ಕೆ ವಿವೇಕಾನಂದರು ಅವ್ರ ಮನೆಗೆ ಹೋದರು. ಹೋಗಿ ಅವ್ರ ಹತ್ರ ಮಾತಾಡಿದರು. 2 ಸಲ ಮಾತಾಯಿತು, 3 ಸಲ ಮಾತಾಯಿತು, 4 ಸಲ ಆಗೋದ್ರೊಳಗೆ ಏನಾಯಿತು ಅಂತ ತಮಾಷೆ ಹೇಳ್ತಾರೆ. ವಿಶುದ್ಧಾನಂದರು ಹೇಳ್ತಾರೆ, ನಮ್ಮ ಭಾರತದ ಸಂಸ್ಕೃತಿಯ ರಾಯಭಾರಿ ಅಂದರೆ ವಿವೇಕಾನಂದರು ಮಾತ್ರ, ನಾವು ಯಾರೂ ಅಲ್ಲ. 85 ವರ್ಷ ಒಂದು ನಂಬಿಕೆಯನ್ನು ಬಲವಾಗಿ ಹಿಡ್ಕೊಂಡಂಥ ಮುದುಕರು, ತಾನು ಮತ್ತೊಬ್ಬರು ನೋಡಬಾರ್ದು, ಮಾತಾಡಬಾರ್ದು ಅಂತನ್ನುವಂಥ ನಂಬಿಕೆ ಇದ್ದವರು ವಿವೇಕಾನಂದರ ಬಗ್ಗೆ ಹೇಳ್ತಾರೆ, ಸಾಂಸ್ಕೃತಿಕ ರಾಯಭಾರಿ ಅಂದರೆ ಇವರೊಬ್ಬರೇ, ನಾವು ಅವರ ಹಾದಿಯನ್ನು ಪಾಲಿಸಬೇಕು ಅಂತ. ಎಲ್ರಿಗೂ ಆಶ್ಚರ್ಯ ಆಯಿತು. ವಾರಣಾಸಿಯಲ್ಲಿದ್ದಂಥ ವಿಶುದ್ಧಾನಂದರು ಈಗ ಮತ್ತೊಬ್ಬರು ಧ್ವನಿ ಕೇಳೋದಿಲ್ಲ, ಅವ್ರನ್ನ ಕಂಡು ಮಾತಾಡಿಸ್ತಾರೆ, ಅವ್ರ ಹತ್ರ ಕೂತ್ಕೋತಾರೆ ಅಂದರೆ ಅಸಾಧ್ಯ ಅನ್ನಿಸ್ತು. ಈ ಬದಲಾವಣೆ ಒಂದು ಕ್ಷಣದಲ್ಲಿ ಆಗುವಂಥದ್ದು ನೋಡಿ ಹೇಗಾಗುತ್ತೆ. 2 ಸಲ ಮಾತಾಡೋದ್ರೊಳಗೆ 85 ವರ್ಷದ ನಂಬಿಕೆ ಬುಡ ಕಳಚಿ ಬಿದ್ದು ಹೋಗ್ತದೆ, ಅವ್ರು ಸಮಾಜಮುಖಿ ಆಗ್ತಾರೆ. ಯಾಕಂದರೆ ಅಲ್ಲಿ ಆತ್ಮ ಸಾಕ್ಷಾತ್ಕಾರದ ಮಾತನ್ನು ಮಾತ್ರ ಆಡಿದ್ದಾರೆ. ಅವ್ರಿಗೆ ಯಾವ ಭಯನೂ ಇಲ್ಲ ವಿಶುದ್ಧಾನಂದರಿಗೆ, ಆ ಮಟ್ಟಕ್ಕೆ ಮುಟ್ಟಿದವರು. ಅಲ್ಲಿ ಹೇಳಿ ನಿಜವಾದ ಅಧ್ಯಾತ್ಮ ಅಂದರೆ ಯಾವುದು ತಾವೆಲ್ಲ ಗಮನಿಸಿದ್ದೀರಿ. ಶಂಕರಾಚಾರ್ಯರು ಕಾಶಿಗೆ ಹೋದಾಗ ಆ ಘಟ್ಟಕ್ಕೆ ಸ್ನಾನಕ್ಕೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಚಾಂಡಾಲ ಬರ್ತಾನೆ ಎದುರಿಗೆ. ಚಾಂಡಾಲ ಹಾದಿ ಬಿಡು ಅಂದರು. ಅಂದ ತಕ್ಷಣ ಚಾಂಡಾಲ ಕೇಳಿದ, ನಕ್ಬಿಟ್ಟು ಕೇಳಿದ, ಹಾದಿ ಬಿಡು ಅಂತ ಯಾರಿಗೆ ಹೇಳಿದ್ರಿ? ದೇಹಕ್ಕೆ ಹೇಳಿದ್ರು, ಒಳಗಿರೋ ಆತ್ಮಕ್ಕೆ ಹೇಳಿದರು ಅಂತ.
ನೋಡಿ, ಅಂತಹ ಮಹಾನುಭಾವರಾದಂಥ ಶಂಕರಾಚಾರ್ಯರಿಗೆ ಅವ್ರು ಎಷ್ಟು ತಕ್ಷಣ ತಮ್ಮ ಕರೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಅಂದರೆ, ಹೇಳಿದ ತಕ್ಷಣ ತಮ್ಮ ದಂಡವನ್ನು ಪಕ್ಕದಲ್ಲಿ ಕೊಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದರು. ನನಗೆ ಜ್ಞಾನ ಕೊಟ್ಟೆಪ್ಪ, ನೀನು ತಪ್ಪು ತಿಳ್ಕೊಂಡಿದ್ದೆ, ನಾನು ಇದೇ ಆತ್ಮ ಅಂದ್ಕೊಂಡ್ಬಿಟ್ಟಿದ್ದೆ ದೇಹ ನೋಡಿ ನಾನು. ಇಲ್ಲಿ ವಿಶುದ್ಧಾನಂದರು 85 ವರ್ಷ ಇದ್ದಾಗ ಅವ್ರೇನು ನಂಬಿಕೆಗಳಿತ್ತೋ ಆ ನಂಬಿಕೆಗಳ ಮೂಲಕನೇ ಅವ್ರ ಜೊತೆ ಉಪನಿಷತ್ತನ್ನು ಚರ್ಚೆ ಮಾಡಿ, ವೇದಗಳ ಬಗ್ಗೆ ಚರ್ಚೆ ಮಾಡಿ, ಅವಾಗ ಅನ್ನಿಸ್ತು ವಿವೇಕಾನಂದ ಸಣ್ಣವರಲ್ಲ, ಅಧ್ಯಾತ್ಮವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ವೇದಾಂತ ಸಾರ ತಿಳ್ಕೊಂಡಿದ್ದಾರೆ ಅಂತ ಒಪ್ಪಿಸ್ಕೊಂಡ್ಬಿಟ್ಟು ದೆನ್ ಇದು ಅಲ್ಲ ಸರಿ, ಪ್ರತಿಯೊಬ್ಬರ ಹೃದಯದಲ್ಲಿದ್ದು ಆತ್ಮ ಅಲ್ವಾ, ಅದನ್ನ ಯಾಕೆ ನಾವು ಬೇರೆ ಮಾಡಬೇಕು ಅಂಥೇಳಿ 3-4 ಬಾರಿ ಮಾತಾಡೋದ್ರೊಳಗೆ 85 ವರ್ಷ ನಂಬಿಕೆಯನ್ನು ಬಿಡುವೆಯಲ್ಲಿ ಮಾಡಬೇಕು ಅಂತ ಸುಲಭ ಅಲ್ಲ ಅದು. ಆ ಶಕ್ತಿ ಅವ್ರಿಗಿತ್ತು. ನಮ್ಮ ಮದ್ರಾಸಿನ ಅಳಸಿಂಗ ಪೆರುಮಾಳ್ ಮದ್ರಾಸಲ್ಲಿ ಇದ್ದವರು, ಮೂಲತಃ ಅವ್ರ ಮನೆಯವರೆಲ್ಲ ಮಂಡ್ಯದವರು, ಅವ್ರ ಹಿಂದಿನ ತಲೆಮಾರಿನವರೆಲ್ಲ ಮಂಡ್ಯದವರು. ಆದರೆ ಇವರು ಹುಟ್ಟಿ ಬೆಳೆದು ಚಿಕ್ಕಮಗಳೂರಲ್ಲಿ ಅಳಸಿಂಗ ಪೆರುಮಾಳ್. ಮುಂದೆ ವಲಸೆ ಹೋಗಿ ಮದ್ರಾಸಲ್ಲೇ ಉಳ್ಕೊಂಡ್ಬಿಟ್ರು. ನೋಡಿ ಹೇಗೆ ಜೀವನದಲ್ಲಿ ಒಂದು ಘಟನೆ ಬರ್ತದೆ, ಅತ್ಯಂತ ಸಾಮಾನ್ಯರಾದವರು ಅಸಾಮಾನ್ಯರಾಗಿ ಬಿಡ್ತಾರೆ, ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಳಸಿಂಗ ಪೆರುಮಾಳ್ ವಿವೇಕಾನಂದರದ ಜೀವನ ಚರಿತ್ರೆಯಲ್ಲಿ ಬಹುದೊಡ್ಡ ಪಾತ್ರ. ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕೆ ಬಹುದೊಡ್ಡ ಪ್ರೇರಣೆ ಅಂದರೆ ಅಳಸಿಂಗ ಪೆರುಮಾಳ್. ಎಷ್ಟೋ ಕಡೆ ವಿವೇಕಾನಂದ ಹೇಳೇ ಬಿಡ್ತಾರೆ, ಈತ ಕಾಡಿಲ್ಲದೆ ಹೋದರೆ ನಾನು ಅಮೇರಿಕಕ್ಕೆ ಹೋಗ್ತಿರ್ಲಿಲ್ಲ ಅಂತ, ಅಷ್ಟು ಕಾಡಬೇಕು, ಹೋಗಿ ನೀವು ಅಂತೇಳಿ. ಆತ ಏನು ದೊಡ್ಡ ಶ್ರೀಮಂತ ಅಲ್ಲ, ಮೇಷ್ಟ್ರು. ತಾನು ಇಡೀ ತಿಂಗಳ ಸಂಬಳ ಎಲ್ಲ ಕೊಟ್ಬಿಡ್ತಿದ್ದ. ಆ ಪ್ರೀತಿ ಅದು ಅನನ್ಯವಾದಂಥ ಪ್ರೀತಿ. ಅದಕ್ಕೆ ಯಾರು ಬರೀತಾರೆ, ಭಾಳ ದೊಡ್ಡ ವಿಮರ್ಶಕರು ಬರೀತಾರೆ, ಸ್ವಾಮೀಜಿ ಬೇರೆ ಬೇರೆ ದೇಶಕ್ಕೆ ಹೋದಾಗ ಪತ್ರ ಬರೀತಿದ್ರಲ್ಲ, ಎಲ್ಲರೂ ಕೈಯಿಂದ ಪತ್ರ ಬರೀತಿದ್ರು. ಅತ್ಯಂತ ಹೆಚ್ಚಿನ ಪತ್ರಗಳನ್ನು ಪಡ್ಕೊಂಡವನು ಅಳಸಿಂಗ ಪೆರುಮಾಳ್ ಮಾತ್ರ. 41 ಪತ್ರ ಬರೆದಿದ್ದಾರೆ ಸ್ವಾಮೀಜಿ ಅವನಿಗೆ. ನೋಡಿ ಹೇಗೆ ಒಬ್ಬ ಹಿಂಬಾಲಕ ಆಗಬೇಕಾದ್ರೆ ಪೂರ್ತಿ ನಂಬಿಕೆಯಿಂದ ಹಿಂಬಾಲಕ ಆದವನು, ವಿವೇಕಾನಂದರನ್ನ ದೇವರೇ ಅಂತ ನಂಬಿಕೊಂಡವನು ಆಗ್ಬಿಟ್ಟು ಇವತ್ತು ಬಹುದೊಡ್ಡ ಪಾತ್ರ ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿ ಅವ್ರು ಸಿಗ್ತದೆ. ಏನು ತಾದಾತ್ಮ್ಯತೆ ಅದು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ವಿವೇಕಾನಂದರು ಹೋದಾಗ ಬರೀತಾರೆ ಮೈ ಮಡ್ರಾಸ್ ಇಡಿಯಟ್ಸ್ ಅಂತ ತಮಾಷೆ ಮಾಡ್ತಾರೆ, ಯಾಕಂದ್ರೆ ಪ್ರೀತಿಯಿಂದ ಬರೆಯುವಂಥದ್ದು ಅದು. ಇವರೇನು ಮಾಡಿದ್ದಾರೆ, ನಮ್ಮ ಗುರುಗಳು ಅಮೇರಿಕಕ್ಕೆ ಹೋಗ್ತಾರಲ್ಲ ಚೆಂದ ಕಾಣಿಸ್ಬೇಕು ಅಂತ ದಕ್ಷಿಣಕ್ಕೆ ಭಾರತದವ್ರತ ನಾವೆಲ್ಲ ಸಿಲ್ಕ್ ಅಂದರೆ ಬೆಸ್ಟ್, ಒಳ್ಳೊಳ್ಳೆ ಸಿಲ್ಕಿನ ಬಟ್ಟೆ ಹೊಲಿಸ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ. ಅಲ್ಲೋ -10 ಡಿಗ್ರಿ ಇದೆ, ಅವರಿಗೆ ಅಲ್ಲಿ ಥಂಡಿ ಇದೆ ಅಂತ ಗೊತ್ತಿಲ್ಲ, ಮದ್ರಾಸ್ ನೋಡಿ ಅಭ್ಯಾಸ ಅಲ್ವಾ. ಅದಕ್ಕೇನು ಮಾಡಿದ್ದಾರೆ, ಅವ್ರು ಹೇಳ್ತಾರೆ ನಾನು ಹಾಕ್ಕೊಂಬಂದ್ಬಿಟ್ಟೆ, ಇಲ್ಲಿ ನೋಡಿದ್ರೆ ಸಿಲ್ಕಿನ ಬಟ್ಟೆ ಪ್ರಯೋಜನ ಇಲ್ಲ. ಆದರೆ ತನ್ನ ಮನೆ ಉಪವಾಸ ಇಟ್ಟು ದುಡ್ಡಿಲ್ದೇನೆ ಗುರುಗಳಿಗೆ ಒಂದು ಸಿಲ್ಕಿನ ಮಾಡಿಕೊಟ್ಟದ ಬಟ್ಟೆ ಹಾಕಿಕೊಡುವಂಥದ್ದು. ಆ ತಾದಾತ್ಮ್ಯತೆಯನ್ನು ಬೆಳೆಸ್ಕೊಂಡವ್ರು ಒಂದು ಟೀಮೇ ರೆಡಿ ಆಯಿತು, ದೊಡ್ಡ ಟೀಮ್ ರೆಡಿ ಆಯಿತು. ನಮ್ಮ ಕರ್ನಾಟಕದವರು ಡಾಕ್ಟರ್ ನಂಜುಂಡರಾವ್ ಅವ್ರ ಪತ್ರಗಳೆಲ್ಲ ಇದ್ದಾವೆ, ಮತ್ತು CG ನರಸಿಂಹಾಚಾರ್ಯರು ಅಂತ ಇವರಿಬ್ಬರು ಅವ್ರಿಗೆಲ್ಲ ಪತ್ರ ಬರೆದಿದ್ದಾರೆ. ನಂಜುಂಡರಾವ್ ನರಸಿಂಹಾಚಾರ್ಯರಿಗೆ ಒಂದು ಪತ್ರ ಬರೆದಿದ್ರು ವಿವೇಕಾನಂದರು, ಯಾವುದೋ ಒಂದು ಪುಸ್ತಕ ಬೇಕು ಕಳಿಸ್ಕೊಡು ಅಂತ. ಆವಾಗೆಲ್ಲ ಇಮೇಲ್ ಇಲ್ಲ, ಒಂದು ಪತ್ರ ಬರೆದ್ರು. ಇವ್ರೇನು ಮಾಡಿದ್ರು, ನರಸಿಂಹಾಚಾರ್ಯ ಹುಡುಕಾಡ್ಬಿಟ್ಟು ಎಲ್ಲ ಮಾಡಿ ಭದ್ರವಾಗಿ ಪ್ಯಾಕೆಟ್ ಮಾಡಿ ಕಳಿಸಿದ್ದಾರೆ. ಅಷ್ಟರಾಗಲಿ ವಿವೇಕಾನಂದ ಎಲ್ಲ ಕಡೆ ತಿರುಗಾಡ್ತಾರೆ, ಒಂದು ಕಡೆ ಇಲ್ಲಲ್ಲ ಅವರು. ಇವ್ರು ಬರೆದಿರೋದೇನು ಅಂದರೆ ವಿವೇಕಾನಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂದೇನೋ ಅಡ್ರೆಸ್ ಸಂಪೂರ್ಣ ಇಲ್ಲೇ ಇಲ್ಲ ಅದು. ಎಲ್ಲೆಲ್ಲೂ ಹೋಗಿ ಕೊನೆಗೆ ಮುಟ್ಟಿದೆ 6 ತಿಂಗಳ ಮೇಲೆ ಅವರಿಗೆ. ಅವ್ರು ಪತ್ರ ಬರೆದಿದ್ದಾರೆ, ನಂಜುಂಡರಾವ್ ಅವರಿಗೆ ನಾನು ಓಡಾಡ್ತೀನಿ ಅನ್ನೋದು ಗೊತ್ತಿಲ್ಲ, ನಾನು ಒಬ್ಬನೇ ವಿವೇಕಾನಂದ ಜಗತ್ತಿಗೆ ಅನ್ನೋಂಗೆ ಬರೆದಿದ್ದಾರೆ ಅವರು ಅಂತ ಹೇಳಿ ಅವ್ರನ್ನ ಕರೆಕ್ಟ್ ಮಾಡುವಂಥೇಳಿ, ನಂಜುಂಡರಾವ್ ನೆಕ್ಸ್ಟ್ ಟೈಮ್ ಬರೀಬೇಕಾದ್ರೆ ಪತ್ರ ಎಲ್ಲಿರ್ತೀನಿ ಕೇಳ್ಕೊಂಬಿಟ್ಟು ಆಮೇಲೆ ಅಡ್ರೆಸ್ಸಿಗೆ ಬರೀರಿ. ಏನು ಸಣ್ಣ ವಿಷಯ ಕೂಡ ನೆನಪಿಟ್ಕೊಂಡು ನಂಜುಂಡರಾವ್ ನಮ್ಮ ನರಸಿಂಹಾಚಾರ್ಯರು ಅವರ ಅತ್ಯಂತ ಆತ್ಮೀಯ ಭಕ್ತರಾಗಿ ಹೋದರು. ಕರ್ನಾಟಕದವ್ರು ಇವರು. ತಮಗೆಲ್ಲ ಇನ್ನೊಂದು ವ್ಯಕ್ತಿ ಭಾಳ ಗೊತ್ತು, ಈ ಔರಂಗಾಬಾದ್ ಜಿಲ್ಲೆಯಲ್ಲಿ ರಾಲೇಗಾಂವ್ ಸಿದ್ಧಿ ಅಂತ ಒಂದು ಊರಿದೆ, ಈಗೆಲ್ಲ ಭಾಳ ಪ್ರಚಾರದವರು, ಈಗೆಲ್ಲರಿಗೂ ಗೊತ್ತು, ಭಾಳ ಜನ ಮರೆತು ಬಿಟ್ಟಿದ್ರು ನಡುವೆ ಅವ್ರನ್ನ. ಅಣ್ಣಾ ಹಜಾರೆ ಔರಂಗಾಬಾದ್ ಡಿಸ್ಟ್ರಿಕ್ಟಲ್ಲಿ ರಾಲೇಗಾಂವ್ ಸಿದ್ಧಿ ಅಂತ ಊರು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಎಷ್ಟು ಬಡತನ ಅಂದರೆ ಶಿಕ್ಷಣ ಮಾಡೋಕ್ಕಾಗಲಿಲ್ಲ. ತಾಯಿ ಅಲ್ಲಿ ಇಲ್ಲಿ ಕೆಲಸ ಮಾಡೋದು, ಹೂ ಪೊಣಸಿ ಮಾಲೆ ಮಾಡೋರು. ಈ ಹುಡುಗನೂ ಹೋಗಿಬಿಟ್ಟು ಹೂ ತಂದು ಹೂ ಮಾಲೆ ಮಾಡಿ ರಸ್ತೆಯ ಪಕ್ಕದಲ್ಲಿ ಮಾರೋದು, ಮನೆಗೆ ಹೋಗಿ ಮಾರಿ ಬರೋದು ಕೆಲಸ, ಹೂ ಮಾರೋ ಕೆಲಸ. ಶಿಕ್ಷಣ ಅಂತೂ ಆಗಲಿಲ್ಲ. ಮುಂದೇನು ಮಾಡಬೇಕು ಜೀವನಕ್ಕೆ? ಹಾಗಾದರೆ ವಿಚಾರ ಮಾಡಿದರು. ಭಾರತ ಚೀನಾ ಯುದ್ಧದ ಹೊತ್ತಿಗೆ ಸೈನ್ಯ ಸೇರಿಕೊಂಡ್ರು. ಏನು ದೊಡ್ಡ ಪೊಸಿಷನ್ ಅಲ್ಲ ಏನಲ್ಲ. 2 ಕೆಲಸ, ಒಂದು ಸೈನಿಕ ಅಂತ ಹೋಗೋದು, ಡ್ರೈವ್ ಮಾಡಬೇಕು, ಟ್ರಕ್ ಡ್ರೈವ್ ಮಾಡಬೇಕು. ಸೇರಿಕೊಂಡಾಗ ಪಕ್ಕದಲ್ಲೇ ಬಾಂಬ್ ಹಾರಿ ಇನ್ನೊಂದು ಆ ಟ್ರಕ್ನಿದ್ದಂಥ ಸ್ನೇಹಿತ ಸತ್ತೋದ. ಅಲ್ಲಿ ನೋಡಿದರು ಮನುಷ್ಯನ ಕೊಲ್ಲೋದು,
ಆ ರುದ್ರ ತಾಂಡವ ನೋಡಿ ಸಂಕಟ ಆಗೋಯ್ತು. ಏನು ಪ್ರಯೋಜನ ಆಯಿತು ನನ್ನ ಜೀವನದ್ದು ಅಂದರು. ಹಿಮಾಲಯದಲ್ಲೇ ಅಲ್ಲ ಯುದ್ಧ ಆಗುತ್ತಲ್ಲೇ ಅಲ್ಲಿ ಕೂತ್ಕೊಂಡು ವಿಚಾರ ಮಾಡಿದ್ರು, ಎದಕ್ಕೆ ಜೀವನ ನಂದು, ಏನು ಮಾಡಿದೆ ನಾನು, ಶಿಕ್ಷಣ ಪಡ್ಕೊಳ್ಳಿಲ್ಲ, ಏನೂ ಸಾಧನೆ ಮಾಡಲಿಲ್ಲ, ಇಲ್ಲಿ ಬಂದೆ ದಿನಕ್ಕೊಂದು 4 ಜನ ಸಾಯೋದನ್ನು ನೋಡ್ತಾ ಇದ್ದೆ, ನಾಳೆ ನಾನು ಸತ್ತು ಹೋಗ್ಬೋದು, ಹಾಗಾದ್ರೆ ಬಂದದ್ದು ಏನಾಯಿತು ಅಂತ ತಲೆಮಾಡ ಶುರು ಆಯಿತು. ಜೀವನಕ್ಕೆ ಅರ್ಥ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು. ವಾಪಸ್ ಊರಿಗೆ ಹೋಗ್ಬೇಕಲ್ಲ ಯುದ್ಧ ನಿಂತ ಮೇಲೆ. ಡೆಲ್ಲಿ ಸ್ಟೇಷನಿಗೆ ಬಂದರು. ತಮ್ಮ ಲಗೇಜ್ ಇಟ್ಕೊಂಡು ಟ್ರೈನ್ ಬರುತ್ತೆ ಅಂತ ಕಾಯ್ತಾಯಿದ್ರು. ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡ್ರು, ಊರಿಗೆ ಹೋದ ತಕ್ಷಣ ಪ್ರಾಣ ಬಿಡಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು. ಅಲ್ಲಿ ಓಡಾಡ್ತಾ ಇದ್ದರು ಪ್ಲ್ಯಾಟ್ಫಾರ್ಮ್ ಮೇಲೆ, ಟ್ರೈನ್ ಬಂದಿಲ್ಲ ಅಂತ. ಆಗ ಈ ಟ್ರಾಲಿಯಲ್ಲೆಲ್ಲ ಪುಸ್ತಕ ಮಾರ್ತಾರೆ ನೋಡಿ ರೈಲ್ವೆ ಟ್ರೈನಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ, ಹಾಗೊಂದು ಟ್ರಾಲಿ ಬಂತು. ಖಾಲಿ ಇದ್ರಲ್ಲ ಏನು ಮಾಡೋದು ಅಂತ ನೋಡ್ಕೊಂಡು ಪುಸ್ತಕ, ಇದು ನಮ್ಮ ವಿವೇಕಾನಂದರ ಜೀವನ ಚರಿತ್ರೆ ಸಣ್ಣ ಪುಸ್ತಕ, ಅಬ್ರಿಜ್ಡ್ ಎಡಿಷನ್ ಸಿಕ್ತು. ಅದನ್ನು ತಮ್ಮ ಟ್ರಂಕ್ ಮೇಲೆ ಕೂತ್ಕೊಂಡು ಓದೋಕೆ ಶುರು ಮಾಡಿದರು. ಟ್ರೈನ್ ಬಂತು, ಟ್ರೈನಲ್ಲಿ ಕೂತ್ಕೊಂಡು ಓದೋಕೆ ಶುರು ಮಾಡಿದರು. ಓದಿ 2 ಸಲ 3 ಸಲ 4 ಸಲ ಓದಿ ಅನ್ನಿಸ್ತು, ಸತ್ರ ಏನು ಪ್ರಯೋಜನ, ಬದುಕಿದ್ರೆ ತಾನೇ ಏನಾರು ಮಾಡೋದು ಅಂತ ರಾಳೆಗಾಂವ್ ಸಿದ್ಧಿಗೆ ಹೋಗಿ, ಜಗತ್ತೇನು ಮಾಡುತ್ತೋ ಗೊತ್ತಿಲ್ಲ, ನನ್ನ ಪಾಡಿ ನಾ ಕೆಲಸ ಮಾಡ್ತೀನಿ, ಒಬ್ಬನೇ ಸಾಕು. ಯಾವಾಗಲೂ ನಾವು ಏನು ಅನ್ಕೋತೀವಿ ಗೊತ್ತಾ, ನನ್ನೊಬ್ಬನಿಂದ ಏನಾಗೋದಿದೆ ಸ್ವಾಮಿ, ಇಡೀ ಜಗತ್ತೇ ಕೆಟ್ಟು ಹೋಗಿದೆ, ನಾನೊಬ್ಬ ಸರಿ ಆದರೆ ಏನಾಗುತ್ತೆ. ಅದಲ್ಲ ಸರಿ. ನಿನ್ನೆನೇ ಒಂದು ಕತೆ ಬರೆದಿದ್ದೀನಿ ನಾನು, ಮನಸ್ಸಿಗೆ ತುಂಬ ಮುಟ್ಟಿದಂಥ ಕತೆ. ಒಬ್ಬ ಅಮೇರಿಕಾದಲ್ಲಿ ಫಿಲಡೆಲ್ಫಿಯಾ ಅಂತ ಒಂದು ರಾಜ್ಯ, ಫಿಲಡೆಲ್ಫಿಯಾದ ಹುಡುಗ ಟ್ರೆವರ್ ಅಂತ ಇದ್ದ, ಸಣ್ಣ ಹುಡುಗ, 13 ವರ್ಷ ಹುಡುಗ. ಅವನು ಟಿ ವಿ ನೋಡ್ತಾ ಇದ್ದ. ಯಾವುದೋ ನ್ಯೂಸ್ ಐಟಮಲ್ಲಿ ಒಂದು ತೋರಿಸ್ತಾ ಇದ್ದರು, ಚಳಿ, ಡಿಸೆಂಬರ್ ತಿಂಗಳು ಚಳಿಯಲ್ಲಿ ಆ ರಸ್ತೆ ಪಕ್ಕದಲ್ಲಿ ಎಷ್ಟೊತ್ತು ಅಲೆಮಾರಿ ಜನ ಇದ್ದಾರೆ, ಮನೆ ಇಲ್ಲ, ಆಶ್ರಯ ಇಲ್ಲ ಅವರಿಗೆ, ರಸ್ತೆ ಪಕ್ಕ ಚಳಿ ಒದ್ದಾಡ್ತಾರೆ, ಊಟ ಸರಿ ಇಲ್ಲ ಅವರಿಗೆ, ಫುಟ್ಪಾತ್ ಮೇಲೆ ಮಲ್ಕೊಂಡಿದ್ದಾರೆ. ಆ ಚಿತ್ರ ವಿಡಿಯೋ ತೋರಿಸ್ತಾ ಇದ್ರು. ಆ ಮೊಳಕಾಲು ತಲೆಗೆ ಕೈ ತೂರಿಸ್ಕೊಂಡ್ಬಿಟ್ಟು ಮುದ್ದೆ ಹೇಗೆ ನಡುತ್ತಾ ಮಲ್ಕೊಂಡಿದ್ದಾರೆ, ಹೊತ್ಕೊಳ್ಳೋಕ್ಕಿಲ್ಲ ಹಾಗೆ ಅಂತ ಆ್ಯಂಕರ್ ಮ್ಯಾನ್ ಹೇಳ್ತಾ ಇದ್ದ. ಈ ಹುಡುಗ ನೋಡಿದ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ರಾತ್ರಿ ನಿದ್ದೆ ಬರಲಿಲ್ಲ ಹುಡುಗನಿಗೆ. ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ, ಒಳ್ಳೆ ಹಾಸಿಗೆ ಇದೆ, ಹೊತ್ಕೊಳ್ಳೋಕ್ಕಿದೆ, ಪಾಪ ಅವ್ರಿಗೇನೂ ಇಲ್ಲಲ್ಲ, ನಾನು ಏನು ಸಹಾಯ ಮಾಡ್ಬೋದು ಅವ್ರಿಗೆ ಅಂತ ವಿಚಾರ ಮಾಡಿದೆ. ಏನು ಮಾಡ್ಬೋದು ನಾನು ಹುಡುಗ? ಬೆಳಗಿನ ಹೊತ್ತಿಗೆ ವಿಚಾರ ಬಂತು, ನಮ್ಮ ಕಾರ್ ಗ್ಯಾರೇಜಲ್ಲಿ ನಮ್ಗೆ ಬೇಡವಾದಂಥ ಬೇಕಾದಷ್ಟು ರಗ್ಗು ಹೊದಿಕೆ ಇಟ್ಟಿದ್ದೀವಿ, ಅಲ್ಲಿ ಬಳಸಲಾರದೆ ಇಟ್ಟದ್ದು ಎಕ್ಸ್ಟ್ರಾ ಇರೋದಿರುತ್ತಲ್ಲ ಇಟ್ಕೊಂಡಿದ್ದೀವಿ. ಇಟ್ಕೊಂಡು ಏನು ಮಾಡೋದು? ನಮ್ಮ ಅಪ್ಪನ ಕೇಳಿ ಕೊಟ್ಟುಬಿಡಲ ಅದನ್ನು. ಅಪ್ಪನ ಹೋಗಿ ಕೇಳಿದಂತೆ, ಅಪ್ಪ ನಿನ್ನೆ ಟಿ ವಿಯಲ್ಲಿ ತೋರಿಸಿದ್ರು, ಅಷ್ಟೊಂದು ಜನಕ್ಕೆ ಹೊತ್ಕೊಳ್ಳೋಕ್ಕಿಲ್ಲ, ರಸ್ತೆ ನಡ್ಕೊಂಡು ಮಲ್ಕೊಂಡಿದ್ದಾರೆ, ನಾವು ಕೊಟ್ಟು ಬರೋಣ ಅದನ್ನು ಅಂತ. ಅಪ್ಪನಿಗೆ ಆಶ್ಚರ್ಯ ಆಯಿತು, ಸಂತೋಷನಾಯಿತು. ನಾನು ನೋಡಿದ್ದೆ ನ್ಯೂಸು, ಅದು ತಲೆಗೆ ಬರಲಿಲ್ಲ. ಆ ಹುಡುಗನಿಗೆ ಬಂದಿದೆಯಲ್ಲ, ಆಯ್ತು ಬಾ ಮರು ಅಂದರು. ತಮ್ಮ ಕಾರಲ್ಲಿ ಇರುವಂಥ ಹೊದಿಕೆ ರಗ್ಗೆಲ್ಲ ಹಾಕ್ಕೊಂಡು ಹೋಗಿ ಅಲ್ಲಿ ಹಂಚಿ ಬಂದರು. ಬಂದಾಗ ಇನ್ನೂ ದುಃಖ ಜಾಸ್ತಿ ಆಯಿತು ಹುಡುಗನಿಗೆ. ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ಏನೂ ಇಲ್ಲದವರು, ನಾವು ಕೊಟ್ಟರು 4 ಜನಕ್ಕೆ ಕೊಟ್ಟಂಗಾಯಿತು. ಉಳಿದವ್ರ ಮುಖದಲ್ಲಿದ್ದಂಥ ನಿರಾಶೆ ಭಾಳ ಕಾಡೋಕ್ಕೆ ಶುರು ಆಯಿತು. ಯಾವಾಗಲೂ ಹಾಗೆ ಈ ಕೊಡುವುದರಲ್ಲಿರುವಂಥ ಸುಖ ಇದೆಯಲ್ಲ, ಅದು ಯಾವಾಗಲೂ ಸಾಂಕ್ರಾಮಿಕ ಆದದ್ದು. ಒಂದು ಸಲ ಕೊಟ್ಟಾಗ ಸಂತೋಷ ಬರ್ತದೆ, ಕೊಡಬೇಕು ಅನಿಸುತ್ತೆ. ಏನು ಮಾಡಿದೆ ಗೊತ್ತಾ ಹುಡುಗ? ನೋಡಿ 13 ವರ್ಷ ಹುಡುಗ, ಅಲ್ಲಿ ಶಾಪಿಂಗ್ ಮಾಲ್ಸ್ ಇರ್ತಾವೆ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಇರ್ತವೆ, ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ. ತಾನೇ ಕಾಗದದಲ್ಲಿ ಕೈಯಿಂದ ಬರೆದ, ತುಂಬ ಚಳಿ ನಡುಗ್ತಾ ಇದ್ದಾರೆ ಜನ, ಹೊತ್ಕೊಳ್ಳೋಕ್ಕಿಲ್ಲ, ಊಟ ಇಲ್ಲ, ಯಾರಾದರೂ ನಿಮ್ಮ ಮನೆಯಲ್ಲಿರುವಂಥ ಕಂಬಳಿ ಹೊದಿಕೆ ಕೊಡೋದಾದರೆ ನಮ್ಮ ಮನೆ ಅಡ್ರೆಸ್ ತಂದು ಕೊಡಿ ದಯವಿಟ್ಟು ಅಂತ ಗೋಡೆಗೆ ಅಂಟಿಸಿ ಬಂದು 16 ಕಡೆ ಅಂಟಿಸಿ ಬಂದ. ಜಗತ್ತಲ್ಲಿ ಇನ್ನೂ ಕರುಣೆ ಇದ್ದವ್ರು 100 ಜನ ಇದ್ದಾರೆ ಸರ್, 1000 ಜನ ಇದ್ದಾರೆ, ಕೊಡಬೇಕು ಅನ್ನೋ ಮನಸ್ಸಿದ್ದವರಿದ್ದಾರೆ. ಅದು ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ. ಈತ ಅಂಟಿಸಿದ್ನಲ್ಲ, ಅದರ ಮರುದಿವಸ 3 ದಿವಸದೊಳಗೆ ಇವನು ಗ್ಯಾರೇಜ್ ತುಂಬುವಷ್ಟು ಬಟ್ಟೆ ಬಂದ್ಬಿಡ್ತು. ಇವನು ಅಪ್ಪನ ಕರ್ಕೊಂಡು ಟ್ರಿಪ್ ಮಾಡಿ ಎಲ್ಲ ಕೊಟ್ಟು ಬಂದ. ಇವನು ಎಷ್ಟು ದಿಕ್ಕ ಕೊಟ್ಟು ಬಂದ, ಆದರೆ ಜನ ಕೊಡೋದು ನಿಲ್ಲಿಸಲಿಲ್ಲ. ಅದು ಎಷ್ಟು ಬರೋಕ್ಕೆ ಶುರು ಆಯಿತು ಅಂದರೆ, ಅಪ್ಪ ಅಂದ ನಮ್ಮ ಜಾಗ ಇಲ್ಲ ಮನೆಯಲ್ಲಿ, ಇನ್ನೊಂದು ಬಾಡಿಗೆ ತೊಗೊಂಡ್ರು ಮನೆ, ಅಲ್ಲಿ ಹಾಕಿದರು. ಮತ್ತೊಂದು ಮನೆ ತೊಗೊಂಡ್ರು. ಅದಿನ್ನೂ ಬರ್ತಾನೆ ಇತ್ತು ಸಾಮಾನೆಲ್ಲನೂ. ಇವತ್ತಿಗೂ ನೀವು ಹೋದರೆ ಫಿಲಡೆಲ್ಫಿಯಾದಲ್ಲಿ ಟ್ರೆವರ್ಸ್ ಪ್ಲೇಸ್ ಅಂತ ಎಷ್ಟೊಂದು ಗೋಡೌನ್ ಕಟ್ಟಿದ್ದಾರೆ ಗೊತ್ತಾ? ಸುಮಾರು ಗೋಡೌನ್ ಈಗಿದೆ. ಯಾರಿಗೆ? ಅಲ್ಲಿ ಹೊಟ್ಟೆಗಿಲ್ದಂಥವರಿಗೆ ಆಹಾರ, ಹೊದ್ಕೊಳ್ಳೋಕೆ ಬಟ್ಟೆ. ಆ ಗೋಡೌನ್ ಒಂದು 25-30 ಗೋಡೌನ್ ಫಿಲಡೆಲ್ಫಿಯಾದಲ್ಲಿ ಇದೆ. ಒಬ್ಬ ಹುಡುಗ ಕನಸು ಕಂಡದ್ದಕ್ಕೆ ಇವತ್ತು ಎಷ್ಟೊಂದು ಜನ ಹೊಟ್ಟೆ ತುಂಬುತ್ತದೆ, ಹೊದಿಕೆ ಆಗಿದೆ. ಇದನ್ನು ಎಷ್ಟು ಚಂದ ನೋಡಿ ಹೇಗಿದೆ ಅಂತ. ಈ ಅಣ್ಣಾ ಹಜಾರೆ ವಿಚಾರ ಮಾಡಿಕೊಂಡು ನಾನು ಏನು ಮಾಡಿದೆ, ಹಾಗಾದರೆ ವಾಪಸ್ ಹೋಗ್ತೇನೆ, ನನ್ನ ಕೈಲಿ ಆಗೋದನ್ನು ಮಾಡ್ತೀನಿ. ಏನು ಮಾಡ್ತೀನಿ? ನಮ್ಮ ಹುಡುಗರು ತಂಬಾಕು ತಿನ್ನಬಾರ್ದು, ಸೆರೆ ಕುಡಿಬಾರ್ದು, 2 ಸಾಕು. ನಮ್ಮ ಊರನ್ನು ಈ ಗುಟ್ಕಾದಿಂದ, ತಂಬಾಕಿನಿಂದ, ಸಿಗರೇಟಿಂದ, ಆಲ್ಕೋಹಾಲಿಂದ ಬಿಡುಗಡೆ ಮಾಡ್ತೀನಿ ಅಂತ ಹಠ ಹಿಡೋಕ್ಕೆ ಶುರು ಮಾಡಿದರು. ಭ್ರಷ್ಟಾಚಾರದ ಹೋರಾಡ್ತೀನಿ ಅಂತ ಶುರು ಮಾಡಿದರು. ಇರೋ ದೇವಸ್ಥಾನ ಪಕ್ಕ ಸಣ್ಣ ರೂಮಲ್ಲೇ ಇರೋದು, ಈಗಾದರೂ ಹಾಗೆ ಇರ್ತಾರೆ. ಶುರು ಮಾಡಿ
ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ನೇತಾರರಾಗಿ ಹೋದರು. ಒಂದೇ ಒಂದು ಸ್ಫೂರ್ತಿಯವರು ಸಿಕ್ಕಿದ್ದು, ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಂಥ ವಿವೇಕಾನಂದರ ಜೀವನ ಚರಿತ್ರೆ. ಯಾಕೆ ಈ ಮಾತನ್ನು ಹೇಳ್ತೀನಿ? ವಿವೇಕಾನಂದರೆ ಮುಂದಿರಬೇಕಾಗಿಲ್ಲ, ಚೈತನ್ಯ ತುಂಬಬೇಕಾದ್ರೆ ಅವರ ಮಾತು ಸಾಕು, ಅವರ ಲೇಖನ ಸಾಕು, ಅವರ ಬರಹ ಸಾಕು. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಸೈನಿಕನಾಗಿ ಹಾಗೆ ಬರೆದು ಹೋಗ್ಬೋದಂಥ ಮನುಷ್ಯ ಇವತ್ತು ನಮ್ಮ ಭಾರತ ದೇಶದಲ್ಲಾಗಲಿ ಜಗತ್ತಿನಲ್ಲಾಗಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಮುಖ ಆಗಿ ನಿಂತಿದ್ದಾರೆ. ಇದಾಗೋದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು.